ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ದಿನಗಳಿಗೋಸ್ಕರವಾಗಿ ಸ್ತೋತ್ರ. ದೇವರಾಗಿರುವ ಕರ್ತನು ನಮಗೆ ಅನುಗ್ರಹಿಸಿರುವಂತಹ ಈ ಸಂದರ್ಭಕ್ಕಾಗಿ ಸ್ತೋತ್ರ. ಯಾವುದೇ ಪರಿಸ್ಥಿತಿಯಲ್ಲೂ ದೇವರೇ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮಗೆ ಒಳ್ಳೆಯ ಸಂದರ್ಭಗಳನ್ನು ಏರ್ಪಡಿಸಿಕೊಡುತ್ತಿರುವಂಥ ದಯೆಗಾಗಿ ಸ್ತೋತ್ರ. ಇದುವರೆಗೂ ನಿಮ್ಮ ವಾಕ್ಯವು ನಮ್ಮನ್ನು ಮಾರ್ಗ ನಡೆಸಿ ಪೋಷಿಸಿ ಹೇಗೆ ಬಲಪಡಿಸಿಕೊಂಡು ಬಂದಿದೆಯೋ ಅದೇ ರೀತಿಯಾಗಿ ಈ ದಿನದ ಬೆಳಗಿನ ಜಾವದಲ್ಲೂ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಾಲೆಲೂಯ. ನಾವೆಲ್ಲರೂ ಕೂಡ ತಿಳಿದಿರೋ ಪ್ರಕಾರ ದೇವರು ನಮಗೆ ಅನೇಕ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ರಕ್ಷಣೆ, ಸೇವೆ, ಅಭಿಷೇಕ ಇದೆಲ್ಲ ಇದೆ. ಆದರೆ ಇದೆಲ್ಲವೂ ಕೂಡ ಕಡೆಯ ತನಕ ನಮ್ಮೊಂದಿಗೆ ಇರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ರಕ್ಷಣೆ ಹೊಂದಿದವನು ಪ್ರತಿನಿತ್ಯವೂ ರಕ್ಷಣೆ ಹೊಂದಬೇಕು. ಕಡೆಯ ತನಕ ತಾಳಿಕೊಳ್ಳುವವನೇ ರಕ್ಷಣೆ ಹೊಂದುವನು. ಹಾಗಾದ್ರೆ ಆ ರಕ್ಷಣೆ ಎನ್ನುವಂಥದ್ದು ಒಂದು ದಿನದ ಪ್ರಾಸೆಸ್ ಅಲ್ಲ. ನಾನು ರಕ್ಷಣೆ ಹೊಂದಿದ್ದೇನೆ, 20 ವರ್ಷದಿಂದ ರಕ್ಷಣೆ ಹೊಂದಿದ್ದೇನೆ, 30 ವರ್ಷದಿಂದ ರಕ್ಷಣೆ ಹೊಂದಿದ್ದೇನೆ, ಅದಲ್ಲ. ಆ ರಕ್ಷಣೆ ಪೂರ್ಣವಾಗಬೇಕು. ಆದ್ದರಿಂದ ರಕ್ಷಣೆ ಪೂರ್ಣವಾಗುವುದಕ್ಕೆ ಪ್ರಯಾಸ ಪಡಬೇಕು. ಹಾಗಾದ್ರೆ ರಕ್ಷಣೆ ಪೂರ್ಣವಾಗಬೇಕು. ಅದೇ ರೀತಿಯಾಗಿ ಸೇವೆ, ದೇವರು ಕೊಟ್ಟಂತಹ ಸೇವೆ, ಈ ಸೇವೆ ಕೂಡ ಹಾಗೇನೆ. ದೇವರು ನಮಗೆ ಸೇವೆ ಕೊಟ್ಟಿದ್ದಾರೆ, 50 ವರ್ಷದಿಂದ ನಡೆಯುತ್ತಿದೆ. ಆ ಸೇವೆ ಕೇವಲ 50 ವರ್ಷಗಳಲ್ಲ, ದೇವರು ಬರುವ ತನಕ ನಡೆಯಬೇಕು, ಕಡೆಯ ತನಕ ನಡೆಯಬೇಕು. ಅದನ್ನೇ ಆಶೀರ್ವಾದ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ದೇವರು ನಮಗೆ ಕೊಟ್ಟಿರುವಂಥ ಇನ್ನೊಂದು ವಿಷಯ, ಅದನ್ನೇ ನಾವು ಇವಾಗ ನೋಡಲಿದ್ದೇವೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ದೇವರ ಅಭಿಷೇಕ. ಈ ಅಭಿಷೇಕ ಎನ್ನುವಂಥದ್ದು ಆರಂಭದಲ್ಲಿ ನಾವು ರಕ್ಷಣೆ ಹೊಂದಿದಾಗಲೇ ದೇವರು ಕೊಡುತ್ತಾರೆ. ಆದರೆ ನಾವು ಎತ್ತಲ್ಪಡುವ ತನಕ ಈ ಅಭಿಷೇಕವು ನಮ್ಮಲ್ಲಿರಬೇಕು. ಆ ಅಭಿಷೇಕವನ್ನು ದಕ್ಕಿಸಿಕೊಳ್ಳುವಂಥದ್ದೇ ಬಹಳ ಇಂಪಾರ್ಟೆಂಟ್. ವಾಕ್ಯ ಹೇಳುತ್ತದೆ ಎಫೆಸ 4:30, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಅನೇಕ ಸಮಯದಲ್ಲಿ ಅಭಿಷೇಕವನ್ನು ನಾವು ಘನಪಡಿಸುವುದಿಲ್ಲ. ದೇವರು ಕೊಟ್ಟಂತ ಅಭಿಷೇಕ, ವಾಕ್ಯ ಹೇಳುತ್ತದೆ ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು. ಹಾಗಾದರೆ ನಮಗೆ ಒಂದು ಅಭಿಷೇಕ ಇದೆ, ಅರಸುತನ ಹಾಗೂ ಯಾಜಕತ್ವ. ಅದನ್ನು ಮೆಲ್ಕಿಸೆದೇಕನ ವಿಧಾನ ಎಂಬುದಾಗಿ ಹೇಳುತ್ತಾರೆ. ಆ ರೀತಿಯಾದಂಥ ಒಂದು ಅಭಿಷೇಕವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ಅಭಿಷೇಕವನ್ನು ನಾವು ಕಡೆಯ ತನಕ ಇಟ್ಟುಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಓದಿರಿ, ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿರಿ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಅಲ್ಲಿ ವಾಕ್ಯ ಏನು ಹೇಳುತ್ತದೆ? ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು ಎಂಬುದಾಗಿ ಹೇಳುತ್ತದೆ. ಹಾಗೆಂದರೆ ಆ ಜಯಮಾಲೆ ಅಥವಾ ಕಿರೀಟ ಎನ್ನುವಂಥದ್ದು ಯಾವುದಕ್ಕೆ ಗುರುತಾಗಿದೆ? ಓದಿರಿ ವಾಕ್ಯವನ್ನು. ಯಾಜಕ ಕಾಂಡ ಪುಸ್ತಕ 21ನೇ ಅಧ್ಯಾಯ 12ನೇ ವಾಕ್ಯ ಓದಿರಿ. ಯಾಜಕ ಕಾಂಡ 21:12, ಇದಕ್ಕಾಗಿ ದೇವಸ್ಥಾನವನ್ನು ಬಿಡಲೇಬಾರದು, ಬಿಟ್ಟು ಹೋದರೆ ತಾನು ಸೇವಿಸುವ ದೇವರ ಮಂದಿರದ ಗೌರವಕ್ಕೆ ಕುಂದು ಬರುವುದು. ತನ್ನ ದೇವರ ಅಭಿಷೇಕ ತೈಲವನ್ನು ತಲೆಯ ಮೇಲೆ ಹೊಯ್ಯಿಸಿಕೊಂಡು ಪ್ರತಿಷ್ಠನಾಗಿದ್ದಾನಲ್ಲ, ನಾನು ಯೆಹೋವನು. ಆ ವಾಕ್ಯದ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ನಮ್ಮ ಮೇಲೆ ಒಂದು ಕಿರೀಟ ಇದೆ. ಆ ಕಿರೀಟಕ್ಕೆ ಹೆಸರು ಅಭಿಷೇಕ ತೈಲ. ಕರ್ತನು ನಮ್ಮನ್ನು ಅರಸರನ್ನಾಗಿಯೂ ಯಾಜಕರನ್ನಾಗಿ ಏನ್ ಮಾಡಿದ್ದಾರೆ? ಅಭಿಷೇಕ ಮಾಡಿದ್ದಾರೆ. ದಾವಿದನನ್ನು ಅರಸನನ್ನಾಗಿ ಅಭಿಷೇಕ ಮಾಡುತ್ತಾರೆ, ಆರೋನನನ್ನು ಯಾಜಕನಾಗಿ ಅಭಿಷೇಕ ಮಾಡುತ್ತಾರೆ. ಅದೇ ರೀತಿಯಾಗಿ ಸೊಲೊಮೋನನನ್ನು ಕೂಡ ಅರಸರನ್ನಾಗಿ ಅಭಿಷೇಕ ಮಾಡುತ್ತಾರೆ. ಈ ರೀತಿಯಾಗಿ ಅನೇಕರನ್ನು ಅರಸರನ್ನಾಗಿ ಯಾಜಕರನ್ನಾಗಿ ಅಭಿಷೇಕ ಮಾಡುತ್ತಾರೆ. ಸೊ ಈ ಅಭಿಷೇಕದಲ್ಲಿ ಅರಸುತನ ಯಾಜಕತ್ವ ಎರಡೂ ಇದೆ. ಆದರೆ ಒಂದು ವಿಶೇಷ, ಅದು ದೇವರ ಕಿರೀಟ. ಅದು ನಮ್ಮ ತಲೆ ಮೇಲೆ ಏನಾಗಿದೆ? ಅಭಿಷೇಕ ತೈಲವಾಗಿದೆ. ನಮಗೇನು ಕೃಪೆ ಅಂದ್ರೆ 2 ಸೇರಿ ನಮ್ಮ ತಲೆ ಮೇಲಿದೆ. ಹಳೆಯ ಒಡಂಬಡಿಕೆಯಲ್ಲಿ 2 ಕೂಡ ಪ್ರತ್ಯೇಕವಾಗಿತ್ತು, ಆದರೆ ನಮಗೆ 2 ಕೂಡ ಒಟ್ಟಿಗೆ ಸೇರಿ ಇದೆ. ನಮಗೆ ದೇವರು 2 ಒಟ್ಟಿಗೆ ಸೇರಿಸಿ ಇಟ್ಟಿದ್ದಾರೆ. ಯೇಸು ಕ್ರಿಸ್ತನ ಮೇಲೆ ಹೇಗಿತ್ತು ಅದೇ ರೀತಿ ಅಭಿಷೇಕ ತೈಲ, ಅವರ ಹಾಗೆ ನಾವು ಮೆಲ್ಕಿಸೆದೇಕನ ವಿಧಾನದ ಪ್ರಕಾರ ಕರೆಯಲ್ಪಟ್ಟಿದ್ದೇವೆ. ಆದರೆ ನಮ್ಮಿಂದ ದೇವರು ಎದುರು ನೋಡುವಂತಹ ಕಾರ್ಯವೇನು? ನಾನು ಬರುವ ತನಕ ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ಆಗ್ಲೇನೆ ಕಡೆಯ ತನಕ ನೀವು ಹಾಗೆ ಇದ್ರೇನೆ ಏನು ಹೊಂದುತ್ತೀರಾ? ರಕ್ಷಣೆ ಹೊಂದುತ್ತೀರಾ. ಹಾಗಾದರೆ ನಾನು ಬರುವ ತನಕ ನೀನು ಅದನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ಆ ಅಭಿಷೇಕ ತೈಲ ಎನ್ನುವಂಥದ್ದು ನಮ್ಮ ತಲೆಯ ಮೇಲೆ ಇದೆ. ಒಬ್ಬನು ನಿನ್ನ ಕಿರೀಟವನ್ನು ಅಪಹರಿಸದಂತೆ ಎಚ್ಚರಿಕೆಯಿಂದ ಇರು, ಅದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರು. ಹಾಗಾದ್ರೆ ನಿಮ್ಮ ಮೇಲಿರುವಂಥ ಅಭಿಷೇಕದ ತೈಲ ದೇವರು ಬರುವ ತನಕ ಏನು ಮಾಡಬೇಕು? ಭದ್ರವಾಗಿ ಇಟ್ಟುಕೊಳ್ಳಬೇಕು. ನಮ್ಮೊಳಗೆ ದೇವರಾತ್ಮನಿದ್ದಾರೆ, ಪರಿಶುದ್ಧಾತ್ಮನು ಇದ್ದಾರೆ. ಅದನ್ನು ಭದ್ರವಾಗಿ ಇಟ್ಟುಕೊಂಡಿದ್ದೇವಾ? ಅನೇಕ ಸಾರಿ ಅವರು ದುಃಖದಿಂದ ಇದ್ದಾರೆ. ವಾಕ್ಯ ಹೇಳುತ್ತದೆ, ದುಃಖ ಪಡಿಸಬೇಡಿರಿ. ಸಭೆಯು ದೇವರಾತ್ಮನಿಂದ ನಡೆಸಲ್ಪಡುತ್ತದೆ. ದೇವರಾತ್ಮನೇ ಸಭೆಯನ್ನು ಪೋಷಿಸುವವರಾಗಿದ್ದಾರೆ. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಾದ್ರೆ ದೇವರಾತ್ಮನೇ ಸಭೆಗೆ ಎಲ್ಲವನ್ನು ಮಾಡುತ್ತಾರೆ, ದೇವರಾತ್ಮನೇ ಸಭೆಯನ್ನು ಪೋಷಿಸುತ್ತಾರೆ. ಇನ್ನು ಹೇಳಬೇಕಂದ್ರೆ ಯೇಸು ಕ್ರಿಸ್ತನು ಸಭೆಯನ್ನು ಪೋಷಿಸುವುದನ್ನು ದೇವರಾತ್ಮನ ಮೂಲಕವಾಗಿ ಮಾಡುತ್ತಿದ್ದಾರೆ.
ಆ ರೀತಿಯಾಗಿರುವಾಗ ಆ ದೇವರ ಆತ್ಮನು ನಿಮ್ಮೊಳಗೆ ಇದ್ದಾರಾ? ನಿಮ್ಮನ್ನು ಸ್ವಪರಿಶೋಧನೆ ಮಾಡಿಕೊಂಡಿದ್ದೀರಾ? ನೀವು ದೇವರ ಆತ್ಮನು ನಮ್ಮಲ್ಲೇ ಇದ್ದಾರೆ, ಅಭಿಷೇಕವು ನಮ್ಮ ಮೇಲೆ ಇದೆ ಅನ್ನುವಂಥದ್ದನ್ನು ಯಾವುದನ್ನಿಟ್ಟು ನೀವು ತೀರ್ಮಾನ ಮಾಡುತ್ತೀರಾ ಅಂದರೆ, ಇವತ್ತು ಕಡೆಯ ಕಾಲದಲ್ಲಿ ಸಭೆಯಲ್ಲಿರುವಂಥ ಒಂದು ವಿಷಯ ಏನೆಂಬುದಾಗಿ ನೋಡುವುದಾದರೆ, ನಾವು ಆತ್ಮದಲ್ಲಿ ಚೆನ್ನಾಗಿ ತುಂಬಲ್ಪಡುತ್ತೇವೆ, ಚೆನ್ನಾಗಿ ಅನ್ಯ ಭಾಷೆ ಮಾತನಾಡುತ್ತೇವೆ. ಆದ್ದರಿಂದ ದೇವರು ನಮ್ಮೊಂದಿಗೆ ಏನಾಗಿದ್ದಾರೆ? ಇದ್ದಾರೆ ಎನ್ನುವಂತಹ ಒಂದು ತೀರ್ಮಾನಕ್ಕೆ ನೀವು ಬಂದಿದ್ದೀರಾ. ನಿಮ್ಮ ಒಂದು ತೀರ್ಮಾನ ಏನು? ನಾನು ಚೆನ್ನಾಗಿ ಆತ್ಮದಲ್ಲಿ ತುಂಬಲ್ಪಡುತ್ತೇನಲ್ವಾ, ಅಭಿಷೇಕದಿಂದ ತುಂಬಲ್ಪಡುತ್ತೇನಲ್ವಾ, ಅನ್ಯ ಭಾಷೆ ಮಾತಾಡುತ್ತೇನಲ್ವಾ, ಚೆನ್ನಾಗಿ ಕೈ ತಟ್ಟುತ್ತೇನೆ, ಚೆನ್ನಾಗಿ ಎಗುರುತ್ತೇನಲ್ವಾ, ಇದೆಲ್ಲ ದೇವರಾತ್ಮನು ನಿಮ್ಮೊಂದಿಗೆ ಇದ್ದಾನೆನ್ನುವುದಕ್ಕೆ ಇವೆಲ್ಲ ಗುರುತಲ್ಲ. ನೀವೊಂದು ಕಾಲದಲ್ಲಿ ಅಭಿಷೇಕವನ್ನು ಹೊಂದಿಕೊಂಡ್ರಿ, ಅದು ಆ ಗುರುತುಗಳು. ಆದರೆ ಇವತ್ತು ಕೂಡ ದೇವರಾತ್ಮನು ನಿಮ್ಮೊಳಗಿದ್ದಾರಾ? ಅದೇ ಪ್ರಶ್ನೆ. ಈಗ ನೋಡಿರಿ, ಓದಿರಿ 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲ್ಯರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಏನಂತ ಇದೆ? ದೇವರು ತಳ್ಳಿದಂತ ಸೌಲನಿಗೋಸ್ಕರ. ಅಲ್ಲಿ ಕರ್ತನು ಸೌಲನನ್ನು ಏನ್ ಮಾಡಿದ್ದಾರೆ? ತಿರಸ್ಕರಿಸಿ ತಳ್ಳಿದ್ದಾರೆ. ಅವರೇ ಸೌಲನನ್ನು ಅರಸನಾಗಿ ಅಭಿಷೇಕ ಮಾಡುತ್ತಾರೆ. ಆದರೆ ಸತ್ಯವೇದ ಹೇಳುತ್ತದೆ, ಕರ್ತನು ಸೌಲನು ಅಯೋಗ್ಯನೆಂದು ತಳ್ಳುತ್ತಾರೆ. ಈಗ ಕರ್ತನು ತಳ್ಳುತ್ತಾರೆ, ಕರ್ತನ ಏನ್ ಮಾಡುತ್ತಾರೆ? ಸೌಲನು ಅರಸನಾಗುವುದಕ್ಕೆ ಅಯೋಗ್ಯ ಎಂದು ತಳ್ಳುತ್ತಾರೆ. ಇದು ನಡೆಯುವಂಥದ್ದಲ್ಲಿ 16ನೇ ಅಧ್ಯಾಯದಲ್ಲಿ. 15ನೇ ಅಧ್ಯಾಯದಲ್ಲೇ ಸಮುವೇಲನು ಹೇಳುತ್ತಾರೆ, ನಿನಗೆ ಬದಲಾಗಿ ದೇವರು ಇನ್ನೊಬ್ಬ ಅರಸನನ್ನು ನೇಮಿಸಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. ಈ ರೀತಿಯಾಗೆಲ್ಲ ನಡೀತಾ ಇದೆ. ಆದರೆ ಯಾವ ಕಾರ್ಯಗಳು ನಡೀತಾ ಇದೆ ಎಂಬುದಾಗಿ ನೋಡಿರಿ, ಅದನ್ನು ಹೇಳುವುದಕ್ಕೆ ಬರುತ್ತಿದ್ದೇನೆ. ಅದೇ 16ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿರಿ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ, ಯಾವಾಗ ದೇವರಾತ್ಮನು ನಿಮ್ಮನ್ನು ಬಿಟ್ಟು ಹೋಗುತ್ತಾರೋ ನೆಕ್ಸ್ಟ್ ಒಳಗೆ ಏನು ಬರುತ್ತದೆ? ದುರಾತ್ಮವು ಒಳಗೆ ಬರುತ್ತದೆ. ಈಗ ನಿಮ್ಮ ಮೇಲೆ ಇರುವಂಥದ್ದು ದೇವರ ಆತ್ಮನ ಅಥವಾ ದುರಾತ್ಮನ ಎಂಬುದಾಗಿ ಹೇಗೆ ನಿಮಗೆ ಗೊತ್ತಾಗುತ್ತದೆ? ಅದೇ ಪ್ರಶ್ನೆ. ನಿಮ್ಮ ಮೇಲೆ ಇರುವಂಥದ್ದು ದೇವರ ಆತ್ಮವ ಅಥವಾ ದುರಾತ್ಮವ? ಇಲ್ಲ ರೀ, ನಾವೀಗ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದ್ದೇವೆ. ಸತ್ಯವೇ, ಕರ್ತನಿಂದ ನಾವು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದ್ದೇವೆ. ಕರ್ತನೇ ನಮ್ಮನ್ನು ಅರಸನಾಗಿ, ಯಾಜಕನನ್ನಾಗಿ ದೇವರು ಅಭಿಷೇಕ ಮಾಡಿದ್ದಾರೆ. ಆದರೆ ಯಾವುದೋ ಒಂದು ಸ್ಥಳದಲ್ಲಿ ದೇವರು ನಮ್ಮನ್ನು ತಿರಸ್ಕರಿಸಿ ತಳ್ಳಿದ್ದಾರೆ. ಯಾವುದೋ ಒಂದು ಸ್ಥಳದಲ್ಲಿ ಆ ಅಭಿಷೇಕವು ದಾವೀದನನ್ನು ಬಿಟ್ಟು ಹೋಯಿತು. ಆ ರೀತಿಯಾಗಿ ಹೋದ ನಂತರವಾಗಿ ಇನ್ನೂ ಒಂದು ಆತ್ಮವು ಅವನೊಳಗೆ ಇದೆ. ಆದರೆ ಈಗ ಅವನಲ್ಲಿ ಇರುವಂಥದ್ದು ದುರಾತ್ಮ. ಇದರ ಸಮಸ್ಯೆ ಏನೆಂಬುದಾಗಿ ನೋಡುವುದಾದರೆ ಓದಿರಿ 18ನೇ ಅಧ್ಯಾಯ, ಅದೇ 1 ಸಮುವೇಲನ ಪುಸ್ತಕ 18ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿರಿ. ಮರುದಿನ ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು. ಅವನ ಕೈಯಲ್ಲಿ ಒಂದು ಈಟಿ ಇತ್ತು. ದಾವೀದನು ಕ್ರಮದ ಪ್ರಕಾರ ಕಿನ್ನರಿಯನ್ನು ಬಾರಿಸುತ್ತಾ ಇದ್ದನು. ಕರ್ತನ ಆತ್ಮವು ಹೋಯಿತು, ದುರಾತ್ಮವು ಬಂತು. ಆದರೆ ಒಳಗೆ ಏನು ನಡೀತಾ ಇದೆ? ಪ್ರವಾದನೆ ಓಡುತ್ತಾ ಇದೆ. ಅವನು ಮನೆಯಲ್ಲಿ ಪ್ರವಾದನೆಯನ್ನು ಹೇಳುತ್ತಾ ಇದ್ದ. ಇವತ್ತು ಕಡೆಯ ಕಾಲದಲ್ಲಿ ನೀವು ಯಾರ ಮೂಲಕವಾಗಿ ಪ್ರವಾದಿಸುತ್ತಾ ಇದ್ದೀರಾ? ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ. ಯೆಹೆಜ್ಕೇಲನ ಪುಸ್ತಕದಲ್ಲಿ, ಯೆರೆಮೀಯನ ಪುಸ್ತಕ 2 ಪುಸ್ತಕದಲ್ಲಿ ಹೇಳುತ್ತಾರೆ, ನಾನು ಅವರನ್ನು ಕಳುಹಿಸದೇ ಇದ್ದರೂ ಅವರು ಬಾಳನ ಮೂಲಕವಾಗಿ ಪ್ರವಾದಿಸುತ್ತಾ ಇದ್ದಾರೆ, ನನ್ನ ನಾಮದ ಮೂಲಕ ಅನ್ನುತ್ತಾರೆ. ಇವತ್ತು ಸಭೆಯಲ್ಲಿ ಕಾಣಲ್ಪಡುವಂತಹ ಕಡೆಯ ಕಾಲದಲ್ಲಿ ಅನೇಕ ಸೇವೆಗಳಲ್ಲೂ ಸರಿ, ಸಭೆಗಳಲ್ಲೂ ಸರಿ, ಯಾವ ಆತ್ಮನ ಮೂಲಕವಾಗಿ ಸೇವೆ ನಡೆಸಲಾಗುತ್ತಿದೆ? ಯಾವ ಆತ್ಮನ ಮೂಲಕವಾಗಿ ಸಭೆ ನಡೆಸಲಾಗುತ್ತಿದೆ? ಮನೆಯೊಳಗೆ ಪ್ರವಾದಿಸುತ್ತಾ ಇದ್ದಾರೆ. ಅಲ್ಲಿ ವಾಕ್ಯ ಸುಂದರವಾಗಿ ಹೇಳುತ್ತದೆ ನೋಡಿರಿ. ಪ್ರವಾದನೆಯನ್ನು ಹೇಳುತ್ತಾ ಇದ್ದ. ಒಳಗೆ ಇರುವಂಥದ್ದು ದುರಾತ್ಮ. ಕೂತ್ಕೊಂಡು ಅವನ ಪಾಡಿಗೆ ಅವನು ಪ್ರವಾದನೆ ಹೇಳುತ್ತಾ ಇದ್ದಾನೆ, ಕರ್ತನ ನಾಮದಲ್ಲಿ ಹೇಳುತ್ತಿದ್ದಾನೆ. ಇವತ್ತು ಕಡೆಯ ಕಾಲದಲ್ಲಿ ಕೆಲವರು ಕೂತು ಮಾತನಾಡುವಾಗ ನಾನು ಬಹಳ ಆಶ್ಚರ್ಯಪಡುವಂಥ ವಿಷಯ, ದೇವರು ಬಂದು ಪ್ರವಾದನೆಗಳನ್ನು ಯಾತಕ್ಕಾಗಿ ಇಟ್ಟಿದ್ದಾರೆ ಅಂದರೆ ಖಂಡಿಸಿ ತಿಳಿಸುವುದಕ್ಕೋಸ್ಕರ, ಭಕ್ತಿ ಅಭಿವೃದ್ಧಿಗೋಸ್ಕರವಾಗಿ ಇಟ್ಟಿದ್ದಾರೆ. ವಾಕ್ಯ ಹೇಳುತ್ತದೆ ಹೊಸ ಒಡಂಬಡಿಕೆಯಲ್ಲಿ, ಎಫೆಸದ ಬರೆದ ಪತ್ರಿಕೆಯಲ್ಲಿ, ಭಕ್ತಿ ಅಭಿವೃದ್ಧಿಗೆ ತಕ್ಕಂತೆ ಕೆಲವರನ್ನು ಪ್ರವಾದಿಯನ್ನಾಗಿಯೂ. ಪ್ರವಾದನೆಯ ಸೇವೆಯ ಬಹಳ ಮುಖ್ಯವಾದಂಥ ಕೆಲಸ ಏನು? ಖಂಡಿಸಿ ತಿಳಿಸುವಂಥದ್ದು. ದೇವರಾತ್ಮನು ಬರುವಾಗ ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರುವಿಕೆ ಕುರಿತು ಖಂಡಿಸಿ ತಿಳಿಸುತ್ತಾರೆ. ಬರುವಂಥ ಕಾರ್ಯಗಳ ಕುರಿತು ಬೋಧಿಸುತ್ತಾರೆ. ಆದರೆ ಆ ದೇವರಾತ್ಮನು ಇವತ್ತು ನಿಮ್ಮೊಳಗೆ ಇದ್ದಾರೆ ಅಂದರೆ, ಆ ಆತ್ಮನ ಮೂಲಕ ಹೇಳುವಾಗ, ಆ ಪ್ರವಾದನೆಯನ್ನು ಹೇಳುವಾಗ ಕೆಲವರು ಕೂತುಕೊಂಡು ಡೈಲಿ ಸುಮ್ಮನೆ ಮಾತಾಡ್ತಿರ್ತಾರೆ. ಕೆಲವರನ್ನೆಲ್ಲ ನೋಡುವುದಾದರೆ ಏನೇ ಹೇಳಿದ್ರು ಕೂಡ, ಕರ್ತನು ನನಗೆ ಹೀಗೆ ಹೇಳಿದ್ರು, ಕರ್ತನು ನನಗೆ ಹಾಗೆ ಹೇಳಿದ್ರು. ಈಗ ನಿಮ್ಮ ಮೇಲೆ ಇರುವಂಥದ್ದು ಕರ್ತನ ಆತ್ಮವ ಅಥವಾ ಪಿಶಾಚನ ಆತ್ಮವ? ಅದೇ ಪ್ರಶ್ನೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಸೌಲನು ಮನೆಯೊಳಗೆ ಕೂತುಕೊಂಡು ಪ್ರವಾದನೆಯನ್ನು ಹೇಳುತ್ತಾ ಇದ್ದ.
ಅನೇಕ ಸಮಯದಲ್ಲಿ ಈಗ ದೊಡ್ಡ ಆಶ್ಚರ್ಯ ಏನೆಂದು ಕೇಳುವುದಾದರೆ, ಅವನ ಮೇಲಿರುವಂಥದ್ದು ಅಶುದ್ಧಾತ್ಮನೆಂಬುದಾಗಿ ಎಲ್ಲರಿಗೂ ಗೊತ್ತಿದೆ, ಆದರೆ ಸೌಲನಿಗೆ ಮಾತ್ರ ಅದು ಗೊತ್ತಿಲ್ಲ. 16ನೇ ಅಧ್ಯಾಯ 15ನೇ ವಾಕ್ಯ ಓದಿರಿ. 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿರಿ. ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಜನರಿಗೆ ಗೊತ್ತಾಗುತ್ತಾ ಇದೆ. ಯಾಕೆ? ಕರ್ತನ ಆತ್ಮನ ಮೂಲಕವಾಗಿ ಹೇಳುವಂತಹ ಪ್ರವಾದನೆಗೂ ದುರಾತ್ಮನ ಮೂಲಕವಾಗಿ ಹೇಳುವಂತಹ ಪ್ರವಾದನೆಗೂ ಡಿಫ್ರೆನ್ಸ್ ಇದೆ. ಪಿಶಾಚನ ಆತ್ಮವು ಇದ್ದರೆ ನೋಡುವಾಗಲೇ ಗೊತ್ತಾಗುತ್ತದೆ, ಅವರ ಆಕ್ಟಿವಿಟೀಸ್ ನೋಡುವಾಗಲೇ ಗೊತ್ತಾಗುತ್ತದೆ, ಅವರು ಮಾಡುವಂತಹ ಸೇವೆಯಲ್ಲೇ ಗೊತ್ತಾಗುತ್ತದೆ, ಅವರನ್ನು ನೋಡುವಾಗಲೇ ಗೊತ್ತಾಗುತ್ತದೆ ದೇರ್ ಇಸ್ ಸಮಥಿಂಗ್ ರಾಂಗ್. ಕೆಲವರೆಲ್ಲ ಇಂದು ಇರುವಂತಹ ಕಾಲಘಟ್ಟದಲ್ಲಿ ಈ ಜೆನ್ಜಿ ಎಂದು ಹೇಳುತ್ತಾರೆ. ಇವತ್ತು ಇರುವಂಥ ಯೌವನಸ್ಥರಿಗೆ ಅನುಭವವೂ ಇಲ್ಲ, ದೇವರಾತ್ಮನಿಂದ ನಡೆಸಲ್ಪಡುವುದೂ ಇಲ್ಲ. ಸರಿ ಆತ್ಮನ ಮೂಲಕ ನಡೆಸಲ್ಪಡುವವರ ಮಾತನ್ನು ಕೇಳುವುದೂ ಇಲ್ಲ. ಏನೆಂದರೆ ಅವರ ಪ್ರಕಾರವಾಗಿ ಮೊಬೈಲ್ ಫೋನ್ ಚೆನ್ನಾಗಿ ಆಪರೇಟ್ ಮಾಡೋದು ಗೊತ್ತಿದೆ, ಅವರ ಪ್ರಕಾರವಾಗಿ ಸಾಫ್ಟ್ವೇರ್ಸ್ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಸ್ಪಿರಿಚುವಾಲಿಟಿಯಲ್ಲಿ ಇವರೇ ಭಯಂಕರವಾದ ವ್ಯಕ್ತಿಗಳೆಂಬುದಾಗಿ ಅವರೇ ಅಂದುಕೊಳ್ಳುತ್ತಾರೆ. ಕೆಲವರನ್ನು ನೀವು ಹಿಂಬಾಲಿಸುವಾಗ ಅಥವಾ ಕೆಲವರ ಕುರಿತು ಹಿರಿಯ ಸೇವಕರು ಅಥವಾ ಆತ್ಮಿಕವುಳ್ಳವರು ಎಚ್ಚರಿಸುವಾಗ ಅದು ನಿಮಗೆ ಕಠಿಣವಾಗಿದೆ. ಇಂದು ಇರುವಂಥವರಿಗೆ ಇದು ತಪ್ಪಪ್ಪ, ಇದು ಆಕ್ಟಿವಿಟೀಸ್ ತಪ್ಪಾಗಿ ಇದೆ. ಅವನು ಸೌಲನ್ನು ಮನೆಯೊಳಗೆ ಕೂತು ಪ್ರವಾದನೆ ಹೇಳುತ್ತಾ ಇದ್ದಾನೆ. ಚೆನ್ನಾಗಿ ಗಮನಿಸಿ ನೋಡಿರಿ. ಈ ದುರಾತ್ಮ ಹಿಡಿದಂಥವನು ಅಥವಾ ದೇವರಿಂದ ನಡೆಸಲ್ಪಡದೇ ಇರುವಂಥವನು ಜನರನ್ನು ವಂಚಿಸುವುದಕ್ಕೆ ಯೂಸ್ ಮಾಡುವಂಥ ಬಹಳ ಮುಖ್ಯವಾದ ಟೂಲ್ ಪ್ರಾಫೆಸಿ. ಇವತ್ತು ಕಡೆಯ ಕಾಲದಲ್ಲಿ ನೀವು ಅದರಿಂದಲೇ ವಂಚಿಸಲ್ಪಡುತ್ತಾ ಇದ್ದೀರಾ. ದಯವಿಟ್ಟು ಬಹಳ ಕೇರ್ಫುಲ್ ಆಗಿರ್ರಿ. ಯಾರು ದೇವರಾತ್ಮನ ಮೂಲಕ ನಡೆಸಲ್ಪಡುತ್ತಾ ಇದ್ದಾರೆ, ಯಾರು ಪಿಶಾಚನ ಮೂಲಕ ನಡೆಸಲ್ಪಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಾಗಬೇಕು. ಆ ರೀತಿ ಗೊತ್ತಾಗ್ಲಿಲ್ವಾ? ಹಾಗಾದರೆ ಯಾರಾದರೂ ಹೇಳುವುದನ್ನಾದರೂ ಕೇಳಿ. ಇವತ್ತು ಸಭೆಯಲ್ಲಿರುವಂಥ ದೊಡ್ಡ ಸಮಸ್ಯೆ ಏನು? ಸೇವಕರು ಏನಾದರೂ ಹೇಳಿದ್ರು ಅಂದರೆ ಅದನ್ನು ಕೇಳುವಂಥ ಒಂದು ಮನಪಕ್ವತೆ ಇಲ್ಲ. ಯಾಕಂದರೆ ಇದು ತಿಳುವಳಿಕೆ ಹೆಚ್ಚಿರುವಂಥ ಕಾಲ. ಲೋಕ ಪ್ರಕಾರವಾಗಿಯೂ ತಿಳುವಳಿಕೆ ಹೆಚ್ಚಾಗಿದೆ, ವಾಕ್ಯದ ಪ್ರಕಾರವಾಗಿಯೂ ತಿಳುವಳಿಕೆ ಹೆಚ್ಚಾಗಿದೆ. ವಾಕ್ಯ ಎಂದು ನೋಡುವಾಗ ದೇವರಾತ್ಮ ನಡೆಸುವಂಥದ್ದೇ ಇರಬೇಕು. ಈಗ ಅವರಿಗೆ ತಿಳುವಳಿಕೆ ಹೆಚ್ಚು. ಏನು ತಿಳುವಳಿಕೆ ಹೆಚ್ಚು? ಅನೇಕ ಕಮೆಂಟ್ರೀಸ್ ಓದ್ತಾರೆ, ಅನೇಕ ವಿಡಿಯೋಸ್ ನೋಡುತ್ತಾರೆ, ಶಾರ್ಟ್ಸ್ ನೋಡುತ್ತಾರೆ. ಸ್ಪಿರಿಚುವಲ್ ಆಗಿ ಹೇಳುತ್ತೇನೆ ಬಹಳ ನೋಡುತ್ತಾರೆ. ನೋಡಿರಿ, ಮುಂಚೆ ಎಲ್ಲ ನಮಗೆ, ನಾನೀಗ ಅದನ್ನು ಒಳ್ಳೆಯದೆಂದು ಅಂದುಕೊಳ್ಳುತ್ತೇನೆ, ಈಗ ನಾನು ಅದನ್ನು ಒಳ್ಳೆಯದೆಂದು ಭಾವಿಸುತ್ತೇನೆ. ನಮಗೆ ಒಬ್ಬರು ಸೇವಕರು ಮಾತ್ರ ಇದ್ದರು, ಒಂದು ಸಭೆ ಮಾತ್ರ ಇತ್ತು. ಎಲ್ಲವನ್ನು ನಮಗೆ ಆ ಸೇವಕರೇ ಹೇಳಿಕೊಟ್ಟರು, ಅದು ಚೆನ್ನಾಗಿ ಇತ್ತು. ಆದರೆ ಈಗ ಅನೇಕರು ಕೂತುಕೊಂಡು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಬಹಳ ವಿಡಿಯೋಸ್ ನೋಡ್ತೇವೆ. ಅನೇಕರು ಬೋಧಿಸುತ್ತಾರೆ, ಅದರಲ್ಲಿ ಅನೇಕದು ಸರಿಯಾಗಿರುತ್ತದೆ, ತಪ್ಪಾಗಿರುತ್ತದೆ. ಆದರೆ ಆ ತಿಳುವಳಿಕೆ ಹೆಚ್ಚಾಗಿದ್ದರಿಂದ ಅವರು ಹಾಗೆ ಮಾತಾಡುತ್ತಾರೆ, ಇವರು ಹೀಗೆ ಮಾತಾಡುತ್ತಾರೆ. ನಾನು ಒಬ್ಬರ ಹತ್ರ ಮಾತನಾಡುತ್ತಿದ್ದೆ. ಅವರು ಆಗಾಗ್ಗೆ ಯಾವುದನ್ನು ರೆಫರೆನ್ಸ್ ಮಾಡಿ ಹೇಳುತ್ತಾರೆ ಅಂದರೆ, ಅಮೆರಿಕದಲ್ಲಿ ಅಂತ ಇಬ್ಬರು ಸೇವಕರು, ಇವರು ಹೀಗೆ ಹೇಳಿದ್ರು ಜಗನ್, ಅವರು ಹೀಗೆ ಹೇಳಿದ್ರು ಬ್ರದರ್. ಸತ್ಯವೇದ ದೇವರಾತ್ಮನ ಏನು ಹೇಳಿದ್ರು ಎನ್ನುವಂಥದ್ದೇ ಪ್ರಶ್ನೆ. ಆ ರೀತಿ ಹೇಳ್ತಿಲ್ಲ, ಯಾಕಂದರೆ ತಿಳುವಳಿಕೆ ಹೆಚ್ಚಾಗಿದೆ. ಅನೇಕ ಬುಕ್ಸು, ಕಮೆಂಟ್ರೀಸು ನಾನು ನನ್ನ ಮಕ್ಕಳಿಗೆ ಹೇಳಿದೆ, ನನ್ನ ಮಗನಿಗೆ ಹೇಳಿದೆ. ಅವನು ಈ ರೀತಿಯಾಗಿ ಅನೇಕ ಓದುವಾಗ ನನ್ನ ಹತ್ರ ಕೇಳುವಾಗ ಹೇಳಿದೆ, ನಾನೊಂದು ಪೀರಿಯಡಲ್ಲಿ ನಿನಗಿಂತ ಬುಕ್ಸ್ ಹೆಚ್ಚಾಗಿ ಓದಿದೆ. ಹೆಚ್ಚು ಕಮ್ಮಿ 72 kg ಬುಕ್ಸ್ಗಳಿತ್ತು. 72 kg ಬುಕ್ಸ್ ಇಟ್ಕೊಂಡಿದ್ದೆ, ಕೇವಲ ಸ್ಪಿರಿಚುವಲ್ ಬುಕ್ಸ್ ಮಾತ್ರವೇ. ಈಗ ಅದೆಲ್ಲವೂ ಕೂಡ ಲೈಬ್ರರಿಯಲ್ಲಿ ಇದೆ. ಈಗ ಹೇಳಿದೆ, ಸತ್ಯವೇದವನ್ನು ಹೊರತುಪಡಿಸಿ ಬೇರೆ ಓದುವುದಕ್ಕೇನೂ ಇಲ್ಲ. ಎಲ್ಲ ಕಮೆಂಟ್ರೀಸ್ ತಪ್ಪು ಎಂಬುದಾಗಿ ಹೇಳುತ್ತಿಲ್ಲ, ಅದು ಅವರಿಗೆ ಕೊಟ್ಟಂತ ಪ್ರಕಟಣೆ. ಅದು ತಪ್ಪಾಗಿರಬಹುದು, ಸರಿಯಾಗಿರಬಹುದು, ಆದರೆ ಇದು ದೇವರಾತ್ಮನು ಕೊಟ್ಟಂತ ಪ್ರಕಟಣೆ. ಇದು ತಪ್ಪಾಗಿರುವುದಕ್ಕೆ ಅವಕಾಶವೇ ಇಲ್ಲ. ಒಂದು ಹಂತದಲ್ಲಿ ನಿಮಗೆ ಗೊತ್ತಾಗುತ್ತದೆ. ನೀವು ಒಂದು ಡ್ರೈನೆಸ್ ಅಲ್ಲಿ ಬರುತ್ತೀರಾ, ಒಂದು ಫೆಡ್ಅಪ್ ಆಗುತ್ತೀರಾ, ಬಹಳಷ್ಟು ಕೇಳಿ 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 ಅಯ್ಯೋ ಹೋಗಪ್ಪ ಸಾಕು ಎನ್ನುವಂಥ ತೀರ್ಮಾನಕ್ಕೆ ಬರುತ್ತೀರಾ. ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದೀರಾ, ಅದರಲ್ಲಿ ಒಂದು ನಡೆಯುತ್ತದೆ. ಈ ರೀತಿಯಾಗಿ ಬಹಳಷ್ಟು ಆ ಕಡೆ ಈ ಕಡೆ ನೋಡಿ ತಿರುಗಾಡುವಂಥದ್ದು. ಈ ರೀತಿ ಮಾಡುವಾಗ ನಮಗೆ ಆತ್ಮದಲ್ಲಿ ಒಂದು ರೀತಿಯಾದ ಬಳಲುವಿಕೆ ಉಂಟಾಗುತ್ತದೆ, ಟೈರ್ಡ್ನೆಸ್ ಆಗುತ್ತದೆ. ನಾನು ಹೇಳುತ್ತೇನೆ, ಪರಿಶುದ್ಧಾತ್ಮನಿಂದ ಇದ್ದು ಆ ಆತ್ಮನಿಂದ ತುಂಬಲ್ಪಟ್ಟಿದ್ದೀರಾ ಅಂದರೆ, ಆ ಅಭಿಷೇಕದಲ್ಲಿ ಇದ್ರಿ ಅಂದರೆ ಬೇರೆ ಯಾವುದರ ಕುರಿತಾಗಿ ನೀವು ಚಿಂತಿಸುವುದಿಲ್ಲ. ಇವತ್ತು ಈ ತಿಳುವಳಿಕೆಯು ಹೆಚ್ಚಾಗಿರುವುದರಿಂದ ಈ ಜನ್ಜಿ, ಈಗ ಇರುವಂತಹ ಜನರೇಷನ್, ಇವರಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾತನಾಡಿದ್ರೆ, ಅಥವಾ ಸ್ವಲ್ಪ ಆಡಂಬರವಾಗಿ ಇದ್ದರೆ, ಅಥವಾ ಸ್ವಲ್ಪ ಎಂಟರ್ಟೈನ್ ಮಾಡಿದ್ರೆ,
ಕೂಡಲೇ ಅವರು ಅಟ್ರಾಕ್ಟ್ ಮಾಡುತ್ತಾರೆ. ಈ ಬೆಳಕಿಗೆ ಕೆಲವು ಹುಳಗಳು ಹೋಗಿ ಇರುತ್ತದೆ ನೋಡಿ. ಆ ಹುಳಕ್ಕೆ ಒಂದು ದಿನ ಮಾತ್ರವೇ ಏನಿರುತ್ತದೆ, ಜೀವ ಇರುತ್ತದೆ, ಮರುದಿನ ಸತ್ತು ಹೋಗುತ್ತದೆ. ಆ ರೀತಿಯಾಗಿ ಒಂದು ಶಾರ್ಟ್ ಟೈಮ್, ಒಂದು ಕಾರ್ಯಕ್ಕೋಸ್ಕರವಾಗಿ ಕೂಡಲೇ ಹೋಗಿ ಅಲ್ಲಿ ಹಿಡಿದು ಆತ್ಮದಲ್ಲಿ ಹಾಗೆ ಉಲ್ಲಾಸವಾಗಿ ಇದ್ದೇವೆ ಎಂಬುದಾಗಿ ಆ ರೀತಿ ಭಾವಿಸಿ ಹಾಗೆ ಅಲ್ಲಿ ಹೋಗುತ್ತಾರೆ. ಆದರೆ ಅಂತಿಮ ಏನು? ನಮಗೆ ಗೊತ್ತಾಗುತ್ತದೆ ಈ ಒಂದು ರೂಟು ರಾಂಗ್ ಆಗಿ ಹೋಗುತ್ತಾ ಇದೆ. ಚೆನ್ನಾಗಿ ಗಮನಿಸಿರಿ, ಒಂದು ಕಂಟ್ರೋಲ್ ಇರುವಂಥ ಗಾಡಿಗೂ ಬ್ರೇಕ್ ಫೇಲ್ ಆಗಿರುವಂಥ ಗಾಡಿಗೆ ಏನಿರುತ್ತದೆ, ಎರಡು ಸ್ಪೀಡ್ ಆಗಿ ಹೋಗುತ್ತದೆ. ಅದರ ವ್ಯತ್ಯಾಸ ಚೆನ್ನಾಗಿ ಗೊತ್ತಾಗುತ್ತದೆ, ಕನ್ಫರ್ಮ್ ಆಗಿ ಗೊತ್ತಾಗುತ್ತದೆ. ಅದು ಯಾರಿಗೆ ಗೊತ್ತಾಗುತ್ತದೋ ಇಲ್ವೋ, ಒಬ್ಬ ಡ್ರೈವರ್ಗೆ ಚೆನ್ನಾಗಿ ಗೊತ್ತಾಗುತ್ತದೆ. ದೂರದಿಂದಲೇ ನೋಡುವಂಥ ಡ್ರೈವರ್ ಕನ್ಫರ್ಮ್ ಆಗಿ ಹೇಳುತ್ತಾನೆ, ಆ ಗಾಡಿಯಲ್ಲಿ ಏನಿದೆ, ಏನೋ ಒಂದು ಮಿಸ್ಟೇಕ್ ಆಗಿದೆ. ಹಾಗಾದರೆ ಹಿರಿಯ ಸೇವಕರುಗಳು ನಮಗೆ ಈಗ ಬರುವಂಥ ಸೇವಕರು ಮಾಡುವಂಥ ಕೆಲವು ಕಾರ್ಯಗಳನ್ನು ನೋಡಿ, ಈ ಆತ್ಮವು ಸರಿ ಇಲ್ಲ, ದೇರ್ ಈಸ್ ಸಮಥಿಂಗ್ ರಾಂಗ್. ಆದರೆ ಅವನು ಕೂತು ಮನೆಯೊಳಗೆ ಪ್ರವಾದನೆ ಹೇಳುತ್ತಾನೆ. ಕರ್ತನು ಅಯೋಗ್ಯನೆಂದು ತಳ್ಳಿದಂತಹ ಸೌಲನು, ಆದರೆ ಪ್ರವಾದನೆ ಹೇಳುತ್ತಾನೆ. ಇವನ ಹತ್ರ ಹೇಳಿದ್ರು ಕೇಳುವುದಿಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ? ಕರ್ತನು ನನ್ನನ್ನು ಬಿಟ್ಟು ಹೋದರು ಎಂಬುದಾಗಿ ಅವನಿಗೆ ಗೊತ್ತಿತ್ತು. ಯಾರಿಗೆ ಗೊತ್ತಿತ್ತು? ಸೌಲನಿಗೆ ಚೆನ್ನಾಗಿ ಗೊತ್ತಿದೆ ಕರ್ತನು ತನ್ನನ್ನು ಬಿಟ್ಟು ಏನು ಮಾಡಿದ್ದಾರೆ, ಹೋಗಿದ್ದಾರೆ ಎಂಬುದಾಗಿ. ಓದಿರಿ 1 ಸಮುವೇಲನ ಪುಸ್ತಕ 18ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿರಿ. ಯೆಹೋವನು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದದ್ದರಿಂದ ಸೌಲನು ದಾವೀದನಿಗೆ ಭಯಪಟ್ಟು. ಅಲ್ಲಿ ಸೌಲನ್ ಏನು ಮಾಡುತ್ತಾನೆ? ಕರ್ತನು ತನ್ನನ್ನು ಬಿಟ್ಟು ದಾವೀದನ ಸಂಗಡ ಓದಿದ್ದರಿಂದ ಅವನೇನು ಮಾಡುತ್ತಾನೆ? ಯಾರಿಗೆ ಭಯಪಟ್ಟು? ಕರ್ತನು ಹೋದರೆ ಯಾರಿಗೆ ಭಯಪಡಬೇಕು? ಕರ್ತನು ತನ್ನನ್ನು ಬಿಟ್ಟು ಹೋದರೆ ಅವನು ಯಾರಿಗೆ ಭಯಪಡಬೇಕು? ಅವನು ಕರ್ತನಿಗೆ ಭಯಪಡಬೇಕು. ಕರ್ತನು ಬಿಟ್ಟು ಹೋದರೆ ಯಾರಿಗೆ ಭಯಪಡಬೇಕು? ಕರ್ತನಿಗೆ ಭಯಪಡಬೇಕು. ಆದರೆ ಈಗ ಯಾರ ಮೇಲೆ ಭಯ? ಮನುಷ್ಯನ ಮೇಲೆ, ದಾವೀದನ ಮೇಲೆ ಭಯ ಉಂಟಾಯಿತು. ಚೆನ್ನಾಗಿ ಗಮನಿಸಿರಿ, ಅವನಿಗೆ ಚೆನ್ನಾಗಿ ಗೊತ್ತಾಯಿತು ದೇವರನ್ನು ಬಿಟ್ಟು ಹೋಗಿದ್ದಾರೆ ಎಂದು. ಅವನಿಗೆ ಗೊತ್ತಿಲ್ಲದೇ ಇರುವಂಥ ವಿಷಯ ಅಲ್ಲ. ಇವತ್ತು ಅನೇಕರು ದೇವರಿಂದ ಅಭಿಷೇಕಿಸಲ್ಪಟ್ಟವರಿಗೆ ಗೊತ್ತು ಕರ್ತನವರ ಸಂಗಡ ಇಲ್ಲ ಎಂದು. ಯಾಕಂದರೆ ಅವರು ಮಾಡುವಂಥ ವಿಷಯದಲ್ಲೇ ಗೊತ್ತಾಗುತ್ತದೆ ಕರ್ತನವರೊಂದಿಗೆ ಇರಕ್ಕಾಗಲ್ಲ ಅಂತ ಅಲ್ವಾ? ಸ್ಪಷ್ಟವಾಗಿ ಹೇಳುತ್ತಾರೆ ಎಹೆಜ್ಕೇಲ 8:6 ನಾನು ಪವಿತ್ರಾಲಯವನ್ನು ಬಿಟ್ಟು ದೂರ ಹೋಗುವಂಥ ಕಾರ್ಯವನ್ನು ಇಲ್ಲಿರುವಂಥ ಇಸ್ರಾಯೇಲ್ಯರು ದೇವಜನರು ಮಾಡಿದ್ದಾರೆ ಎಂಬುದಾಗಿ ದೇವರು ಹೇಳುತ್ತಾರೆ. ಒಳಗೆ ಅಸಹ್ಯವಾದ ಕಾರ್ಯ ಬಂದ ಕೂಡಲೇ ದೇವರು ಏನು ಮಾಡುತ್ತಾರೆ? ಈಗ ಆಲೋಚನೆಯಲ್ಲಿ ಬಂತು ಅಂದರೆ ನಿಮ್ಮನ್ನು ಬದಲಾಯಿಸುವುದಕ್ಕೆ ಪ್ರಯತ್ನ ಪಡುತ್ತಾರೆ. ನಿಮ್ಮೊಳಗೆ ಒಂದು ಹೋರಾಟ ಇದೆ, ಅದು ನಿಮ್ಮೊಳಗೆ ಇದೆ. ಅಯ್ಯೋ, ಇದನ್ನು ನಾನು ಬಿಡಬೇಕು, ಇದು ಬೇಡ, ಸಾಕು, ಇದನ್ನು ಹೇಗಾದರೂ ನಾನು ಬಿಡಬೇಕು. ಈಗ ಇದೇ ಕಾರ್ಯ ಇದಿದೆಯಲ್ವಾ, ಇದೇ ಕಾರ್ಯವನ್ನು ತೆಗೆದುಕೊಳ್ಳಿ. 2 ಸಮುವೇಲನ ಪುಸ್ತಕ 12ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿರಿ. ಆಗ ನಾತಾನನು ದಾವೀದನನ್ನು ನೋಡಿ, ಆ ಮನುಷ್ಯನು ನೀನೇ, ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಹೇಳುವುದೇನೆಂದರೆ, ನಿನ್ನನ್ನು ಅಭಿಷೇಕಿಸಿ ಇಸ್ರಾಯೇಲರಿಗೆ ಅರಸನನ್ನಾಗಿ ಮಾಡಿದವನು, ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ. ಇದಲ್ಲದೆ ನಾನು ನಿನಗೆ ನಿನ್ನ ಯಜಮಾನನ ಮನೆಯನ್ನು ಒಪ್ಪಿಸಿದೆನು, ಅವನ ಹೆಂಡತಿಯರನ್ನು ನಿನ್ನ ಮಗ್ಗಲಿಗೆ ಕೊಟ್ಟೆನು, ಇಸ್ರಾಯೇಲ್ ಮತ್ತು ಯಹೂದ ಕುಲಗಳನ್ನು ನಿನಗೆ ವಶಪಡಿಸಿದೆನು. ಇದು ಸಾಕಾಗಿರದಿದ್ದರೆ ನಾನು ನಿನಗೆ ಇನ್ನೂ ಬೇಕಾದದನ್ನು ಕೊಡುತ್ತಿದ್ದೆನು. ಈ ಎಚ್ಚರಿಕೆ ಯಾರಿಗೆ ಸಿಗುತ್ತಾ ಇದೆ? ದಾವೀದನಿಗೆ ಸಿಗುತ್ತದೆ. ಆ ಎಚ್ಚರಿಕೆ ಸಿಕ್ಕಿದ ಕೂಡಲೇ ದಾವೀದನು ಮಾಡಿದಂಥ ಕೆಲಸ ಏನೆಂಬುದಾಗಿ ನೋಡಿರಿ. 12ನೇ ಅಧ್ಯಾಯ 13ನೇ ವಾಕ್ಯ ಓದಿರಿ. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ಯಾರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ? ಈಗ ನಾತಾನನು ಹೇಳಿದ ಕೂಡಲೇ ಅವನು ಯಾರಿಗೆ ಭಯಪಡಬೇಕು ನ್ಯಾಯವಾಗಿ? ಈಗ ಇರುವಂಥವರಲ್ಲಿ ಯಾರಿಗೆ ಭಯಪಡುತ್ತಾರೆ? ಹೇಳಿದಂತಹ ಆ ಪ್ರವಾದಿಗೆ ಭಯಪಡುತ್ತೇವೆ. ಅಯ್ಯಯ್ಯೋ, ಪ್ರವಾದಿಗೆ ಗೊತ್ತಾಯ್ತಲ್ಲ. ಈಗ ಎಲಿಯ ಹೋಗಿ ಹೇಳುತ್ತಾರೆ ಆಹಾಬನಿಗೆ, ದ್ರಾಕ್ಷಿಯ ತೋಟದ ಕುರಿತಾಗಿ ಹೇಳುತ್ತಾರೆ, ನೀನು ಕದ್ದಿಯಲ್ಲ ಎಂಬುದಾಗಿ ಹೇಳುತ್ತಾರೆ. ಅದಕ್ಕೆ ಆಹಾಬನು ಹೇಳುತ್ತಾನೆ, ನನ್ನನ್ನು ಕಂಡು ಹಿಡಿದೆಯೋ? ಅವನಿಗೀಗ ಏನಿಲ್ಲ? ಭಯ ಇಲ್ಲ. ಅವನಿಗೆ ಭಯ ಇಲ್ಲ, ಕಂಡು ಹಿಡಿದೆಯೋ ಎಂಬುದಾಗಿ ಹೇಳುತ್ತಾನೆ. ಚೆನ್ನಾಗಿ ಈಗ ಗಮನಿಸಿರಿ, ಈ ಅರಸನ ಮಧ್ಯದಲ್ಲಿರುವಂಥ ವ್ಯತ್ಯಾಸ ನೋಡಿರಿ. ಸೌಲನು ಒಬ್ಬ ಅಭಿಷೇಕ ಮಾಡಲ್ಪಟ್ಟ ಅರಸನು, ದಾವೀದನೊಬ್ಬ ಅಭಿಷೇಕ ಮಾಡಲ್ಪಟ್ಟ ಅರಸನು. ಆಹಾಬನನ್ನು ದೇವರ ಇಸ್ರಾಯೇಲರಿಗೆ ಅರಸನಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವರೇ ಅರಸನನ್ನು ತಳ್ಳಿ ಅರಸನನ್ನು ಎಬ್ಬಿಸುವವರು. ಸೌಲನ ಬಳಿಗೆ ಹೋಗಿ ಒಂದು ತಪ್ಪನ್ನು ಮಾಡಿದೆ ಎಂಬುದಾಗಿ ಸಮೂಲನು ಹೇಳಿದ್ರೆ ವಾಕ್ಯ ಹೇಳುತ್ತದೆ, ಸೌಲನು ಆ ಒಂದು ಪಾಪಕ್ಕೆ ಪಶ್ಚಾತ್ತಾಪ ಪಡಲೇ ಇಲ್ಲ. ಆ ಅಪರಾಧವನ್ನು ಅವನು ಏನು ಮಾಡ್ತಾನೆ? ಅಕ್ಸೆಪ್ಟ್ ಮಾಡುತ್ತಾನೆ. ಹೌದು, ನಾನೇ. ಕುರಿ ದನಗಳೆಲ್ಲ ಇತ್ತು, ನಿಮ್ಮ ಜನರು ತೆಗೆದುಕೊಂಡ್ರು. ಜನರ ಮೇಲೆ ಆಪವಾದನೆ ಹೊರಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ನೆಕ್ಸ್ಟ್ ನೀವು ನೋಡುವುದಾದರೆ ಅವನಿಗೆ ಆತ್ಮವು, ಪರಿಶುದ್ಧಾತ್ಮನು ಹೋಗಿ ದುರಾತ್ಮವು ಬಂತು ಎಂಬುದಾಗಿ ಅದು ಅವನಿಗೂ ಕೂಡ ಗೊತ್ತಿದೆ, ಜೊತೆಗಿದ್ದಂಥವರಿಗೂ ಗೊತ್ತಿದೆ. ಜೊತೆಗಿರುವಂಥವ್ರು ಹೇಳುತ್ತಾರೆ, ಇಲ್ಲಪ್ಪ, ಒಳಗೆ ಇರುವಂಥದ್ದು ತಪ್ಪಾದ ಆತ್ಮವಾಗಿದೆ ಹಾಗೆನ್ನುತ್ತಾನೆ. ಆದರೆ ಅವನು ಒಳಗೆ ಪ್ರವಾದನೆ ಹೇಳುತ್ತಿರ್ತಾನೆ. ಕೂತು ಏನು ಮಾಡುತ್ತಿದ್ದಾನೆ? ಪ್ರವಾದನೆ ಹೇಳುತ್ತಿದ್ದಾನೆ.
ಈಗ ಯೋಚನೆ ಮಾಡಿ ನೋಡಿ, ಇದೇ ಪರಿಸ್ಥಿತಿಯಲ್ಲಿ ದಾವಿದನು ಬರುವಾಗ ದಾವಿದನು ಹೇಳುತ್ತಾನೆ, ನಾನೇ ಆ ಮನುಷ್ಯನು, ನಾನೇ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಇದಕ್ಕಿಂತ ಇನ್ನೊಂದಿದೆ, ಹಾಗೆ ಓದಿರಿ, ಕೀರ್ತನೆಗಳು 51ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿರಿ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಾತಾನನು ಬಂದು ದಾವೀದನಿಗೆ ಹೇಳುವಾಗ ಅವನು ನಾತಾನನಿಗೆ ಹೇಳುತ್ತಾನೆ, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿ ಇಮಿಡಿಯೇಟ್ ಆಗಿ ದೇವರ ಸಮ್ಮುಖಕ್ಕೆ ಹೋಗಿ ಒಪ್ಪಿಸಿಕೊಟ್ಟು ಆಡುತ್ತಾನೆ. ಅದೇ ಶೀರ್ಷಿಕೆ ಹೇಳುತ್ತದೆ. ಅದನ್ನು ತಿಳಿದಾಗ ದಾವೀದನು ಬರೆದಂತ ಕೀರ್ತನೆ. ಹಾಗಾದ್ರೆ ಯೋಚನೆ ಮಾಡಿ ನೋಡ್ರಿ, ದಾವೀದನು ಇಮಿಡಿಯೇಟ್ ಆಗಿ ಹೋಗುತ್ತಾನೆ. 2 ದಿನ ಆದ್ಮೇಲೆ ಹೋಗ್ಲಿಲ್ಲ, 3 ದಿನ ಆದ್ಮೇಲೆ ಹೋಗ್ಲಿಲ್ಲ. ಇವನೇನು ನನ್ನ ಬಗ್ಗೆ ಈ ರೀತಿ ಮಾತಾಡ್ದ, ಇವನೇ ನನ್ನ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾನೆ, ಆ ರೀತಿಯಾಗಿಲ್ಲ. ಅವನು ಬಂದ ಕೂಡಲೇ ಅದನ್ನೇ ನನಗೆ ದೇವರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳುತ್ತೇನೆ. ನಮ್ಮ ಜೀವಿತದಲ್ಲಿ ತಪ್ಪುಗಳು ನಡೆಯುತ್ತದೆ, ಬಲಹೀನತೆ ಬರುತ್ತದೆ. ಯಾವುದೋ ಒಂದು ಹಂತದಲ್ಲಿ ದೇವರು ತಿಳಿಸುತ್ತಾರೆ, ಯಾವುದೋ ಒಂದು ಕಡೆ ದೇವರು ಏನ್ ಮಾಡುತ್ತಾರೆ, ನಿಮಗೆ ತಿಳಿಸುತ್ತಾರೆ. ಇಮಿಡಿಯೇಟ್ ಆಗಿ ಅದನ್ನು ತಿಳಿಸುವವನನ್ನು ಖಂಡಿಸಿ, ಎಲಿಯನು ಬಂದು ಆಹಾಬನಿಗೆ ಹೇಳಿದ ಕೂಡಲೇ ನನ್ನನ್ನು ಕಂಡುಹಿಡಿದೆಯೋ, ಅವನ ಮೇಲೆ ಕೋಪಗೊಂಡು, ಅಥವಾ ಸೌಲನಿಗೆ ಹೇಳಿದ ಕೂಡಲೇ ಅದರ ಕುರಿತು ಸ್ವಲ್ಪ ತಲೆಕೆಡಿಸಿಕೊಳ್ಳದೆ ಅವನ ಪಾಡಿಗೆ ಕೂತು ಪ್ರವಾದನೆ ಸೇವೆ ನಡೀತಾ ಇದೆ. ಇಲ್ಲಿ ಕೊರತೆ ಇದೆ, ಯಾರು ಕೂಡ ಕೊರತೆ ಇಲ್ಲ ಎಂದು ಹೇಳುತ್ತಿಲ್ಲ. ದೇವರು ತಿಳಿಸುತ್ತಾರೆ, ಯಾರಾದ್ರೂ ಮೂಲಕವಾಗಿ ತಿಳಿಸುತ್ತಾರೆ, ಹಿರಿಯರ ಮೂಲಕ ತಿಳಿಸುತ್ತಾರೆ, ಯಾಕೆ ಆತ್ಮನ ಮೂಲಕ ತಿಳಿಸುತ್ತಾರೆ, ಯಾರಾದ್ರೂ ಮೂಲಕವಾಗಿ ತಿಳಿಸುತ್ತಾರೆ, ಯಾವುದಾದ್ರೂ ಒಂದು ಕಡೆ ಹೇಳುತ್ತಾರೆ. ಅದನ್ನು ಅಂಗೀಕರಿಸಿಕೊಳ್ಳುವಂತ ಮನಪಕ್ವತೆ ಬರುತ್ತಿದೆಯಾ? ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು, ಹೌದು ನಾನು ಮಾಡಿದಂಥದ್ದು ತಪ್ಪೆ, ನಾನು ಮಾಡಿದ್ದು ತಪ್ಪೆ ಎಂಬುದಾಗಿ ಸರಿ ಮನುಷ್ಯರ ಮುಂದೆ ಹೇಳುವುದು ಬೇಡ, ದೇವರ ಮುಂದೆ. ದಾವಿದನ 51ನೇ ಕೀರ್ತನೆಯಲ್ಲಿ ಹೇಳುತ್ತಾನೆ, ಕೆಲವು ಸಮಯದಲ್ಲಿ ಒಬ್ಬರು ತಿಳಿಸುವಾಗ ಅದನ್ನು ಅಂಗೀಕರಿಸುವುದಕ್ಕೆ ನಮಗೇನು ಬರಲ್ಲ, ಸ್ವಲ್ಪ ಮನಸ್ಸು ಕಷ್ಟವಾಗಿರುತ್ತದೆ. ಸರಿ ದೇವರ ಹತ್ರ ಹೋಗಿ. ದಾವಿದನು ಎಕ್ಸ್ಟ್ರೀಮ್, ಅವನು ಕಾಲಿಗೆ ಬೀಳುತ್ತಾನೆ, ನಾತಾನನ ಕಾಲಿಗೆ ಬೀಳುತ್ತಾನೆ, ಹೌದು ನಾನೇ ಮಾಡಿದ್ದು ಎಂದು, ನಾನು ದೇವರಿಗೆ ವಿರುದ್ಧ ಪಾಪ ಮಾಡಿದ್ದೇನೆ ಎಂದು ನೇರವಾಗಿ ದೇವರ ಸಮ್ಮುಖದಲ್ಲಿ ಕೂರುತ್ತಾನೆ. ದೇವರೇ, ದಯವಿಟ್ಟು ನಿಮ್ಮ ಪರಿಶುದ್ಧಾತ್ಮನು ತೆಗೆಯಬೇಡ. ಇದುವೇ ಅಭಿಷೇಕವನ್ನು ದಕ್ಕಿಸಿಕೊಳ್ಳುವಂಥದ್ದು, ಇದೇ ಅಭಿಷೇಕವನ್ನು ಸಂರಕ್ಷಿಸುವಂಥದ್ದು. ನೀವು ಆ ಒಂದು ಅಭಿಷೇಕದಲ್ಲಿರುವಾಗ ಈ ರೀತಿಯಾದ ಬಲಹೀನತೆ ಬರುತ್ತದೆ, ಕೊರತೆಗಳು ಬರುತ್ತದೆ. ಬರುವಾಗ ಆ ಅಭಿಷೇಕವನ್ನು ದಕ್ಕಿಸಿಕೊಳ್ಳುತ್ತಾ ಇದ್ದೀರಾ? ಆ ಒಂದು ಎಚ್ಚರಿಕೆಗೆ ಕಿವಿಗೊಡುತ್ತಾ ಇದ್ದೀರಾ? ನಾನು ಕೆಲವರನ್ನೆಲ್ಲ ನೋಡುತ್ತೇನೆ, ಅವರು ಮಾಡಿದ್ದು ತಪ್ಪು, ಆದರೆ ಅವರಿಗೆ ಅದರಲ್ಲಿ ಒಂದು ದುರಹಂಕಾರ ಇರುತ್ತದೆ. ನಾನೇನು ಮಾಡಿದೆ, ಆ ರೀತಿಯಾಗಿ ನಾನೇನು ಮಾಡಿದೆ, ನೆಕ್ಸ್ಟ್ ಕೇಳುತ್ತಾನೆ, ಬೇರೆ ಯಾರು ಮಾಡದಲ್ಲಿರೋ ತಪ್ಪೇನು ಮಾಡಿದ್ದೇನಾ? ಎಲ್ಲರೂ ಮಾಡೋದನ್ನು ತಾನೇ ನಾನು ಮಾಡಿದ್ದೇನೆ, ಎಲ್ಲರೂ ಮಾಡೋದನ್ನು ನೀನು ಮಾಡಪ್ಪ. ಆದರೆ ಎಲ್ಲರೂ ಅಭಿಷೇಕ ಹೊಂದಿದವರಲ್ಲ, ನೀನು ಅಭಿಷೇಕ ಹೊಂದಿದವನು. ಆದರೆ ಎಲ್ಲರೂ ಕರೆಯಲ್ಪಟ್ಟವರಲ್ಲ, ನೀನು ಕರೆಯಲ್ಪಟ್ಟವನು. ಎಲ್ಲರ ಮೇಲೆ ದರ್ಶನ ಇದೆಯಾ ಅಂತ ಗೊತ್ತಿಲ್ಲ, ಆದರೆ ನೀನು ದರ್ಶನ ಹೊಂದಿದಂಥವನು. ಎಲ್ಲರೂ ಪ್ರತ್ಯೇಕಿಸಲ್ಪಟ್ಟವರ ಗೊತ್ತಿಲ್ಲ, ಆದರೆ ನೀನು ಪ್ರತ್ಯೇಕಿಸಲ್ಪಟ್ಟವನು. ಕರ್ತನು ನಿನ್ನನ್ನು ಒಂದು ಬಹಳ ಮುಖ್ಯವಾದ ವಿಷಯಕ್ಕೆ ಕರೆದಿದ್ದಾರೆ. ನೀನು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡೆ ಅಂದರೆ ಎಲ್ಲರಿಗೂ ಸಿಗುವ ಆಶೀರ್ವಾದವೇ ಬರುತ್ತದೆ, ಆದರೆ ನಿನಗೆಂದು ವಿಶೇಷವಾಗಿಟ್ಟಿರುವ ಆಶೀರ್ವಾದ ಬರುವುದಿಲ್ಲ. ಇವತ್ತು ಸೌಲನ ರಾಜ್ಯಭಾರ ಇಲ್ಲದೆ ಹೋಯಿತು, ಅವನ ತಲೆಮಾರಿಗೆ ಇಲ್ಲದೆ ಹೋಯಿತು. ಆಹಾಬನ ರಾಜ್ಯಭಾರವು ಇಲ್ಲದೆ ಹೋಯಿತು, ಆದರೆ ದಾವಿದನ ರಾಜ್ಯಭಾರವು ಸ್ಥಿರವಾಗಿ ನೆಲೆಯಾಗಿ ನಿಂತಿದೆ. ದೇವರು ಹೇಳುತ್ತಾರೆ, ನೆಲೆಯಾಗಿ ನಿಲ್ಲಿಸುತ್ತೇನೆ. ನಿಮ್ಮ ಮೇಲೆ ಇರುವಂಥ ಅಭಿಷೇಕವನ್ನು, ನಿಮಗೆ ಇರುವಂಥ ಸೇವೆಯನ್ನು, ದರ್ಶನವನ್ನು, ಅದನ್ನು ದಕ್ಕಿಸಿಕೊಳ್ಳುವುದಕ್ಕಿದೆ ಬಹಳ ಇಂಪಾರ್ಟೆಂಟ್. ಕರ್ತನು ತಿಳಿಸುತ್ತಾರೆ, ಕರ್ತನು ಹೇಳುತ್ತಾರೆ. ಆ ರೀತಿಯಾಗಿ ಹೇಳುವಾಗ ನಿಮ್ಮೊಳಗೆ ಆ ಒಂದು ಭಾವನೆ ಬರಬೇಕು, ಹೌದು ನಾನು ಮಾಡಿದೆ. ಕೆಲವು ಸಮಯದಲ್ಲಿ ನೀವು ಮನುಷ್ಯರಿಗೆ ಕೇಳಬೇಕಾಗುತ್ತದಾ? ಕೇಳಿರಿ, ಹೌದು ನಾನು ಆ ತಪ್ಪನ್ನು ಮಾಡಿದೆ. ಅಥವಾ ಅವರ ಹತ್ರ ಕೇಳುವುದಕ್ಕೆ ಕಷ್ಟವಾಗಿದೆಯಾ? ಒಂದು ದಿನ ದೇವರು ನೀವು ಅವರೊಂದಿಗೆ ಸಮಾಧಾನವಾಗುವಂತೆ ಮಾಡುತ್ತಾರೆ. ಒಂದು ಹಂತದಲ್ಲಿ ನಾವು ಒಂದು ದಿನ ಸಾರಿ ಕೇಳುವಂತೆ ಮಾಡುತ್ತಾರೆ. ಅದು ಒಂದು ಕಡೆ ಇರಲಿ. ಮೊದಲು ದೇವರೊಂದಿಗೆ ಹೋಗಿ ಸಮಾಧಾನವಾಗಿರಿ. ಅದೇ ವಾಕ್ಯ ಹೇಳುತ್ತದೆ ಲೂಕ 13ರಲ್ಲಿ, ನಿಮಗೆ ವಿರುದ್ಧವಾಗಿಯೂ ದೇವರಿಗೆ ವಿರುದ್ಧವಾಗಿಯೂ ಪಾಪ ಮಾಡಿದ್ದೇನೆ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿಮಗೆ ವಿರುದ್ಧವಾಗಿಯೂ ಪಾಪ ಮಾಡಿದೆ. ಇವತ್ತು ನಾವು ಹೋಗಿ ಆ ಸಮಾಧಾನವಾಗುವಂಥದ್ದು ತಿಳಿಸಲ್ಪಡುವಾಗ, ಹಾಗಾದರೆ ನಿಮ್ಮೊಳಗೆ ಇರುವಂಥ ಅಭಿಷೇಕವನ್ನು ನೀವು ಚೆಕ್ ಮಾಡಿ ನೋಡಿಕೊಳ್ಬೇಕು. ನೀವು ಅಭಿಷೇಕ ಹೊಂದಿದವರು. ಈಗ ಒಬ್ಬ ಬರುತ್ತಾನೆ, ಪೌಲನ ಹತ್ರ ಬರುತ್ತಾನೆ. ಅವನ ಹೆಸರು ಬಾರೆಯೇಸು ಎಂದು ಇದೆ. ಅವನ ಹೆಸರೇನು? ಬಾರೆಯೇಸು. ಅಪೊಸ್ತಲರ ಕೃತ್ಯಗಳಲ್ಲಿದೆ, ಬಾರೆಯೇಸು ಬರುತ್ತಾನೆ. ಅವನು ಬಂದ ಕೂಡಲೇ ಬಾರ್ ಏಸು ಎನ್ನುವಂಥ ಮಾತಿಗೆ ಅರ್ಥ ಏನು ಅಂದರೆ ಯೇಸುವಿನ ಮಗು ಎಂದು ಅರ್ಥ. ಬಾರ್ ಏಸು, ಏಸು ಅಂದರೆ ದೇವರ ಹೆಸರು, ಬಾರ್ ಅಂದರೆ ಮಗನು, ಅಂದರೆ ಯೇಸುವಿನ ಮಗನು ಎಂದು ಅರ್ಥ. ಆದರೆ ಅವನು ಯಾರಂತ ನೋಡುವುದಾದರೆ ಒಳಗೆ ಸೈತಾನನ ಆತ್ಮ, ಅಂತ್ಯಕ್ರಿಸ್ತನ ಆತ್ಮ ಹೊಂದಿದವನು. ಯಾಕಂದರೆ ಅಂತ್ಯಕ್ರಿಸ್ತನ 2 ಥೆಸಲೋನಿಕೆ 2:3 ಹೇಳುತ್ತದೆ ಕೆಡುಕನ ಮಗನು ಎಂದು. ಈ ಸ್ಥಳದಲ್ಲಿ ಪೌಲನು ಅವನು ನೋಡಿ ಹೇಳುತ್ತಾರೆ ಕೆಡುಕನ ಮಗನೇ ಎಂದು. ಹೆಸರು ಏನದು? ಬಾರೆಯೇಸು. ಆದರೆ ಒಳಗೆ ಇರುವಂಥ ಆತ್ಮ ಯಾವುದು? ಕ್ರಿಸ್ತ ವಿರೋಧಿ ಆತ್ಮ ಅಥವಾ ದುರಾತ್ಮ ಎಂಬುದಾಗಿ ಇಟ್ಟುಕೊಳ್ಳೋಣ. ಈಗ ಅವನನ್ನು ದಿಟ್ಟಿಸಿ ನೋಡಿ ಕೆಡುಕನ ಮಗನೇ ಎಂದು ಹೇಳುತ್ತಾರೆ.
ಅವನು ಕೆಲವು ಕಾಲ ಕುರುಡನಾಗಿ ಇದ್ದನು. ಅವನಿಗೆ ಸಹಾಯ ಮಾಡುವುದಕ್ಕೆ ಯಾರು ಇಲ್ಲದವನಾಗಿ ಇದ್ದ. ಯೋಚನೆ ಮಾಡಿ ನೋಡಿ, ಅದನ್ನು ಹೇಳಿದ ಕೂಡಲೇ ಅವನು ಏನು ಮಾಡಬೇಕಾಗಿತ್ತು? ಪೌಲನ ಪಾದಕ್ಕೆ ಬಿದ್ದು, ಹೌದು, ನಾನು ತಪ್ಪು ಮಾಡಿದ್ದೇನೆ, ನನಗಾಗಿ ಪ್ರಾರ್ಥಿಸಿರಿ, ದೇವರು ಕರುಣೆಯುಳ್ಳ ದೇವರು, 70 ಸಾರಿ ಕ್ಷಮಿಸುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ಆದರೆ ಉದ್ದಟತನದಿಂದ ಮಾಡುವಂಥವನಿಗಲ್ಲ, ಉದ್ದಟತನವಾಗಿ ಮಾಡುವವನಿಗಲ್ಲ. ಆ ಪಾಪದಲ್ಲಿಯೇ ಇವನಿಗೆ ಕೋಪ ಬರುತ್ತದೆ ನೋಡಿ. ಮಾಡಿರೋದು ಪಾಪ, ಮಾಡಿರೋದು ತಪ್ಪು, ಇವನಿಗೆ ಅದರಲ್ಲಿ ಕೋಪ ಬರುತ್ತದೆ. ಹೌದು, ಏನೀಗ ನಾನು ಹಾಗೆ ಮಾಡುತ್ತೇನೆ ಅಂತ ಹೇಳುತ್ತಾರೆ. ಕೆಲವರೆಲ್ಲ ನೋಡಿರಿ, ತಪ್ಪು ಮಾಡಿದ್ದಾರೆ ಅಂತ ಖಂಡಿಸಿದ್ರೆ ಅವನು ಆ ತಪ್ಪನ್ನು ದೊಡ್ಡದಾಗಿ ತೆಗೆದುಕೊಳ್ಳುವುದೇ ಇಲ್ಲ. ಹೌದು, ಹಾಗೆ ಮಾಡುತ್ತೇನೆ, ಏನೀಗ ಅಂತಾನೆ. ಇವರನ್ನೇನು ಮಾಡೋಕ್ಕೆ ಸಾಧ್ಯ? ಇವರನ್ನೆಲ್ಲ ಏನು ಮಾಡೋಕ್ಕಾಗಲ್ಲ, ತಳ್ಳಿಡುವುದಕ್ಕೆ ಸಾಧ್ಯ. ಅವನನ್ನು ಕರ್ತನಿಂದ ಉಪಯೋಗಿಸುವುದಕ್ಕೆ ಸಾಧ್ಯವಿಲ್ಲ. ಅವನ ಮೇಲಿರುವಂಥ ಅಭಿಷೇಕಕ್ಕೆ ಗೌರವ ಇಲ್ಲ. ಯಾಕಂದರೆ ದೇವರಾತ್ಮನು ಇಲ್ಲ, ಅವನನ್ನು ಬಿಟ್ಟು ಹೋಗಿದ್ದಾರೆ. ಸತ್ಯವೇದ ಹೇಳುತ್ತದೆ, ಪರಿಶುದ್ಧ ಆತ್ಮನು ಅಥವಾ ಕರ್ತನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಹೋದ್ರು ಅಂದರೆ ನೆಕ್ಸ್ಟ್ ಏನು ಬರುತ್ತದೆ? ದುರಾತ್ಮವು ನಿಮ್ಮೊಳಗೆ ಬರುತ್ತದೆ. ದುರಾತ್ಮವು ಬಂತು ಅಂದರೆ ನೀವು ಕೊಲೆಗಾರನಾಗಿ ಮಾರ್ಪಡುತ್ತೀರಾ. ಹೊಸ ಒಡಂಬಡಿಕೆಯಲ್ಲಿ ಕೊಲೆಗಾರನಾಗಿ ಮಾರ್ಪಡುವುದಿಲ್ಲ ಅಂದರೆ ವಾಕ್ಯ ಹೇಳುತ್ತದೆ, ಕಾರಣವಿಲ್ಲದೆ ತನ್ನ ಸಹೋದರನನ್ನು ಹಗೆ ಮಾಡುವವನು ಯಾವುದಕ್ಕೆ ಸಮ? ಕೊಲೆಗಾರನಿಗೆ ಸಮ ಎಂದು ವಾಕ್ಯ ಹೇಳುತ್ತದೆ. ಆಟೋಮೆಟಿಕ್ ಆಗಿ ನೀವೇನು ಮಾಡ್ತೀರಾ ಗೊತ್ತಾ? ಚರ್ಚಲ್ಲಿ ಯಾರನ್ನೇ ನೋಡಿದ್ರು, ನಿಮ್ಮ ತಪ್ಪನ್ನು ಒಬ್ಬರು ನಿಮಗೆ ಹೇಳಿದ್ರು ಅಂದರೆ ಅವ್ರು ನಿಮಗೆ ಕೆಟ್ಟವನು. ಹೌದು ತಾನೇ? ನೀವು ಹೀಗೆ ಮಾಡಿದ್ದೀರಾ ಅಂತ ಹೇಳಿದ್ರೆ ನಾನು ಮತ್ತೆ ಹೇಳುತ್ತೇನೆ, ಸಭೆ ಎನ್ನುವಂಥದ್ದು ಅರ್ಥ ಮಾಡಿಕೊಳ್ಳಿರಿ, ನಾನು ಹೇಳುವುದು ತಪ್ಪಾಗಿ ತೆಗೆದುಕೊಳ್ಬೇಡಿ. ಸಭೆ ಎನ್ನುವಂಥದ್ದು ಪರಿಶುದ್ಧರು ಕೂಡಿರುವಂಥ ಜಾಗ ಅಲ್ಲ, ಕೊರತೆಯುಳ್ಳವರು ಇರುವಂತಹ ಜಾಗ. ಬರೀ ಪರಿಶುದ್ಧರೇ ಇರುವುದಕ್ಕೆ ಹೆಸರು ಪರಲೋಕ. ಅರ್ಥ ಆಗ್ತಿದೆಯಾ? ಬರೀ ಪರಿಶುದ್ಧರೇ ಇರುವಂಥ ಸ್ಥಳಕ್ಕೆ ಹೆಸರೇನು? ಪರಲೋಕ. ಸಭೆ ಎನ್ನುವಂಥದ್ದು ಕೊರತೆಯುಳ್ಳವರು ತುಂಬಿರುವಂಥ ಜಾಗ. ಇವರು ಪರಿಶುದ್ಧರಾಗಿ ಮಾರ್ಪಡುವುದಕ್ಕಾಗಿ ಸಭೆಗೆ ಬಂದಿದ್ದಾರೆ. ಸಭೆಯೊಳಗೆ ಕೆಲವು ಸಮಯದಲ್ಲಿ ಏನಾಗುತ್ತದೆ? ಸಮಸ್ಯೆಗಳಾಗುತ್ತದೆ, ತಪ್ಪು ನಡೆಯುತ್ತದೆ. ಆಗ ನೀವೇನು ಮಾಡಬಹುದು ಅಂದರೆ, ಇದನ್ನು ನಾನು ವಾಕ್ಯದ ಪ್ರಕಾರ ಹೇಳುತ್ತೇನೆ, ಆಗ ನೀವೇನು ಮಾಡಬಹುದು ಅಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ ಕರೆದು ಏನು ಮಾಡಬಹುದು? ಎಚ್ಚರಿಕೆ ಕೊಡಬಹುದು. ಇಲ್ಲ, ಈ ರೀತಿ ನಡೀತಿದೆ ನೋಡಿ, ಹೀಗೆ ಕೇಳಲ್ಪಟ್ವಿ ಅಥವಾ ನೋಡಿದ್ವಿ, ಆ ರೀತಿಯಾಗಿ ಹೇಳ್ಬಹುದು. ಹೇಳಿದ ಕೂಡಲೇ ಆ ನಂತರವಾಗಿ ಅವನು ಕೇಳುತ್ತಾನಾ ಇಲ್ಲವಾ ಎನ್ನುವಂಥದ್ದು ಅವನಿಗೂ ದೇವರಿಗೂ ಬಿಟ್ಟಿದ್ದು. ಸೌಲನನ್ನು ನೋಡಿ ಸೇವಕರು ಹೇಳುತ್ತಾರೆ, ದುರಾತ್ಮವು ನಿನ್ನೊಳಗೆ ಇದೆ ಎಂದು. ಅದನ್ನು ಅಂಗೀಕರಿಸಿಕೊಂಡು ಅದು ಹೋಗುವುದಕ್ಕೆ ಪ್ರಯತ್ನ ಮಾಡಬೇಕಾಗಿರೋದು ಯಾರ ಕೆಲಸ? ಸೌಲನ ಕೆಲಸ. ಇಲ್ಲ, ನಾನು ಕೂತ್ಕೊಂಡು ಪ್ರವಾದನೆ ಹೇಳುತ್ತೇನೆ ಅಂದರೆ ಅದು ನೀ ಬಿಟ್ಟಿದ್ದು. ಆದರೆ ಕರ್ತನು ಒಂದು ದಿನ ನೀನು ರಾಜನಾಗಿರದಂತೆ ತಳ್ಳುತ್ತಾರೆ, ಆ ಕಾರ್ಯ ನಡೆಯುತ್ತದೆ. ಆದರೆ ನೀವಿದ್ದೀರಲ್ಲ ತಿಳಿಸಿದವರು, ನೀವೇನು ಮಾಡ್ತೀರಾ ಅಂದರೆ ಹಾಗೆ ಚರ್ಚ್ಗೆ ಹೋಗಿ ಎಲ್ಲ ಕಡೆ ಅದನ್ನು ಹಬ್ಬಿಸುತ್ತೀರಾ. ಆ ರೀತಿ ಒಂದು ಗ್ರೂಪ್ ಇದೆ. ನಾನು ಹೇಳಿದೆ, ಅವ್ರು ಕೇಳಲಿಲ್ಲ, ಅವರು ಬಹಳ ಮೋಸ. ಈಗ ಅವರ ಮೇಲೆ ಆತ್ಮ ಇದೆಯೋ ಇಲ್ವೋ, ಆದರೆ ನಿಮ್ಮ ಮೇಲೆ ದೂಷಣೆಯ ಆತ್ಮ ಬಂದಿದೆ. ನಿಮ್ಮ ಮೇಲೆ ಏನು ಬಂತು? ಯೇಸು ಹೇಳುತ್ತಾರೆ, ಒಂದೇ ಬಾಯಿಯಿಂದ 2 ಬುಗ್ಗೆಗಳು ಹೊರಡುವುದಿಲ್ಲ. ಸಭೆಯಲ್ಲಿ ಒಬ್ಬ ತಪ್ಪು ಮಾಡುತ್ತಾನೆ ಅಥವಾ ಕೊರತೆಯಲ್ಲಿದ್ದಾನೆ ಅಂದರೆ ಅವರನ್ನು ಕರೆದು ಖಂಡಿಸಿರಿ, ಪ್ರತ್ಯೇಕವಾಗಿ ಕರೆದು ಹೇಳಿರಿ, ಅಥವಾ 2-3 ಸೇರಿ ಹೇಳಿರಿ. ಇಲ್ಲ ಅಂದ್ರೆ ಏನು ಮಾಡಕ್ಕೆ ಹೇಳಿದ್ದಾರೆ ಪೌಲನು? ದೇವರಿಗೆ ಒಪ್ಪಿಸುವುದಕ್ಕೆ ಹೇಳಿದ್ದಾರೆ. ಅವನನ್ನೇನು ಮಾಡಿ ದೇವರಿಗೆ ಒಪ್ಪಿಸಿಬಿಡಿ. ಒಂದು ವೇಳೆ ನೀವು ಆ ರೀತಿಯಾಗಿ ಹೇಳುವಾಗ ಅಲ್ಲಿ ಕೇಳುತ್ತಾನಲ್ಲ ಒಬ್ಬ ತಪ್ಪು ಮಾಡಿದಂಥವನು, ಅದನ್ನು ಈಗ ನಾವೇ ಅಂತ ಅಂದುಕೊಳ್ಳೋಣ. ನಮ್ಮ ಹತ್ರ ಒಬ್ರು ಬಂದು ಹೇಳುತ್ತಾರೆ, ನಮ್ಮ ತಪ್ಪನ್ನು ಹೇಳುತ್ತಾರೆ, ತಿಳಿಸುತ್ತಾರೆ. ಅದನ್ನು ಕೇಳುವಾಗ ನಿಮಗೆ ಅವರು ಹೇಳಿದ್ದನ್ನು ಕೇಳಿ, ಹೌದು ನಾನು ತಪ್ಪು ಮಾಡಿದೆ, ಇನ್ಮುಂದೆ ತಪ್ಪು ಮಾಡುವುದಿಲ್ಲ ಎನ್ನುವಂಥ ಭಾವನೆ ಬಂತು ಅಂದರೆ, ದೇವರತ್ರ ಸಮಾಧಾನ ಆದ್ರಿ ಅಂದರೆ ದಾವಿದನು, ಸಮಾಧಾನವಾದ್ರಿ ಅಂದರೆ ದಾವಿದನು. ಇವನೇನು ಹೇಳೋದು? ಈಟಿ ತೆಗೆದುಕೊಂಡು ಹೋಗಿ ಚುಚ್ಚುವುದಕ್ಕೆ ನೋಡುತ್ತಾ ಇದ್ದಾನೆ ಅಂದರೆ ಅವನು ಸೌಲನು. ನನಗೆ ಬಹಳ ಆಶ್ಚರ್ಯವಾದದ್ದೇನೆಂದರೆ, ಸೌಲನು ಈ ರೀತಿಯಾಗಿ ಮಾಡಿದ ಕೂಡಲೇ ದಾವಿದನು ಹಾಗೂ ಸಮುವೇಲನ ಪರಿಸ್ಥಿತಿ ನೋಡಿರಿ. 1 ಸಮುವೇಲನ ಪುಸ್ತಕ 18ನೇ ವಾಕ್ಯ ಓದಿರಿ, 19ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿರಿ. ದಾವಿದನು ತಪ್ಪಿಸಿಕೊಂಡು ರಾಮಾದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಸೌಲನು ತನಗೆ ಮಾಡಿದ್ದೆಲ್ಲವನ್ನೂ ತಿಳಿಸಿದನು. ಅವರಿಬ್ಬರು ಹೋಗಿ ಅಲ್ಲಿನ ಮಠದಲ್ಲಿ ವಾಸವಾಗಿದ್ದರು. ಅಲ್ಲಿ ಸಮಸ್ಯೆ ಯಾರ್ಯಾರಿಗೆ? ದಾವಿದನಿಗೂ. ಇದನ್ನು ಹೋಗಿ ಅವ್ರು ಯಾರ ಹತ್ರ ಹೇಳುತ್ತಾರೆ? ಸಮುವೇಲನಿಗೆ ಹೇಳುತ್ತಾರೆ. ಹೋಗಿ ಹೇಳಿದ್ರೆ ಸಮುವೇಲನು ದಾವಿದನು ಹೋಗಿ ಎಲ್ಲಿದ್ದಾರೆ? ಅವರು ಮಠದಲ್ಲಿ ಹೋಗಿ ತಂಗಿದ್ದಾರೆ. ಈಗ ಭಯ ಎನ್ನುವುದು ಸೌಲನ ಮೇಲೆ ಕೇವಲ ದಾವಿದನಿಗೆ ಮಾತ್ರ ಇಲ್ಲ, ಯಾರಿಗೂ ಇದೆ? ಸಮುವೇಲನಿಗೂ ಇದೆ. ವಾಕ್ಯವನ್ನು ಓದುವಾಗ ದೇವರು ನನಗೆ ತಿಳಿಸಿದರು, ಒಂದು ಸಭೆಯೋ ಅಥವಾ ಒಬ್ಬ ಸೇವಕರೋ ಅಥವಾ ಒಬ್ಬ ಅಭಿಷೇಕಿಸಲ್ಪಟ್ಟವನೋ ನಿನ್ನೊಂದಿಗೆ ಸಂತೋಷವಾಗಿರುವುದಕ್ಕಾಗುತ್ತಿಲ್ಲ, ಭಯದಿಂದ ಇದ್ದಾನೆ ಅಂದರೆ ನಿನಗೆ ಕಷ್ಟ ಒಂದು ಸ್ಥಳದಲ್ಲಿ, ಅದು ನಿನಗೆ ಒಂದು ಸ್ಥಳದಲ್ಲಿ ಕಷ್ಟ.
ಕರ್ತನಿಂದ ಅಭಿಷೇಕಿಸಲ್ಪಟ್ಟವನು ನಿನ್ನ ಬಳಿ ಸಂತೋಷವಾಗಿ ಇರಬೇಕು. ನಿನ್ನ ಬಳಿ ಇರುವಾಗ ಅವನು ಭಯಪಟ್ಟು ಇದ್ದಾನಂದ್ರೆ ದೇರ್ ಈಸ್ ಸಮಥಿಂಗ್ ರಾಂಗ್, ಏನೋ ಸಮಸ್ಯೆ ಇದೆ ಅಲ್ಲಿ. ಇಲ್ಲಿ ಮಾತ್ರ ಇಲ್ಲ, ನೋಡಿರಿ, ದೇವರಿಗೆ ಏನು ಮಾಡುತ್ತಾರೆ, ನಾನು ಅಯೋಗ್ಯನೆಂದು ತಳ್ಳಿದಂತಹ ಸೌಲನ ವಿಷಯದಲ್ಲಿ ನೀನು ದುಃಖದಿಂದ ಇರುವುದೇನು? ಆ ರೀತಿಯಾಗಿ ಹೇಳಿ ನೀನು ಹೋಗಿ ಏನು ಮಾಡು, ಸಮುವೇಲನಿಗೆ ಹೇಳುತ್ತಾರೆ, ನೀನು ಹೋಗಿ ಇಷಾಯನ ಮಗನ ಏನು ಮಾಡು, ಅಭಿಷೇಕ ಮಾಡು. 16ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಅದಕ್ಕೆ ಸಮುವೇಲನು, ನಾನು ಹೋಗುವುದು ಹೇಗೆ? ಇದು ಸೌಲನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದು ಹಾಕುವವನಲ್ಲವೇ ಅನ್ನಲು. ಹಾಗಾದರೆ ಸೌಲನ ಮೇಲೆ ಭಯ ಆರಂಭದಿಂದಲೇ ಇದೆ. ಯಾರಿಗೆ? ಹೌದು, ಈ ಸೌಲನನ್ನು ಅಭಿಷೇಕ ಮಾಡಿದ್ದು ಯಾರು? ಇದೇ ಇವತ್ತಿನ ಪರಿಸ್ಥಿತಿ. ಸೇವಕರಿಗೆ ಇದೇ ಪರಿಸ್ಥಿತಿ ಇವತ್ತು. ಕರ್ತನಿಂದ ಅಭಿಷೇಕಿಸಲ್ಪಟ್ಟಂತ ಸೌಲನು, ಅವನನ್ನು ಯಾರು ಅಭಿಷೇಕಿಸಿದ್ದು? ಸಮುವೇಲನೇ. ಕತ್ತೆಯನ್ನು ಹುಡುಕುತ್ತಾ ಇದ್ದವನಿಗೆ ರಾಜನೆಂದು ಹೇಳುತ್ತಾರೆ, ಸುಂದರವಾಗಿ ಹೇಳಿಕೊಡುತ್ತಾರೆ, ನೀನು ಈ ರೀತಿಯಾಗಿ ಹೋಗು, 3 ಬರುತ್ತಾರೆ, ಅವರು ಬಂದು ನಿನ್ನ ಹತ್ರ ಈ ಕಾರ್ಯ ಮಾಡುತ್ತಾರೆ. ಆನಂತರ ಇನ್ನೊಂದು ಹೇಳುತ್ತಾರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಕೇಳಿದ್ರೆ ಏನು ಮಾತಾಡಬೇಕೆಂದು ದೇವರು ಹೇಳುತ್ತಾರೆ. ಸುಂದರವಾಗಿ ಗಿಳಿಗೆ ಹೇಳಿಕೊಟ್ಟಂಗೆ ಹೇಳಿಕೊಡುತ್ತಾನೆ. ಅರಸನಾಗುವುದಕ್ಕೆ ಅವನೇ ಅಭಿಷೇಕ ಮಾಡುತ್ತಾನೆ, ಅವನೇ ಕೊಂಡು ಹೋಗಿ ಜನರ ಮಧ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತಾನೆ, ಇವನನ್ನೇ ಅರಸನನ್ನಾಗಿ ಮಾಡು, ಎಲ್ಲವನ್ನೂ ಹೇಳಿಕೊಡುತ್ತಾನೆ. ಆ ಸಮುವೇಲನು ಸೌಲನನ್ನು ಕಂಡು ಏನು ಮಾಡುತ್ತಾನೆ? ಅಯ್ಯೋ, ನನ್ನನ್ನು ಕೊಲೆ ಮಾಡುತ್ತಾನೆ ಅಪ್ಪ. ಹಾಗಾದ್ರೆ ಸೌಲನ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ನೋಡಿ. ಕರ್ತನಿಂದ ಅಭಿಷೇಕಿಸಲ್ಪಟ್ಟವನು. ಇವತ್ತು ಅನೇಕರು ಹಾಗೇ ಇದ್ದಾರೆ. ಕೆಲವರನ್ನೆಲ್ಲ ದೇವರು ನೋಡುತ್ತಾನೇ ಇದ್ದಾರೆ. ಯಾರಾದರೂ ನಿಮ್ಮ ಕುರಿತಾಗಿ ಮಾತನಾಡಿದ್ರ, ಅವರು ಮಾತಾಡ್ತಿರೋದು ಸರಿಯಾಗಿದೆಯಾ? ಹಾಗಾದರೆ ಹೋಗಿ ದೇವರ ಹತ್ರ ಸಮಾಧಾನವಾಗಿರಿ. ಅವರು ಮಾತಾಡ್ತಿರೋದು ತಪ್ಪಾಗಿದೆಯಾ? ಅದು ಸುಳ್ಳಾಗಿದೆಯಾ? ಚಿಂತೆ ಪಡಬೇಡಿ. ಕರ್ತನು ಅವರನ್ನು ನೋಡಿಕೊಳ್ಳುತ್ತಾರೆ. ನೀವು ಬಿದ್ದರೂ ಎದ್ದರೂ ದೇವರಿಗೆ ಬಿಟ್ಟಿದ್ದು. ಅವರ ಕುರಿತು ಭಯಪಡಬೇಡ ಅನ್ನುತ್ತಾರೆ. ಅದೇ ಸತ್ಯ. ಆದರೆ ಕೆಲವು ಸೇವಕರಿಗೆ ಅವರು ಚಿಕ್ಕ ವಯಸ್ಸಿನಿಂದಲೇ ಈ ಒಂದು ಸಭೆಯಲ್ಲೇ ಬೆಳೆದು ಬರೀ ಅವರು ಒಳ್ಳೆಯವರೊಂದಿಗೆ ಬೆಳೆದಿರುತ್ತಾರೆ, ಪರಿಶುದ್ಧರೊಂದಿಗೆ ಬೆಳೆದಿರುತ್ತಾರೆ. ಇಂತಹ ವ್ಯಕ್ತಿಗಳನ್ನು ನೋಡಿದ ಕೂಡಲೇ ಇದು ಪಿಶಾಚನ ದೂತನು ತಾನೆ. ದೂಷಿಸುವ ಯಾರ ಕೆಲಸ? ಪಿಶಾಚನ ಕೆಲಸ. ದೂಷಿಸುವಂತ ಅವನ ಟೀಮ್ ಇದೆಯಲ್ಲ, ಅದನ್ನ ನೋಡಿದ ಕೂಡಲೇ ಅವ್ರಿಗೆ ಏನ್ ಬರುತ್ತದೆ? ಅಯ್ಯೋ, ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತಲ್ವಾ? ಆ ದೇವ ಭಕ್ತರು ಭಯಪಡುತ್ತಾರೆ ಅಲ್ವಾ? ಅವರಲ್ಲಿ ಒಂದು ಕಳವಳ ಬರುತ್ತದಲ್ವಾ? ಆ ಕಳವಳಕ್ಕೆ ಕಾರಣನಾಗಿರುವಂತ ಸೌಲನು ಚೆನ್ನಾಗಿರುವುದಿಲ್ಲ. ಈಗ ಇವರು ದಾವೀದನನ್ನು ಅಭಿಷೇಕ ಮಾಡುವುದಕ್ಕೆ ಹೋಗಬೇಕು. ಕರ್ತನು ಹೇಳುತ್ತಾರೆ, ಆದರೆ ಸೌಲನ ಪ್ರಕಾರವಾಗಿ ನಾನು ಅರಸನಾಗಿರಬೇಕಾದ್ರೆ ನೀನು ಇನ್ನೊಬ್ಬರನ್ನು ಅರಸನಾಗಿ ಅಭಿಷೇಕ ಮಾಡ್ತೀಯಾ? ಇದು ರಾಜದ್ರೋಹ. ಕಾನೂನಿನ ಪ್ರಕಾರವಾಗಿ ಅದೇನದು? ರಾಜದ್ರೋಹ. ನಾನಿರುವಾಗ ಇನ್ನೊಬ್ಬನನ್ನು ರಾಜನಾಗಿ ಅಭಿಷೇಕಿಸ್ತೀಯಾ? ಗಲಿಬಿಲಿ ಮಾಡ್ತೀಯಾ? ಸೊ ನನ್ನನ್ನು ಆ ವಿಷಯದಲ್ಲಿ ಕೊಲೆ ಮಾಡುತ್ತಾನೆ ಎಂಬುದಾಗಿ ಯಾರಿಗೆ ಭಯ ಇದೆ? ಸಮುವೇಲನಿಗೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಸೌಲನನ್ನು ದೇವರು ತಳ್ಳಿದ ನಂತರ ನಿನ್ನನ್ನು ನೋಡಿದ್ರೆ ಜನರಿಗೆ ಭಯ ಉಂಟಾಗಬಾರದು. ನಿನ್ನನ್ನು ನೋಡಿದ್ರೆ ಜನರಿಗೆ ಆತ್ಮಿಕವಾದ ಭಯವೇ ಉಂಟಾಗಬೇಕು. ಆತ್ಮಿಕವಾದ ಭಯ ಬೇರೆ, ಶಾರೀರಿಕವಾದ ಭಯ ಬೇರೆ. ಇವತ್ತು ಈ ಆತ್ಮ ಉಳ್ಳವರೇ ಇದ್ದಾರೆ. ಅನೇಕ ಸಮಯದಲ್ಲಿ ನೋಡಿರಿ, ಒಬ್ಬ MLA MP ಅವ್ರ ಹತ್ರ ಹೋಗಿ ಏನೋ ಒಂದು ಜಗಳ ಅಂದರೆ ಕೂಡಲೇ ನಾವೇನು ಹೇಳ್ತೇವೆ? ಸುಮ್ಮನೆ ಯಾಕ್ರಿ ನಾವು ಅವ್ರ ಹತ್ರ ಜಗಳ ಆಡೋದು, ಅವರು ಸುಮ್ಮನೆ ಸರಿ ಇಲ್ಲ, ಅವ್ರ ಹತ್ರ ಸುಮ್ಮನೆ ಯಾಕೆ ಜಗಳ ಆಡೋದು, ಆ ರೀತಿ ಹೇಳ್ತೇವಲ್ವಾ? ಇದು ಯಾವ ಭಯ? ಶಾರೀರಿಕವಾದ ಭಯ. ಅದೇ ಸಮಯದಲ್ಲಿ ಒಬ್ಬ ಸೇವಕರು, ಒಬ್ಬ ದೇವಭಕ್ತರು ಅವ್ರ ಹತ್ರ ಹೋಗಿ ನಿಲ್ಲಬೇಕು. ಅವ್ರ ಹತ್ರ ಹೋಗಿ ಮಾತನಾಡುವುದಕ್ಕೆ ನಾವೀಗೇನು ಹೇಳ್ತೇವೆ ಗೊತ್ತಾ? ಯಾಕೆ ಹೋಗಿ ಅಲ್ಲಿ ನಿಲ್ಬೇಕು? ಆ ಸೇವಕರ ವಿರುದ್ಧವಾಗಿ ಯಾಕೆ ನಿಲ್ತೀರಾ? ಅವ್ರು ಹೇಳಿದ್ರೆ ಹಾಗೆ ನಡೆಯುತ್ತದೆ, ಆ ರೀತಿಯಾಗಿ ಹೇಳುತ್ತೇವಲ್ವಾ? ಈ 2 ಭಯಕ್ಕೂ ಡಿಫರೆನ್ಸ್ ಇದೆ ಅಲ್ವಾ? ಸ್ಪಿರಿಚುವಲ್ ಭಯ, ಶಾರೀರಿಕವಾದ ಭಯ. ನಿಮ್ಮ ಮೇಲೆ ಸ್ಪಿರಿಚುವಲ್ ಆದ ಭಯನೇ ಬರಬೇಕು ಬಿಟ್ರೆ ಯಾವ ಭಯ ಬರಬಾರದು? ಶಾರೀರಿಕ ಭಯ ಬರಬಾರದು. ಇವತ್ತು ಏನ್ ನಡೀತಾ ಇದೆ? ಸೌಲನ ಹಾಗೆ ಅಭಿಷೇಕ ಹೊಂದಿದವರಿದ್ದಾರೆ. ಒಂದು ಗುಂಪು ಹೋಗುತ್ತದೆ, ಅವರು ದುರಾತ್ಮ ಹಿಡಿದವರೆಂಬುದಾಗಿ ಗೊತ್ತಿರುತ್ತದೆ. ಆ ರೀತಿಯಾಗಿ ಅಭಿಷೇಕ ಹೊಂದಿದವನ ಮೇಲೆ ಒಂದು ದುರಾತ್ಮವು ಬಂದು ಅವರ ಮೇಲೆ ಇಳಿದಿದೆ. ಅವನು ಪ್ರವಾದನೆ ಹೇಳುತ್ತಾನೆ, ಅವನ ಹಿಂದೆ ಒಂದು ದೊಡ್ಡ ಕ್ರೌಡ್ ಇದೆ. ಆದರೆ ಸಮುವೇಲನು, ದಾವೀದನು ಅವನನ್ನು ನೋಡಿ ಏನಾಗಿದ್ದಾರೆ? ಭಯಪಡುತ್ತಿದ್ದಾರೆ, ಓಡಿ ಹೋಗಿ ಭಯಪಡುತ್ತಿದ್ದಾರೆ. ಇದುವೇ ಅಭಿಷೇಕ ಹೋಗಿ ಪಿಶಾಚನ ಅಭಿಷೇಕ ಬಂದ್ರೆ ಹೀಗೆ ನಡೆಯುತ್ತದೆ. ಈಗ ನೋಡಿರಿ, ದಾವೀದನು ತಪ್ಪು ಮಾಡುತ್ತಾನೆ, ಧೈರ್ಯವಾಗಿ ಹೋಗಿ ಯಾರು ಹೇಳೋದು? ಪ್ರವಾದಿಯಾದ ನಾತನನ್ನು ಹೇಳುತ್ತಾನೆ ಅಲ್ವಾ, ಹೀಗೆ ಮಾಡಬಾರ್ದಪ್ಪ, ಈ ರೀತಿ ಮಾಡಬಾರ್ದಪ್ಪ, ಧೈರ್ಯವಾಗಿ ಹೇಳುತ್ತಾರೆ ನೋಡಿ. ದಾವೀದನು ಕೂಡ ಅದಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ. ಅಷ್ಟೇನೆ, ಇದುವೇ ಕರ್ತನು, ನಿನ್ನ ಅಭಿಷೇಕವನ್ನು ಬಿಗಿಯಾಗಿ ಹಿಡಿದುಕೊಂಡಿರು, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು ಖಂಡಿಸುತ್ತಿದ್ದಾರಾ? ಅವ್ರು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ಯಾ? ತಿದ್ದುಕೊಳ್ಳಿರಿ. ಅಥವಾ ತಪ್ಪಿಲ್ವಾ? ಚಿಂತೆ ಮಾಡಬೇಡಿ. ಯಾರು ಏನೇ ಮಾತನಾಡಿದ್ರು ಕೂಡ ಚಿಂತೆ ಮಾಡಬೇಡಿ, ಅದನ್ನ ಒಂದ್ ಕಡೆ ಎಸೆದು ಹೋಗ್ತಾ ಇರ್ರಿ. ಅದೇ ವೇಳೆಯಲ್ಲಿ ನಿಮ್ಮ ಅಭಿಷೇಕವನ್ನು ಭದ್ರವಾಗಿ ನೋಡಿಕೊಳ್ಳಿ. ನಿಮ್ಮೊಳಗೆ ದೇವರಾತ್ಮನು ಇದ್ದಾರಾ ಎಂಬುದಾಗಿ ನೋಡಿ. ಅನೇಕ ಸಮಯದಲ್ಲಿ ಕೆಲವು ದುರಾತ್ಮವು ಪ್ರವಾದನೆಯನ್ನು ನುಡಿಯುತ್ತದೆ. ಇಂತಹ ಅಭಿಷೇಕ ಹೋಯಿತು.
ಎರಡನೆಯದಾಗಿ ಇದೇ ರೀತಿಯಾದ ಇನ್ನೊಬ್ಬ ವ್ಯಕ್ತಿಯು ಬೈಬಲ್ನಲ್ಲಿದ್ದಾನೆ. ಓದಿರಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 24ನೇ ವಾಕ್ಯ. ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೆ, ಎಲ್ಲರ ಹೃದಯವನ್ನು ಬಲ್ಲಾತನೆ, ಯೂದನು ಅಪೊಸ್ತಲತನವೆಂಬ ಈ ಸೇವಾ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಚೆನ್ನಾಗಿ ಗಮನಿಸಿರಿ. ಅಲ್ಲಿ ಏನಾಯಿತು? ಕಳಕೊಂಡ. ಎಂತಹ ಅಭಿಷೇಕ ಗೊತ್ತಾ? ಅಪೊಸ್ತಲತನದ ಅಭಿಷೇಕ. ವಾಕ್ಯ ಹೇಳುತ್ತದೆ ಅಪೊಸ್ತಲ ಸ್ಥಾನದಿಂದಲೂ. ಅಪೊಸ್ತಲನೆಂದರೆ ಯಾರು? ನೂತನ ಯೆರೂಸಲೇಮಿನ ಅಸ್ತಿವಾರ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 14ನೇ ವಾಕ್ಯ ಓದಿರಿ. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ಏನಂತೆ 12 ಅಪೊಸ್ತಲರು? ಹಾಗಾದ್ರೆ 12 ಅಪೊಸ್ತಲರಲ್ಲಿ ಒಂದು ಹೆಸರು ಯಾರ್ದಾಗಿರ್ಬೇಕಾಗಿತ್ತು? ಇಸ್ಕರಿಯೋತ ಯೂದನದಾಗಿರ್ಬೇಕಾಗಿತ್ತು. ಬರಲಿಕ್ಕಿರುವಂತ ನೂತನ ಯೆರೂಸಲೇಮಿನ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿವೆ. ಆ 12 ಅಸ್ತಿವಾರಗಳಲ್ಲಿ ಇಸ್ಕರಿಯೋತ ಯೂದನ ಹೆಸರು ಕೂಡ ಇರಬೇಕಾಗಿತ್ತು. ಅದನ್ನೇ 1:24ರಲ್ಲಿ ಹೇಳುತ್ತಾರೆ, ಅವನು ಕಳಕೊಂಡ ಅಪೊಸ್ತಲರ ಸ್ಥಾನದಿಂದಲೂ. ಆ ಒಂದು ನಷ್ಟ ಎಷ್ಟು ದೊಡ್ಡ ಅಭಿಷೇಕ! ಯೇಸು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ತನ್ನ ಬಳಿಗೆ ಬಂದಂಥವರಲ್ಲಿ 12 ಜನರನ್ನು ಆರಿಸಿಕೊಂಡು, ಹಾಗಾದ್ರೆ ಉಳಿದಂತ 11 ಜನರಿಗೆ ಯಾವ ಸೆಲೆಕ್ಷನ್ ಇತ್ತೋ ಅದೇ ರೀತಿಯಾಗಿ ಯೂದನಿಗೂ ಕೂಡ ಸೆಲೆಕ್ಷನ್ ಇತ್ತು. ಇಸ್ಕರಿಯೋತ ಯೂದನಿಗೂ ಇತ್ತು. ಆದರೆ ವಾಕ್ಯ ಹೇಳುತ್ತದೆ ಯೂದನು ತನಗಿದ್ದದನ್ನು ಕಳಕೊಂಡನು. ಕಳಕೊಂಡಂತಹ ಸ್ಥಾನ ಅಪೊಸ್ತಲತನ. ಹಾಗಂದರೆ ಎಷ್ಟು ದೊಡ್ಡ ವಿಶೇಷವಾದ ಅಭಿಷೇಕ! ಎಂತಹ ಅಭಿಷೇಕ! ಆದರೆ ಅವನೇನ್ ಮಾಡ್ದ? ಕಳಕೊಂಡ. ಯೇಸು ಹೇಳುತ್ತಾರೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ನಾನು ಬರುವ ತನಕ ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ಹಾಗಂದ್ರೆ ನಿನ್ನ ಅಭಿಷೇಕವನ್ನು ಹಿಡಿದುಕೊಂಡಿರು. ಈಗ ಈ ಅಭಿಷೇಕ ಯೂದನನ್ನು ಬಿಟ್ಟು ಹೋಯಿತು. ಕಾರಣ ಇಸ್ಕರಿಯೋತ ಯೂದನು ಅಪೊಸ್ತಲರುಗಳ 12 ಜನರಲ್ಲಿ ಒಬ್ಬನು. ಯೇಸು ಇಬ್ಬಿಬ್ಬರಾಗಿ ಅದ್ಭುತಗಳನ್ನು ಮಾಡುವುದಕ್ಕೆ ಕಳುಹಿಸಿದಾಗ ಅವನು ಹೋಗಿ ಅದ್ಭುತ ಮಾಡಿ ಬಂದಿದ್ದಾನೆ. ಯೇಸು ಕ್ರಿಸ್ತನ ಖಜಾಂಚಿ, ಅಕೌಂಟ್ಸ್ ಅವನೇ ನೋಡಿಕೊಂಡಿದ್ದಾನೆ. ಫುಲ್ ಅಕೌಂಟ್ಸ್ ಅವನೇ ನೋಡಿಕೊಂಡಿದ್ದಾನೆ. ಹಣ ಚೀಲವನ್ನು ಹೊರುವವನಾಗಿದ್ದನು ಎಂಬುದಾಗಿ ಇದೆ. ಹಾಗಾದ್ರೆ ದೇವರ ನಂಬಿಕೆಗೆ ಪಾತ್ರನಾಗಿದ್ದನು. ಹಣ ಚೀಲ ಕೊಡಬೇಕಂದ್ರೆ ಯಾರಿಗೆ ಕೊಡುತ್ತೇವೆ ನಾವು? ನಂಬಿಗಸ್ತನಾಗಿರುವಂತ ಒಬ್ಬನಿಗೆ ನಾವು ಹಣದ ಚೀಲವನ್ನು ಕೊಡುತ್ತೇವೆ. ಪರ್ಸೋ ವ್ಯಾಲೆಟೋ ಕೊಡುತ್ತೇವೆ ಅಂದ್ರೆ ಅವನ ಮೇಲೆ ನಂಬಿಕೆ ಇದೆ ಎಂದು ಅರ್ಥ. ಆ ರೀತಿ ನಂಬಿಕೆಯುಳ್ಳಂತಹ ಒಬ್ಬ ವ್ಯಕ್ತಿ ಇನ್ನೊಂದು ಆ ಹಣವನ್ನು ಸರಿಯಾಗಿ ಲೆಕ್ಕಾಚಾರ ಮಾಡುವವನ ಕೈಗೆ ನಾವು ಕೊಡುತ್ತೇವೆ. ಲೆಕ್ಕಾಚಾರ ಗೊತ್ತಿಲ್ಲದವರಿಗೆ ನಾವು ಏನ್ ಮಾಡೋದಿಲ್ಲ, ಕೊಡೋದಿಲ್ಲ. ಸೊ ಖಂಡಿತವಾಗಿ ಅವನೊಬ್ಬ ಎಫಿಷಿಯೆಂಟ್ ಪರ್ಸನ್. ಈ ರೀತಿಯಾಗಿ ಇದ್ದಂತ ಯೂದನು, ವಾಕ್ಯ ಹೇಳುತ್ತದೆ, ಅಪೊಸ್ತಲನ ಸ್ಥಾನವನ್ನು ಏನ್ ಮಾಡ್ದ? ಕಳ್ಕೊಂಡ. ಇಲ್ಲಿ ಏನ್ ಸಮಸ್ಯೆ ಇದೆ ಎಂಬುದಾಗಿ ನೋಡುವುದಾದರೆ ಇಸ್ಕರಿಯೋತ ಯೂದನಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಎನ್ನುವಂಥದ್ದನ್ನು ಒಂದು ಕಡೆ ಬಿಡೋಣ. ನಾವು ಅದನ್ನು ಪರಿಶೋಧಿಸುವುದು ಬೇಡ. ಅವನ ತಪ್ಪು ಏನು, ದೋಷ ಏನು ಮಾಡ್ದ, ಅದೆಲ್ಲ ಬೈಬಲ್ನಲ್ಲಿದೆ. ಆದರೆ ಇದನ್ನು ಓದುವಾಗ ದೇವರು ನನಗೆ ತಿಳಿಸಿದಂಥ ವಿಷಯ ಏನಂದ್ರೆ, ಅದನ್ನು ಓದಿರಿ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿರಿ. ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಯೇಸು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು, ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಇದು ಯಾರಿಗೋಸ್ಕರವಾಗಿ ಕೊಟ್ಟಂತ ಎಚ್ಚರಿಕೆ? ಯೂದನಿಗೆ ಕೊಟ್ಟಂತ ಎಚ್ಚರಿಕೆ. ನನ್ನನ್ನು ಇಲ್ಲಿ ಒಬ್ಬ ಹಿಡುಕೊಡಲಿದ್ದಾನೆ. ಆ ರೀತಿಯಾಗಿ ಏನ್ ಮಾಡುತ್ತಾರೆ? ಒಂದು ಎಚ್ಚರಿಕೆ ಕೊಡುತ್ತಾರೆ. ನಾನೇನು ಹೇಳುತ್ತೇನೆ ಅಂದರೆ, ಒಂದು ಕಡೆ ಯೂದ ತಪ್ಪು ಮಾಡಿರಲಿ, ಬೈಬಲ್ ಕಳ್ಳ ಎಂದು ಹೇಳುತ್ತದೆ, ಹಣದಾಸೆ ಉಳ್ಳವನಾಗಿ ಇರಲಿ, ಅವನು ಬಂದು ಎಲ್ಲರೂ ಕೂಡ ತಪ್ಪು ಮಾಡುವ ಹಾಗೆ ಹಣದ ವಿಷಯದಲ್ಲಿ ತಪ್ಪು ಮಾಡ್ದಂತ ಇಟ್ಕೊಳ್ಳಿ. ಆದರೆ ಒಂದು ಎಚ್ಚರಿಕೆ ಸಿಗುತ್ತಾ ಇದೆಯಲ್ಲ ದೇವರಿಂದ ನೇರವಾಗಿ. ದಾವೀದನಿಗೆ ಈಗ ಎಚ್ಚರಿಕೆ ಯಾರ ಮೂಲಕ ಬಂತು? ಪ್ರವಾದಿಯಾದ ನಾತಾನನ ಮೂಲಕ. ಸೌಲನಿಗೆ ಯಾರ ಮೂಲಕ ಬಂತು? ಸಮುವೇಲನ ಮೂಲಕ. ಆದರೆ ಯೂದನಿಗೆ ಯಾರ ಮೂಲಕ ಬಂತು? ನೇರವಾಗಿ ದೇವರಿಂದಲೇ ಬರುತ್ತದೆ, ಯೇಸುವಿನಿಂದಲೇ ಬರುತ್ತದೆ. ಯು ಆರ್ ಡೂಯಿಂಗ್ ಮಿಸ್ಟೇಕ್ ಎಂದು. ಇಲ್ಲಿ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಏನ್ ಮಾಡುತ್ತಾನೆ? ಹಿಡಿದು ಕೊಡುತ್ತಾನೆ. ಆ ಎಚ್ಚರಿಕೆ ಸಿಕ್ಕಿದ ಕೂಡಲೇ ದಾವೀದನಾಗಿದ್ರೆ ಏನ್ ಮಾಡ್ತಿದ್ದ? ನಾನೇ ಆ ಮನುಷ್ಯನು, ನಾನೇ ಹಿಡ್ಕೊಟ್ಟಿದ್ದು. ಆ ಸ್ಥಳದಲ್ಲಿ ಅವನು ಹಾಗೆ ಹೇಳಿದಿದ್ರೆ ಯೂದನ ಕತೆ ಬೇರೆ ಆಗ್ತಿತ್ತು. ಆದರೆ ವಾಕ್ಯ ಏನು ಹೇಳುತ್ತದೆ? ಅದರ ಮುಂದಿನ ವಾಕ್ಯ ಓದಿರಿ, 19ನೇ ವಾಕ್ಯ. ಆಗ ಅವರು ದುಃಖಿತರಾಗಿ ನಾನಲ್ಲವಲ್ಲ ಎಂದು ಒಬ್ಬೊಬ್ಬರು ಆತನನ್ನು ಕೇಳತೊಡಗಿದರು. ಎಲ್ಲರೂ ಕೇಳುತ್ತಾರೆ ಅಲ್ವಾ? ಆಗ ಇವರು ಕೇಳಿರುತ್ತಾರೆ. ಏನಂತ ಕೇಳಿರುತ್ತಾರೆ? ನಾನಾ ರಬ್ಬಿ. ಒಂದು ಕಡೆ ಯೂದ ಕೇಳುತ್ತಾರೆ, ನಾನೋ ಎಂದು ಅವನು ಕೇಳುವಾಗ ಅದಕ್ಕೆ ಯೇಸು, ನೀನೇ ಹೇಳಿದ್ದಿ ಎಂದು ಹೇಳುತ್ತಾರೆ. ಹಾಗಾದ್ರೆ ಎಷ್ಟು ಬೇಜವಾಬ್ದಾರಿ ಇದಿರಬಹುದು. ತಿಳಿಸುತ್ತಿದ್ದಾರೆ, ದೇವರೇ ನೇರವಾಗಿ ತಿಳಿಸುತ್ತಿದ್ದಾರೆ. ಮನುಷ್ಯನು ಹೇಳ್ದ ಅಂದ್ರೆ, ಸೌಲನಿಗೆ ಹೇಳ್ದ ಅಂದ್ರೆ, ಮನುಷ್ಯನಿಗೆ ಭಯ, ಸಮುವೇಲನಿಗೆ ಭಯ, ಸೌಲನೆಯಲ್ಲಿ ಕೊಲ್ಲುತ್ತಾನೆ ಎಂದು. ಮನುಷ್ಯನು ಹೇಳಿದ್ರೆ ಕೋಪ ಬರುತ್ತದೆ, ಕೊಲೆಪಾತಕ. ನೀನು ಹೇಗೆ ನನ್ನ ಕುರಿತಾಗಿ ಮಾತಾಡ್ತೀಯ?
ಸೊ ದೇವರು ನೋಡುತ್ತಾರೆ. ಕೆಲವ್ರ ಹತ್ರ ಮನುಷ್ಯರು ಹೋಗಿ ಏನು ಮಾಡೋಕ್ಕಾಗಲ್ಲ ಅವರಿಗೆ ಹೋಗಿ ಎಚ್ಚರಿಕೆ ಕೊಡುವುದಕ್ಕೆ ಆಗಲ್ಲ. ಏನ್ರಿ ಕೊಡೋಕ್ಕಾಗಲ್ವಾ? ಆಗಲ್ಲ. ಯಾಕಂದರೆ ಅವರು ಅಷ್ಟರ ಮಟ್ಟಿಗೆ ಮೇಲೆ ಹೋಗಿ ಕೂತಿರುತ್ತಾರೆ. ಅಲ್ಲಿ ಕೂತಿರುತ್ತಾರೆ. ಕೂತುಕೊಂಡು ಯಾರಾದರೂ ಎಚ್ಚರಿಕೆ ಕೊಡುತ್ತಾರೆ ಅಂತ ಇಟ್ಕೊಳ್ಳಿ. ತಮ್ಮ, ನೀನು ಮಾಡುತ್ತಿರೋದು ಸರಿ ಇಲ್ಲ ತಮ್ಮ ಅಂದರೆ, ಅದೆಲ್ಲ ನೀನೇ ನನ್ಗೆ ಹೇಳೋದು ಬೇಡ ಅನ್ನುತ್ತಾನೆ. ಕೆಲವರು ಹೇಳುತ್ತಾರೆ, ನನಗೇ ಹೇಳುತ್ತೀಯ ನೀನು, ನನ್ನ ಹತ್ರನೇನಾ ಅನ್ನುತ್ತಾರೆ. ಕೆಲವರೆಲ್ಲ ಹೇಳುತ್ತಾರೆ, ನೀನೆಲ್ಲ ನನ್ನ ಹತ್ರ ಹೇಳುವಂಥ ಅವಶ್ಯಕತೆ ಇಲ್ಲ ಅನ್ನುತ್ತಾರೆ. ಹಾಗಾದರೆ ಕೆಲವರನ್ನು ಖಂಡಿಸುವುದಕ್ಕೆ ಆಗದೇ ಇರುವಂಥ ಹಂತಕ್ಕೆ ಹೋಗುತ್ತಾರೆ. ಇವರನ್ನು ಮನುಷ್ಯರನ್ನಿಟ್ಟು ಏನು ಮಾಡೋಕ್ಕಾಗಲ್ಲ, ಖಂಡಿಸುವುದಕ್ಕೆ ಆಗಲ್ಲ. ಮೇಲೆ ಹೋಗುತ್ತಾರೆ. ನಾನು ಹೇಳುತ್ತೇನೆ, ಅದೊಂದು ಡೇಂಜರ್ ಆದ ಸ್ಪಾಟ್. ನಿಮ್ಮನ್ನು ರೀಚ್ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಸ್ಥಳದಲ್ಲಿದ್ದೀರಾ. ಯಾವ ಮನುಷ್ಯನು ಕೂಡ ನಿಮ್ಮನ್ನು ರೀಚ್ ಮಾಡುವುದಕ್ಕೆ ಆಗುತ್ತಿಲ್ಲ ಅಂದರೆ ಸ್ವಲ್ಪ ಡೇಂಜರ್ ಅಂತ ಅರ್ಥ. ಯಾಕೆ ಹಾಗಂದ್ರೆ, ನೀನು ಕಾಪಾಡಲಿಕ್ಕೆ ಆಗದೇ ಇರುವಂಥ ಸ್ಥಳಕ್ಕೆ ಹೋಗಿದ್ದೀರಾ ಎಂದು ಅರ್ಥ. ನೋಡಿ, ನೀವೀಗ ರೋಡಲ್ಲಿ ಬಿದ್ದಿದ್ದೀರಾ ಅಂದರೆ ಯಾರಾದರೂ ಬಂದು ಒಬ್ರು ಏನು ಮಾಡ್ಬೋದು, ಮೇಲೆತ್ತಬಹುದು. ಸರಿನಾ? ಯಾಕಂದ್ರೆ ಅಲ್ಲಿ ಮನುಷ್ಯರು ಬರ್ತಾರೆ ಹೋಗ್ತಾರೆ. ನೀವು ದಿಢೀರ್ ಎಂಬುದಾಗಿ ಎಲ್ಲೋ ನಡು ಸಮುದ್ರದಲ್ಲಿ ಬಿದ್ದಿದ್ದೀರಾ, ಯಾರು ಮೇಲೆತ್ತುತ್ತಾರೆ? ಯಾರು ಇರುವುದಿಲ್ಲ. ಮೇಲೆತ್ತುವುದಕ್ಕೆ ಯಾರು ಇರುವುದಿಲ್ಲ ಅಲ್ವಾ? ಅದೇ ರೀತಿಯಾಗಿ ನೀವು ತಪ್ಪು ಮಾಡುವಾಗ ನಿಮ್ಮನ್ನು ಖಂಡಿಸುವುದಕ್ಕೆ ನಿಮ್ಮ ಮೇಲೆ ಮೆಂಟರ್ ಎಂಬುದಾಗಿ ಒಬ್ರು ಇರಬೇಕು. ಯಾರಿರಬೇಕು? ಮೆಂಟರ್ ಎಂಬುದಾಗಿ ಒಬ್ರು ಇರಬೇಕು. ಆ ಮೆಂಟರ್ ನೀವು ಮಾಡುವಂಥ ತಪ್ಪನ್ನು ನಿಮಗೆ ಹೇಳಬೇಕು. ಇಲ್ಲಪ್ಪ, ನೀನು ಮಾಡುತ್ತಿರೋದು ತಪ್ಪಂತ ಹೇಳಬೇಕು. ಆ ರೀತಿ ಹೇಳಲಿಕ್ಕೆ ಆಗದೇ ಇರುವಂಥ ಹಂತಕ್ಕೆ ನೀನು ಹೋಗಿದ್ಯಾ ಅಂದರೆ ನೀನು ತಪ್ಪಾದ ಸ್ಥಳದಲ್ಲಿ ಇದೆಯಾ ಎಂದು ಅರ್ಥ. ನೀನು ಸಾಯುವ ತನಕ ನಿನ್ನ ಮೇಲೆ ಖಂಡಿತವಾಗಿ ಒಬ್ರು ಇರಬೇಕು. ಯಾರಾದರೂ ಒಬ್ರು ಇರಬೇಕು. ಅದುವೇ ನಮಗೆ ಯಾವಾಗಲೂ ಕೂಡ ಒಳ್ಳೆಯದು. ನನಗೆ ಒಬ್ಬ ಸೇವಕರು ಹೇಳಿಕೊಟ್ರು, ನೀನು ಮಾಡುವಂಥ ತಪ್ಪನ್ನು ಹೇಳುವುದಕ್ಕೆ ಜನರಿಗೆ ಏನಿರಬೇಕು? ಧೈರ್ಯ ಇರಬೇಕು. ಅಷ್ಟರ ಮಟ್ಟಿಗೆ ನೀನು ಸ್ಪೇಸ್ ಕೊಟ್ಟಿರಬೇಕು. ಬಂದು ಹೇಳುವಾಗ ಅದನ್ನು ಕಿವಿಗೊಡುವಂಥ ಕಿವಿ ಇರಬೇಕು. ಅದೆಲ್ಲ ನೀವು ಹೇಳಬೇಡಿ, ಅದೆಲ್ಲ ನನಗೆ ಹೇಳಬೇಡಿ, ನಾನೆಲ್ಲ ಕೇಳಲ್ಲ ಅನ್ನುತ್ತಾನೆ. ಆಗ ಏನಾಗುತ್ತದೆ ಅಂದರೆ, ಒಂದು ಹಂತದಲ್ಲಿ ಎಲ್ಲರೂ ನಿನ್ನ ಕೈ ಬಿಡುತ್ತಾರೆ. ಎಲ್ಲ ಕೈ ಬಿಡುತ್ತಾರೆ. ಅವನು ಕೇಳೋದಿಲ್ಲ. ಅವನು ಹೇಳಿದ್ರೆ ಕೇಳೋದಿಲ್ಲ. ಸುಮ್ಮನೆ ಯಾಕೆ ಅವನ ಹತ್ರ ಹೇಳ್ತಿದ್ದೀರಾ? ಆ ರೀತಿ ಎಲ್ಲರೂ ಕೈ ಬಿಟ್ರು ಅಂದರೆ ನೀವು ರಾಂಗ್, ತಪ್ಪಾದ ಕಡೆಗೆ ಹೋಗ್ತಿದ್ದೀರಾ. ನಾಳೆ ನಿಮಗೆ ಇದೇ ತಪ್ಪು ಎಂಬುದಾಗಿ ನಿಮಗೆ ಹೇಳುವುದಕ್ಕೆ ಯಾರು ಇಲ್ಲ ಅಂದ್ರೆ ನೀನು ಮಾಡುವುದೆಲ್ಲ ಸರಿ ಎಂಬುದಾಗಿ ನಿಮ್ಗೆ ಅನಿಸುತ್ತದೆ. ನಿನ್ನನ್ನು ಖಂಡಿಸುವುದಕ್ಕೆ ಯಾರು ಇರೋದಿಲ್ಲ. ಆ ರೀತಿಯಾದ ಸ್ಥಳ ಬಹಳ ಡೇಂಜರ್. ಆ ರೀತಿಯಾದ ಹಂತ ಬಹಳ ಡೇಂಜರ್. ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಬೈಬಲ್, ಗೊತ್ತಾ ನಿಮಗೆ? ಸೊಲೊಮೋನನು ನೋಡುವುದಕ್ಕೆ ಭಯಂಕರ ಜ್ಞಾನಿ. ಆದರೆ ರೆಹಬ್ಬಾಮನ ಹತ್ರ ಜನರು ಬಂದು ಅವನ ಮಗನಿಗೆ ಹೇಳುತ್ತಾರೆ, ನಿಮ್ಮ ತಂದೆ ನಮ್ಮನ್ನು ಕಠಿಣವಾಗಿ ನಡೆಸಿದ್ರು ಅನ್ನುತ್ತಾರೆ. ರೆಹಬ್ಬಾಮನು ಆಡಳಿತಕ್ಕೆ ಬಂದ ಕೂಡಲೇ ಜನರು ಬಂದು ಅವನ ಹತ್ರ ಕೇಳುತ್ತಾರೆ, ನೀವು ನಮಗೆ ಸ್ವಲ್ಪ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿ, ನಿಮ್ಮಪ್ಪ ನಮಗೇನು ಮಾಡಿದ್ದಾರೆ? ಕಠಿಣವಾಗಿದ್ರು. ಹಾಗಂದ್ರೆ ಏನರ್ಥ? ಸೊಲೊಮೋನನು ಎಂತಹ ರಾಜ, ಕಠಿಣವಾದ ಅರಸನು. ಅವನ ಹತ್ರ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ, ರೀಚ್ ಮಾಡೋಕ್ಕಾಗಲ್ಲ. ಅದರ ಪರಿಣಾಮ ಏನಾಯ್ತು ಗೊತ್ತಾ? ನೋಡಿ, ಯಾರು ಕೂಡ ದಾವಿದನಿಗೆ ಒಬ್ಬ ಪ್ರವಾದಿ ಬಂದು ಹೇಳುತ್ತಾನಲ್ವಾ, ನಾತಾನನು ಬಂದು ಹೇಳುತ್ತಾನೆ ಅಲ್ವಾ, ನೀನು ತಪ್ಪು ಮಾಡಿದ್ಯಾ ಎಂದು. ಆಹಾಬನ ಬಳಿ ಹೋಗಿ ಒಬ್ಬ ಎಲಿಯನ್ನು ಹೇಳುವುದಕ್ಕೆ ಆಯ್ತಲ್ವಾ, ಒಬ್ಬ ಪ್ರವಾದಿ. ಆದರೆ ಸೊಲೊಮೋನನ ಹತ್ರ ಯಾವ ಪ್ರವಾದಿ ಹೇಳಕ್ಕಾಗಲ್ಲ. ಕರ್ತನು ಯಾರನ್ನು ಕಳಿಸಲಿಲ್ಲ. ಓದಿರಿ 1 ಅರಸರುಗಳ ಪುಸ್ತಕ 11ನೇ ಅಧ್ಯಾಯ 9ನೇ ವಾಕ್ಯ ಓದಿರಿ. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು, ಯಾಕೆ ಅವರೇ ದರ್ಶನವಾದರೂ ಯಾಕೆ ಕಳಿಸಕ್ಕಾಗ್ಲಿಲ್ಲ? ಯಾರನ್ನು ಕಳಿಸಕ್ಕಾಗ್ಲಿಲ್ಲ ನೋಡಿ. ಕೆಲವರಿಗೆ ಯೂದನ ಹಾಗೆ ನೇರವಾಗಿ ಯಾರು ಮಾತಾಡಬೇಕು? ದೇವರೇ ಮಾತಾಡಬೇಕು. ಅದನ್ನು ಕೂಡ ಅವನೇನು ಅಂದುಕೊಳ್ಳುತ್ತಾನೆ ಗೊತ್ತಾ? ದೇವರೇ ನನಗೆ ಹೇಳಬೇಕು ಅನ್ನುತ್ತಾನೆ. ಅವ್ರಿಗೆ ಗೊತ್ತಿಲ್ಲ ಮನುಷ್ಯನೇ ಹೇಳದೇ ಇರುವಂತ ಹಂತಕ್ಕೆ ಅವ್ರು ಹೋಗಿದ್ದಾರೆ ಎಂದು. ಬೀಳಾಮನ ಹತ್ರ ಯಾರು ಮಾತಾಡಕ್ಕಾಗಲ್ಲ, ಮನುಷ್ಯರು ಮಾತಾಡಕ್ಕಾಗಲ್ಲ. ಅವನ ಪರಿಸ್ಥಿತಿ ಇನ್ನೂ ಘೋರ. ದೇವರು ಕೂಡ ಅವನ ಹತ್ರ ಮಾತಾಡೋದಕ್ಕೆ ಆಗಲ್ಲ. ಕರ್ತನು ಹೇಳಿದ್ರು ಕೂಡ ಕೇಳುವುದಿಲ್ಲ. ಈಗ ದಾವಿದನು, ಆಹಾಬನಂತವರು ಕರ್ತನು ಹೇಳಿದರೆ, ಒಬ್ಬ ಪ್ರವಾದಿಯ ಮೂಲಕವಾಗಿ ಹೇಳಿದರೆ ಅವರು ಅದನ್ನು ಕೇಳುತ್ತಾರೆ. ಆಹಾಬನು ಕೇಳುತ್ತಾನೆ, ಸೌಲನು ಕೇಳುತ್ತಾನೆ, ಆದರೆ ಮಾಡೋದಿಲ್ಲ. ಆದರೆ ಇವರಿದ್ದಾರೆ ನೋಡಿರಿ, ಸೊಲೊಮೋನನು, ಯೂದ, ಇವ್ರ ಹತ್ರ ಎಲ್ಲ ನೋಡುವುದಾದರೆ ಮನುಷ್ಯರು ಮಾತಾಡೋದಕ್ಕೆ ಆಗಲ್ಲ. ಬೀಳಾಮನಿದ್ದಾನಲ್ಲ, ಅವನ ಹತ್ರ ದೇವರು ಮಾತಾಡೋಕ್ಕಾಗಲ್ಲ. ಅಂತಹ ವ್ಯಕ್ತಿಗಳೆಲ್ಲ ಇದ್ದಾರೆ, ಅಭಿಷೇಕ ಹೊಂದಿದ್ದವರು. ಅವನು ಕೂಡ ಪ್ರವಾದಿನೇ, ಅವನು ಅಭಿಷೇಕಿಸಲ್ಪಟ್ಟವನೇ. ಆದರೆ ಏನು ಸಮಸ್ಯೆ? ನಿಮ್ಮ ಹತ್ರ ಬಂದು ನಿಮ್ಮ ತಪ್ಪನ್ನು ಹೇಳಕ್ಕಾಗ್ತಿಲ್ಲ ಅಯ್ಯ. ಆ ಕಿವಿಗೊಟ್ಟು ಕೇಳುವಂಥ ಸ್ಥಳದಲ್ಲೇ ನೀನಿಲ್ಲ. ಸತ್ಯವೇದ ಹೇಳುತ್ತದೆ, ಯೆಹೋವನು ಸಮುವೇಲನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರು. ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಅವನು ಕೇಳಲೇ ಇಲ್ವಂತೆ. ಯಾರು ಗೊತ್ತಾ? ಭಯಂಕರವಾದ ಜ್ಞಾನಿ. ಯಾರು ಗೊತ್ತಾ? ಭಯಂಕರ ಶ್ರೀಮಂತ ರಾಜ. ಯಾರು ಗೊತ್ತಾ? ಭಯಂಕರ ಸುಂದರವಾದ ರಾಜ. ಯಾರು ಗೊತ್ತಾ? ಭೂಮಿಯ ಕಟ್ಟಕಡೆಯಿಂದ ಅವನು ಹುಡುಕಿಕೊಂಡು ಬರ್ತಿದ್ರು. ಏ ಸೂಪರ್ ಅಯ್ಯನಿ. ಹಾಗೆ ಜನರು ಅವನ ಮೇಲೆ ಮುಗಿ ಬೀಳ್ತಿದ್ರು.
ನಿಂತರ ಯಾರೂ ಇಲ್ಲ, ಯಾ ಸೂಪರ್, ಏ ಮಿಸ್ಟೇಕ್, ಸಮಥಿಂಗ್ ರಾಂಗ್. ಅವನ ಹತ್ರ ಕರ್ತನು ಮಾತಾಡೋಕ್ಕಾಗಲಿಲ್ಲ, ಮನುಷ್ಯನು ಮಾತಾಡೋಕ್ಕಾಗಲಿಲ್ಲ. ಮನುಷ್ಯನು ಹೇಳುವಾಗಲಾದರೂ ಕಿವಿಗೊಡುವ ಹಂತದಲ್ಲಿ ನಿಮ್ಮ ಅಭಿಷೇಕ ಕಾಪಾಡ್ಕೊಳ್ಬಹುದು. ಸರಿ ಇಲ್ವಾ? ಕರ್ತನು ಹೇಳಿದ್ರಾದ್ರೂ ನೀವು ಕೇಳಬೇಕಲ್ವಾ? ಕರ್ತನು ತಿಳಿಸುವಾಗಲಾದರೂ ಕೇಳಬೇಕಲ್ವಾ? ಕರ್ತನು ತಿಳಿಸುತ್ತಾರೆ, ಇವನಿಗೆ ಭಾವನೆನೇ ಇಲ್ಲ. ಅದು ಕೂಡ ನಮ್ಮ ದೇವರು ನೋಡಿರಿ, ಅವರು ಒಂದು ಸಾರಿ ಹೇಳಿ ಮಾತು ಬದಲಾಯಿಸುವಂಥವರಲ್ಲ. ಅವರು ಒಂದೇ ಸಾರಿ ಹೇಳುತ್ತಾರೆ. ಸರ್ವಶಕ್ತನಾದಂತಹ ದೇವರು, ಆ ದೇವರು ಇವನ ಹತ್ರ ಎಷ್ಟು ಸಾರಿ ಮಾತಾಡಿದ್ದಾರೆ? ಹಾಗಂದ್ರೆ ಇವನ ಮೇಲೆ ಎಷ್ಟೊಂದು ದೇವರ ಕೃಪೆ ಇದೆ ನೋಡಿ. ಅದರಲ್ಲೂ ಕೆಲವರಿಗೆಲ್ಲ ಒಂದೇ ಸಾರಿನೇ. 13ನೇ ಅಧ್ಯಾಯದಲ್ಲಿ ಸೌಲನು ತಪ್ಪು ಮಾಡುತ್ತಾನೆ, ಸಮುವೇಲನು ಖಂಡಿಸುತ್ತಾನೆ. 16ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ನಾನು ತಳ್ಳಿದಂತಹ ಸೌಲನು, ಕೆಲಸ ಮುಗಿಯಿತು. ಒಂದ್ಸಾರಿ ಹೇಳಿದ್ರೆ ಅವನು ಕೇಳಲಿಲ್ಲ, ಅವನನ್ನು ಹಾಗೆ ಬಿಟ್ಬಿಡು ಅನ್ನುತ್ತಾರೆ. ಆದರೆ ಇವನಿಗೆ ಹೇಳುವಾಗ ಒಂದಲ್ಲ ಎರಡು ಸಾರಿ ಹೇಳುತ್ತಾರೆ. ಕರ್ತನೇ ಬಂದು ಮಾತನಾಡುತ್ತಾರೆ, ಇಲ್ಲ ಸೊಲೊಮೋನ, ನೀನು ಮಾಡ್ತಿರೋದು ತಪ್ಪು. ಯಾಕೆ? ನಿನ್ನನ್ನು ಬಹಳ ನಾನು ಪ್ರೀತಿಸಿದ್ದೇನೆ ಸೊಲೊಮೋನ್, ನಾನೇ ನಿನಗೆ ಹೆಸರು ಇಟ್ಟಿದ್ದು, ನಾನೇ ನಿನಗೆ ಹೆಸರನ್ನು ಇಟ್ಟಿದ್ದು. ನೀನು ಬಹಳ ಮುಖ್ಯವಾದಂಥವನು, ದರ್ಶನದಲ್ಲಿ ಇರುವಂಥವನು, ನೀನು ದೇವರ ಆಲಯದಲ್ಲಿ ಇದ್ದಂಥವನು, ಆಲಯವನ್ನು ಕಟ್ಟಿದವನು. ನಾನು ನಿನಗೋಸ್ಕರವಾಗಿ ಅಷ್ಟೊಂದು ಇಳಿದು ಅವರು ಮಾತನಾಡುತ್ತಾರೆ. ವಾಕ್ಯ ಹೇಳುತ್ತದೆ, ಸೊಲೊಮೋನನು ದೇವರಿಗೆ ವಿರುದ್ಧವಾಗಿ ತನ್ನ ಹೃದಯವನ್ನು ತಿರುಗಿಸಿ ಅವರನ್ನು ಬಿಟ್ಟು ದೂರ ಹೋಗುತ್ತಾನೆ. ಅವನಿಂದ ಎಲ್ಲ ಅವನ ಅಭಿಷೇಕವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಗಲ್ಲ. ಗೊತ್ತಾ? ಅವನಿಂದ ಏನು ಮಾಡೋಕ್ಕಾಗಲ್ಲ? ಅಭಿಷೇಕ ಕಾಪಾಡಿಕೊಳ್ಳುವುದಕ್ಕೆ ಆಗಲ್ಲ. ಅಷ್ಟೇ, ಕೆಲಸ ಮುಗಿಯಿತು. ಓದಿರಿ, ಇಬ್ರಿಯ 11:32 ಓದಿರಿ. ಇನ್ನೂ ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಾಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ಅಲ್ಲಿ ದಾವೀದನಿದ್ದಾನೆ, ಸಮುವೇಲನಿದ್ದಾನೆ, ಯಾರಿಲ್ಲ ಅಲ್ಲಿ? ಸೊಲೊಮೋನನಿಲ್ಲ, ಅವನ ಹೆಸರೇ ಅಲ್ಲಿಲ್ಲ ನೋಡಿ. ದಾವೀದನ ಹೆಸರಿದೆ, ಯಾರ ಹೆಸರಿಲ್ಲ? ಸೊಲೊಮೋನನ ಹೆಸರಿಲ್ಲ. ಹಾಗಂದರೆ ಕರ್ತನು ತಳ್ಳಿದ್ದಾರೆ. ಇಬ್ರಿಯ 11 ಹೇಳುತ್ತದೆ, ನಂಬಿಕೆ ವೀರರ ಪಟ್ಟಿ ಎಂಬುದಾಗಿ. ಹಳೆಯ ಒಡಂಬಡಿಕೆಯ ನಂಬಿಕೆ ವೀರರ ಪಟ್ಟಿ ಅದು. 12ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲಿರುವುದರಿಂದ ಆ ಸಾಕ್ಷಿಗಳಲ್ಲಿ ಯಾರಿಲ್ಲ? ಸೊಲೊಮೋನನಿಲ್ಲ. ಯಾರೀ ಸೊಲೊಮೋನನು? ಲೋಕದಲ್ಲೇ ದೊಡ್ಡ ಜ್ಞಾನಿ, ಅವನ ಹಾಗೆ ಇನ್ನೊಬ್ಬ ಇಲ್ಲ. ಯಾರೀ ಸೊಲೊಮೋನನು? ಅವನ ಹಾಗೆ ಡ್ರೆಸ್ ಹಾಕಿಕೊಂಡವರೊಬ್ಬರೂ ಇಲ್ಲ. ದೇವರು ಎಕ್ಸಾಂಪಲ್ಗೆ ಯಾರನ್ನು ಹೇಳುತ್ತಾರೆ? ಸೊಲೊಮೋನನ ಹಾಗೆ ಯಾರು ಕೂಡ ಡ್ರೆಸ್ ಹಾಕೋಕ್ಕಾಗಲ್ಲ, ಸೊಲೊಮೋನನ ಹಾಗೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಎಂತಹ ಒಂದು ಲಕ್ಸುರಿಯಾದ ಲೈಫ್, ಎಂತಹ ದೇವರು ನಿನಗೆ ಇಟ್ಟಂಥ ಒಂದು ಜೀವಿತ. ಕರ್ತನು ನಿನಗೇನು ಕೊಟ್ಟಿಲ್ಲ? ಚೆನ್ನಾಗಿ ತೃಪ್ತಿಯಾಗಿ ತಿಂದು ಉಡಿಸಿ ತೊಡಿಸಿ, ಚೆನ್ನಾಗಿ ದೇವರು ನಿಮಗೆ ಒಳ್ಳೆಯ ಶರೀರವನ್ನು ಕೊಟ್ಟು, ಒಳ್ಳೆಯ ಅಭಿಷೇಕವನ್ನು ಕೊಟ್ಟು, ಒಳ್ಳೆಯ ಸೇವೆಯನ್ನು ಕೊಟ್ಟು, ಆದರೆ ದೇವರು ನಿನ್ನನ್ನು ಖಂಡಿಸುವಾಗ ತಿರುಗುವುದಿಲ್ಲ, ಕರ್ತನು ಹೇಳುವಾಗ ತಿದ್ದುಕೊಳ್ಳುವುದಿಲ್ಲ. ನೀನು ಸರಿಯಾಗುವುದಕ್ಕೆ ದೇವರು ಮನುಷ್ಯನ ಮೂಲಕವಾಗಿ ಹೇಳಿದ್ರೆ ಸರಿಯಾಗಲಿಲ್ಲ, ಕರ್ತನು ಮಾತನಾಡಿದಾಗಲೂ ತಿರುಗಲಿಲ್ಲ. ಕೆಲವರಿಗೆಲ್ಲ ಕಡೆಯದಾಗಿ ಕತ್ತೆಯೂ ಮಾತಾಡುತ್ತದೆ. ದೇವರು ನಿನ್ನನ್ನು ಲೋಕದವರ ಕೈಲಿ ಒಪ್ಪಿಸುತ್ತಾರೆ. ದೇವರು ನಿನ್ನನ್ನು ಯಾರ ಕೈಲೂ ಕೊಡಬಾರದೆಂಬುದಾಗಿ ಏನು ಮಾಡುತ್ತಾರೆ? ಸಭೆಯಲ್ಲಿ ಇಟ್ಟು ಮಾತನಾಡುತ್ತಾರೆ, ಸೇವಕರ ಮೂಲಕ ಮಾತಾಡುತ್ತಾರೆ, ಅಥವಾ ಸಭೆಯಲ್ಲಿ ಯಾರಾದರೂ ಮೂಲಕವಾಗಿ ಮಾತನಾಡುತ್ತಾರೆ, ವಾಕ್ಯದ ಮೂಲಕ ಮಾತನಾಡುತ್ತಾರೆ. ಹೇಗೋ ಮಾತಾಡುತ್ತಾರೆ, ನೀನು ಕೇಳಲಿಲ್ಲ. ಸ್ವನೀತಿ ಒಳಗೆ ಆ ರೀತಿಯಾಗಿ ಸೌಲನ ಹಾಗೆ ಬೇರೆ ಆತ್ಮ ಬರುತ್ತದೆ. ಈಗ ದೇವರೇನು ಮಾಡುತ್ತಾರೆ? ಅವರೇ ಬಂದು ಮಾತಾಡುತ್ತಾರೆ. ಕನಸಿನಲ್ಲಿಯೋ ದರ್ಶನದಲ್ಲಿಯೋ ಅಥವಾ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಖಂಡಿಸುತ್ತಾರೆ. ನೀನು ಮಾಡುವುದು ಸರಿ ಇಲ್ಲಪ್ಪ, ಮನ ತಿರುಗು ಎಂಬುದಾಗಿ ಹೇಳುತ್ತಾರೆ. ಕೇಳೋದಿಲ್ಲ. ಬೀಳಾಮನ ಹಾಗೆ ನೆಕ್ಸ್ಟ್ ನೋಡುತ್ತಾರೆ. ಏನು ಮಾಡುತ್ತಾರೆ ಗೊತ್ತಾ? ಕತ್ತೆಯ ಮೂಲಕ ಹೊಡೆಯುತ್ತಾರೆ, ಲೋಕದವರ ಕೈಲಿ ಹಿಡ್ಕೊಡುತ್ತಾರೆ. ಯಾರ ಕೈಲಿ ಕೊಡುತ್ತಾರೆ? ಲೋಕದವರ ಕೈಲಿ ಕೊಡುತ್ತಾರೆ. ಲೋಕದ ಕಾರ್ಯವನ್ನು ಮನುಷ್ಯರ ಹತ್ರ ಯಾರ ಹತ್ರ ಹಿಡ್ಕೊಡುತ್ತಾರೆ, ಅಥವಾ ಲೋಕದಲ್ಲಿ ಏನಾದರೂ ಒಂದನ್ನು ಮಾಡುತ್ತಾರೆ. ಸರಿ, ಯಾಕೆ ಹೀಗೆ ಮಾಡುತ್ತಾರೆ ಗೊತ್ತಾ? ಇದೆಲ್ಲದರಲ್ಲೂ ಕೂಡ ದೇವರ ಉದ್ದೇಶ ಒಂದೇ ಒಂದು, ನಿನ್ನನ್ನು ವಿಮೋಚಿಸುವುದಕ್ಕಾಗಿ. ನಿನ್ನನ್ನು ಹೇಗಾದರೂ ಏನು ಮಾಡಬೇಕು? ವಿಮೋಚಿಸಬೇಕು. ನಾನು ಅದೇ ಓದಿ ನೋಡಿದೆ. ಈ ಬೀಳಾಮನನ್ನು ಕತ್ತೆ ಗುದ್ದುತ್ತದೆ ಅಲ್ವಾ? ಬೀಳಾಮನು ಹೋಗುವುದು ಬೇಡ ಬೇಡ ಅನ್ನುತ್ತಾರೆ ಅಲ್ವಾ? ಗಮನಿಸಿರಿ, ಕರ್ತನು ಬೀಳಾಮನು ಹೋಗುವುದು ಬೇಡ ಎಂದು ಹೇಳಿದ್ದಕ್ಕೆ ಕಾರಣ ಇಸ್ರಾಯೇಲರಿಗೋಸ್ಕರವಾಗಿ ಅಲ್ಲ, ಬೀಳಾಮನಿಗೋಸ್ಕರ. ಯಾಕಂದರೆ ಈಗಾಗಲೇ ದೇವರು ಅಬ್ರಹಾಮನ ಹತ್ರ ಮುಂಚೆನೇ ಹೇಳಿದ್ದಾರೆ, ನಿನ್ನನ್ನು ಆಶೀರ್ವದಿಸುವವನನ್ನು ಆಶೀರ್ವದಿಸುತ್ತೇನೆ, ಶಪಿಸುವವರನ್ನು ಶಪಿಸುತ್ತೇನೆ. ಅಷ್ಟೇ, ಕೆಲಸ ಮುಗಿಯಿತು. ಈಗ ಇವನು ಹೋಗಿ ಅಲ್ಲ, ಯಾರೇ ಶಪಿಸಿದರೂ ಕೂಡ ಅದು ಫಲಿಸುವುದಿಲ್ಲ. ಯಾಕಂದ್ರೆ ದೇವರು ಆಶೀರ್ವದಿಸಿದವನು ಯಾರು ಶಪಿಸಿದ್ರೂ ನಿಲ್ಲುವುದಿಲ್ಲ. ಬೀಳಾಮನು ಈಗ ಯಾಕೆ ಹೋಗ್ಬೇಡ ಅಂತ ಹೇಳಿದ್ರು? ಎಲ್ಲರೂ ನಾವು ಏನಂದ್ಕೊಳ್ತೀವಿ? ಅಯ್ಯೋ, ಬೀಳಾಮನು ಹೋಗಿ ಶಪಿಸಿದ್ರೆ ಶಾಪ ಇಸ್ರಾಯೇಲರಿಗೆ ಬರುತ್ತದೆ. ಇಲ್ಲ, ನೀನು ಹೋಗ್ಬೇಡ, ಅವನು ಡೇಂಜರ್, ಅವರನ್ನು ಶಪಿಸಿದ್ರೆ ನಿನ್ನ ಮೇಲೆ ಶಾಪ ಬರುತ್ತದೆ.
ಅದಕ್ಕಾಗಿ ನಿನ್ನನ್ನು ಎಚ್ಚರಿಸುತ್ತಿದ್ದಾರೆ. ಕೆಲವು ಸಮಯದಲ್ಲಿ ದೇವರು ಯಾಕೆ ನಿನ್ನನ್ನು ಎಚ್ಚರಿಸುತ್ತಾರೆ ಅಂದರೆ ನಿನ್ನನ್ನು ಕಾಪಾಡುವುದಕ್ಕೆ, ಮತ್ತೆ ಮತ್ತೆ ನಿನ್ನನ್ನು ಕಾಪಾಡುವುದಕ್ಕೇನೆ. ನಾವೇನೆಂದುಕೊಳ್ಳುತ್ತೇವೆ, ಆ ದೇವರು ಹೇಳಿದ್ರು ಕೇಳಲಿಲ್ಲ, ಅವನು ಕತ್ತೆ ಹೇಳಿದ್ರು ಕೇಳಲಿಲ್ಲ, ಮನುಷ್ಯರು ಹೇಳಿದ್ರು ಕೇಳಲಿಲ್ಲ, ಏನು ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಯಾರು ನಿನ್ನನ್ನು ಏನು ಮಾಡೋಕ್ಕಾಗಲ್ಲ? ನನಗೆ ಎಲ್ಲರೂ ಗೊತ್ತು. ಯಾರು ಗೊತ್ತು? MLA ಗೊತ್ತು, MP ಗೊತ್ತು, ಕೋರ್ಟ್ ಗೊತ್ತು, ವಕೀಲರು ಗೊತ್ತು, ಪೊಲೀಸರು ಗೊತ್ತು, ನನಗೆ ಶ್ರೀಮಂತರು ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು. ನಾನು ಹೇಳಿದ್ದು ನಿನ್ನನ್ನು ಕಾಪಾಡುವುದಕ್ಕೆ, ನಿನ್ನ ಮೇಲಿರುವಂಥ ಅಭಿಷೇಕ ಕಾಪಾಡುವುದಕ್ಕೆ, ನಿನ್ನ ಮೇಲಿರುವಂಥ ದರ್ಶನ ಕಾಪಾಡುವುದಕ್ಕೆ. ನಿನ್ನನ್ನು ಕಾಪಾಡುವುದಕ್ಕೆ 2 ನಿಮಿಷ ಆಗಲ್ಲ, ದೇವರು ಕಾಪಾಡುತ್ತಾರೆ. ಆದರೆ ನಿನ್ನ ಮೇಲಿರುವಂಥ ಅಭಿಷೇಕವನ್ನು ಕಾಪಾಡುವುದೇ ಇಂಪಾರ್ಟೆಂಟ್. ಯಾಕಂದರೆ ಅದನ್ನು ನೀನೇ ಕಾಪಾಡಬೇಕು. ಯಾಕಂದರೆ ದೇವರು ಅದನ್ನು ನಿನ್ನ ಹತ್ರ ಕೊಟ್ಟಿದ್ದಾರೆ. ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ನಮ್ಮ ಪ್ರಾಣ ಹೋಗದಂತೆ ಕಾಪಾಡುವುದಕ್ಕೆ ದೇವರಿಂದ ಸಾಧ್ಯ. ಆದರೆ ನಿಮ್ಮ ಮೇಲಿರುವಂಥ ಅಭಿಷೇಕವನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಇವತ್ತು ದೇವರು ಖಂಡಿಸಿ ಖಂಡಿಸಿ ಹೇಳುತ್ತಿದ್ದಾರೆ. ಸೊಲೊಮೋನನ ಹತ್ರ ಹೇಳುತ್ತಾರೆ, ಯೂದನ ಹತ್ರ ಹೇಳುತ್ತಾರೆ, ನೋ ಚಾನ್ಸ್, ಆಗಲ್ಲ ಅಂತ ಹೇಳ್ದ. ಅದೆಲ್ಲ ಆಗಲ್ಲ. ಹೃದಯವನ್ನು ತಿರುಗಿಸಿಕೊಂಡು ಈಗ ಏನು ಹೇಳುತ್ತಾರೆ ನೋಡಿ. ಯೂದನಿಗೂ ಸಮುವೇಲನಿಗೂ ಒಂದೇ ರಿಸಲ್ಟ್. ಓದಿರಿ, 1 ಅರಸಗಳ ಪುಸ್ತಕ 11ನೇ ಅಧ್ಯಾಯ 11ನೇ ವಾಕ್ಯ ಓದಿರಿ. ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಅಲ್ಲಿ ದೇವರೇನು ಹೇಳುತ್ತಾರೆ? ರಾಜ್ಯಭಾರವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುತ್ತೇನೆ. ಹಾಗಾದ್ರೆ ಹೋಯ್ತಾ ರಾಜ್ಯಭಾರ? ರಾಜ್ಯಭಾರ ಹೋಯ್ತಾ? ಅಭಿಷೇಕ ಹೋಯ್ತಾ? ಅಭಿಷೇಕ ಹೋಯಿತು ಅಂದರೆ ನಿನ್ನ ಸೇವೆನೂ ಹೋಯಿತು ಅಂತ ಅರ್ಥ. ಅನೇಕರು ಈಗ ಸೌಲನಿಗಿರುವಂಥ ಸಮಸ್ಯೆ ಏನು? ಅಭಿಷೇಕ ಹೋಯಿತು, ದೇವರು ಹೋದರು, ದೇವರ ಆತ್ಮನು ಅವನನ್ನು ಬಿಟ್ಟು ಹೋಯಿತು. ಈಗ ಅವನಲ್ಲಿ ಯಾರಿದ್ದಾರೆ? ದುರಾತ್ಮ. ಆದರೆ ಅವನು ಈಗೇನು ಮಾಡ್ತಿದ್ದಾನೆ? ರಾಜ್ಯಭಾರ ಇದೆ, ಪ್ರವಾದನೆ ಹೇಳುತ್ತಿದ್ದಾನೆ, ಸೇವೆ ನಡೆಯುತ್ತಿದೆ. ಆದರೆ ಇವನಿಗೇನು ಸಮಸ್ಯೆ ಗೊತ್ತಾ? ಅಭಿಷೇಕ ಹೋಯಿತು, ಅದರೊಂದಿಗೆ ರಾಜ್ಯಭಾರವೂ ಹೋಯಿತು. ಹಾಗಂದ್ರೆ ನಿನ್ನ ಸೇವೆನೂ ಹೋಯಿತು. ಒಂದು 2-3 ತಲೆಮಾರಿನಿಂದ ನೆಕ್ಸ್ಟ್ ಜನರೇಷನ್ಸಲ್ಲಿ ನೋಡುವುದಾದರೆ ಆಗ ಕೆಲವರು ಮಾಡುವುದು ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ನೋಡಿ. ಈಗ ನೀವು ಚೆನ್ನಾಗಿ AI ಟೆಕ್ನಾಲಜಿ ಅಥವಾ ಸೈನ್ಸನ್ನು ಚೆನ್ನಾಗಿ ಓದಿರುತ್ತೀರಾ, ಟೆಕ್ನಾಲಜಿ ಓದಿರುತ್ತೀರಾ. ನಿಮ್ಮ ತಾಯಿ ಏನು ಓದಿರುವುದಿಲ್ಲ, ಅವರು 10-12 ಓದಿರುತ್ತಾರೆ. ಆದರೆ ನಿಮ್ಮ ಶರೀರದಲ್ಲಿ ಏನಾದರೂ ಬಲಹೀನತೆ ಬಂತು ಅಂದರೆ ಅದನ್ನು ನಿಮ್ಮ ತಾಯಿ ಕರೆಕ್ಟಾಗಿ ಹೇಳುತ್ತಾರೆ. ಅದಕ್ಕೆ ಔಷಧಿ ಯಾರ ಹತ್ರ ಇರುತ್ತದೆ? ಅಮ್ಮ ಹತ್ರ ಇರುತ್ತದೆ. ಒಬ್ಬ ಹುಡುಗ ಒಂದು ಕಾರ್ಯವನ್ನು ಕೇಳುವಾಗ, ಉದಾಹರಣೆಗೆ ಒಂದು ಬೈಕನ್ನು ಕೇಳುವಾಗ ಅಪ್ಪ ಹೇಳುತ್ತಾರೆ, ಆ ಬೈಕ್ ಬೇಡ, ಬಹಳ ಸ್ಪೀಡಾಗಿ ಹೋಗುತ್ತೆ. ಅದು ಬೇಡ ಎಂದು ಹೇಳುವಾಗ ಆ ಬೈಕ್ನ CC ಎಷ್ಟು ಗೊತ್ತಾ ನಿಮಗೆ? ಅದು ಎಂಥ ಇಂಜಿನ್ ಗೊತ್ತಾ? ಅದರ ಅಲಾಯ್ ವೀಲ್ಸ್ ಎಷ್ಟು ಚೆನ್ನಾಗಿರುತ್ತದೆ ಗೊತ್ತಾ? ಅವ್ರು ಹೇಳುತ್ತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ, ಆದರೆ ಇದರಲ್ಲಿ ಹೋದರೆ ನಿನ್ನ ಪ್ರಾಣ ಹೋಗುತ್ತದೆ ಅಂತ ಮಾತ್ರ ಗೊತ್ತು. ಆ ಡಿಫ್ರೆನ್ಸ್ ಇದೆ ಅಲ್ವಾ? ಈಗ ಇರುವಂಥವ್ರು ಏನೆಂದುಕೊಳ್ಳುತ್ತಾರೆ ಅಂದರೆ ಇವರೆಲ್ಲ ಆ ಕಾಲದವರು. ಅವರು ಯಾವುದೇ ಕಾಲವಾಗಿದ್ದವರು ಆಗಿರಲಿರಿ, ಒಳಗೆ ಅಭಿಷೇಕದಲ್ಲಿ ಮಿಸ್ಟೇಕ್ ಆಗುವುದು ಸೇವಕರಿಗೆ ಗೊತ್ತಾಗುತ್ತದೆ. ಅವರು ಇವತ್ತಿರುವಂಥ ಟೆಕ್ನಾಲಜಿಯನ್ನು ಓದಿರುವುದಿಲ್ಲ, ಅವ್ರಿಗೇನು ಗೊತ್ತಿರೋದಿಲ್ಲ. ಅದೇ ನಮ್ಮ ತಾಯಿ ಹೇಳುತ್ತಾರೆ, ಒಬ್ಬ ಹೆಣ್ಣು ಮನೆಯಲ್ಲಿ ನಡೆಯುವುದನ್ನಿಟ್ಟೆ ಆ ತಾಯಿ ಕಂಡುಹಿಡಿಯುತ್ತಾರೆ ಏನು ಸಮಸ್ಯೆ ಎಂಬುದಾಗಿ. ನಡೆಯುವುದನ್ನಿಟ್ಟೆ ಸಮಸ್ಯೆ ಕಂಡುಹಿಡಿಯುತ್ತಾರೆ. ನಾರ್ಮಲ್ ಆಗಿ ನಡೆಯುವುದಕ್ಕೂ ಶರೀರದಲ್ಲಿ ಏನಾದರೂ ಒಂದು ಪೈನೋ ನೋವು ಬಂದಾಗ ನಡೆಯುವುದಕ್ಕೂ ಡಿಫ್ರೆನ್ಸ್ ಇದೆ. ನಡೆಯುವುದನ್ನಿಟ್ಟೆ ಆ ತಾಯಿಯವರು ಏನು ಮಾಡುತ್ತಾರಂತೆ. ನಮ್ಮ ತಾಯಿಗೆ ಒಂದು ಅಭ್ಯಾಸ ಇತ್ತು, ನಾನು ಅದನ್ನು ಆಶ್ಚರ್ಯವಾಗಿ ನೋಡುತ್ತೇನೆ. ಕಾಲೇಜ್ ಮುಗಿಸಿ ಬರುವಾಗ ನಾನು ಹಸಿವೆಯಿಂದ ಇದ್ದೇನೋ ಇಲ್ಲವಾ ಎಂಬುದಾಗಿ ಮುಖವನ್ನಿಟ್ಟೆ ಕಂಡುಹಿಡಿಯುತ್ತಾರೆ. ಕರೆಕ್ಟಾಗಿ ಹೇಳುತ್ತಾರೆ, ಸರಿ ಕೈಕಾಲು ತೊಳ್ಕೊಂಡು ಊಟ ಮಾಡು ಅಂತಾರೆ. ಇಲ್ಲ ನನಗೆ ಹಸಿವೆ ಇಲ್ಲ, ನಾನು ಕ್ರಿಕೆಟ್ ಆಡಕ್ಕೆ ಹೋಗ್ತೇನೆ ಅಂತ ಹೇಳ್ತೇನೆ. ಇಲ್ಲ ಹಸಿವೆ ಇಲ್ಲ, ಅದೇ ಮುಖ ನೋಡಿದ್ರೆ ಗೊತ್ತಾಗುತ್ತದಲ್ಲ, ಬಾ ತಿನ್ಬಿಟ್ಟು ಹೋಗು ಅನ್ನುತ್ತಾರೆ. ನಿಜವಾಗ್ಲೂ ಹಸಿವೆ ಇರುತ್ತದೆ. ನಮಗೆ ಕ್ರಿಕೆಟ್ ಆಡುವಂತ ಇಂಟ್ರೆಸ್ಟ್ ಅಲ್ಲಿ ಬೇಡ ಅಂತ ಹೇಳಿದ್ರೆ ಅವರಿಗೆ ಅದು ಗೊತ್ತಾಗುತ್ತದೆ. ಮುಖವನ್ನು ನೋಡಿದ ಕೂಡಲೇ, ಅದು ತಾಯಿಯೋ ತಂದೆಯೋ ತನ್ನ ಮಕ್ಕಳ ಮುಖವನ್ನು ನೋಡಿದ ಕೂಡಲೇ ಅವರ ಹಾವಭಾವದ ಮೂಲಕವಾಗಿ ಕಂಡುಹಿಡಿಯುವುದಕ್ಕೆ ಸಾಧ್ಯ. ಅದೇ ರೀತಿನೇ ನಿಮಗೆ ಆತ್ಮಿಕ ತಂದೆಯಾಗಿ ಇದ್ದಾರೆ ಒಬ್ಬರು. ಅವರಿಗೆ ನಿಮಗಿಂತ ವಿದ್ಯೆ ಕಡಿಮೆ ಇರುತ್ತದೆ. ಅವರಿಗೆ ಡಿಗ್ರೀಸ್ಗಳು ಇರುವುದಿಲ್ಲ, BTech M.Tech ಏನಿರುವುದಿಲ್ಲ. ಅಷ್ಟೇ ಯಾಕೆ ನಿಮ್ಮ ಹಾಗೆ ಹೊರಗಳವರಲ್ಲಿ ಕ್ರಿಯೆ ಮಾಡೋದಿಲ್ಲ, ಅಥವಾ ನಿಮ್ಮ ಹಾಗೆ ಪಾಪ್ಯುಲಾರಿಟಿ ಇರುವುದಿಲ್ಲ. ಆದರೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತದೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಇಲ್ವಾ ಎಂಬುದಾಗಿ. ಈಗ ನಿಮ್ಮ ಪಾಪ್ಯುಲಾರಿಟಿ ಇಟ್ಟುಕೊಂಡು ಏನು ಮಾಡಬೇಕೆಂಬುದಾಗಿ ನಿಮಗೆ ಗೊತ್ತಿಲ್ಲ, ಆದರೆ ಅವರಿಗೆ ಗೊತ್ತು ಇದು ರಾಂಗ್ ಆಗಿ ಹೋಗುತ್ತಿದೆ, ಒಂದು ದಿನ ಇದು ಗತಿಸಿ ಹೋಗುತ್ತದೆ. ನೋಡಿ, ಈಗ ಸೊಲೊಮೋನನ ರಾಜ್ಯಭಾರ ಹೋಗುತ್ತದೆ ಎಂಬುದಾಗಿ ಯಾರಾದರೂ ನೆನೆಸಿದ್ರಾ? ಒಬ್ಬರಾದರೂ ನೆನೆಸಿದ್ರಾ? ಸೊಲೊಮೋನನ ಹಾಗೆ ಒಬ್ಬ ರಾಜ 40 ವರ್ಷ ನಿರಂತರ ರಾಜ, ಅವರು 40 years. ದೇವರು ಹೇಳುತ್ತಾರೆ, ಕ್ಲೋಸ್, ನಿನ್ನ ರಾಜ್ಯಭಾರ ಮುಗಿಯಿತು. ಏನ್ ಕಾರಣ? ನೀನು ತಪ್ಪನ್ನೇ ಮಾಡದೇ ಇರುವುದಕ್ಕೆ ಯೇಸು ಕ್ರಿಸ್ತನಲ್ಲ. ನೀನು ತಪ್ಪು ಮಾಡ್ತೀಯ, ಆದರೆ ಖಂಡಿಸುವಾಗ ಅದನ್ನು ತಿಳ್ಕೊಳ್ಬೇಕು, ಮನ ತಿರುಗಬೇಕು. ಈಗ ನಿನ್ನ ರಾಜ್ಯಭಾರ ನಿನ್ನನ್ನು ಬಿಟ್ಟೇನಾಯಿತು? ಹೋಯಿತು. ಈಗ ಓದಿರಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದಿರಿ. ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ
ಕರ್ತನೆ, ಎಲ್ಲರ ಹೃದಯವನ್ನು ಬಲ್ಲಾತನೇ, ಯೂದನು ಅಪೊಸ್ತಲತನವೆಂಬ ಈ ಸೇವಾ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು ಎಂದು ಹೇಳಿದರು. ಆಲ್ಟರ್ನೇಟ್ ಬಂದಾಯಿತು. ಯೂದನ ಸೇವೆ ಮುಗಿಯಿತು. ಸೊಲೊಮೋನನ ರಾಜ್ಯಭಾರ ಹೋಯಿತು. ಕೆಲಸ ಮುಗಿಯಿತು. ಸೊಲೊಮೋನನ ಹೆಸರು ನಂಬಿಕೆಯ ವೀರರುಗಳ ಪಟ್ಟಿಯಲ್ಲಿ ಇಲ್ಲ. ಯೂದನ ಹೆಸರು ಹೊಸ ಯೆರೂಸಲೇಮಿನಲ್ಲಿ ಇಲ್ಲ. ಈಗ ಎರಡಕ್ಕೂ ಕೂಡ ಆಲ್ಟರ್ನೇಟ್ ಬಂತು. ಒಂದು ವಿಷಯವನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಟುಕೊಳ್ಳಿ. ದೇವರು ನಿಮ್ಮ ಹತ್ರ ಮಾತಾಡುತ್ತಲೇ ಇದ್ದಾರೆ. ಕರ್ತನು ನಿಮ್ಮ ಹತ್ರ ಹೇಳುತ್ತಲೇ ಇದ್ದಾರೆ. ನಿಮ್ಮನ್ನು ಅಭಿಷೇಕಿಸಿದ್ದಾರೆ. ನಿಮ್ಮ ಮೇಲೆ ದೇವರ ಅಭಿಷೇಕ ತೈಲ ಎನ್ನುವಂಥ ಕಿರೀಟ ಇದೆ. ಕೆಲವು ಸಮಯದಲ್ಲಿ ಬಲಹೀನತೆ ಬರುತ್ತದೆ. ಆ ಬಲಹೀನತೆಯ ಸಮಯದಲ್ಲಿ ದೇವರು ತಿಳಿಸುತ್ತಾರೆ. ಅದನ್ನು ತಿಳಿಸುವಾಗ ನೀವೇನಾಗಬೇಕು? ಪಶ್ಚಾತ್ತಾಪ ಪಡಬೇಕು. ದಾವಿದನ ಹಾಗೆ, ಆಹಾಬನ ಹಾಗೆ ಪಶ್ಚಾತ್ತಾಪ ಪಡಬೇಕು. ಆ ರೀತಿ ಪಟ್ರಿ ಅಂದರೆ ನಿಮ್ಮ ರಾಜ್ಯಭಾರ, ನಿಮ್ಮ ಸೇವೆ, ನಿಮ್ಮ ಅಭಿಷೇಕ ಹಾಗೆಯೇ ನಿಲ್ಲುತ್ತದೆ. ಕರ್ತನು ಅದನ್ನು ರೆಸ್ಟೋರ್ ಮಾಡುತ್ತಾರೆ. ಆದರೆ ನೀನು ಎಷ್ಟೇ ಕೇಳಿದರೂ ಕೂಡ ಅದನ್ನು ಕೇಳದೆ ಆ ಉದ್ದಟತನವು ನಿನ್ನಲ್ಲಿ ಬಂತು ಅಂದರೆ ಒಂದು ದಿನ ನಿನ್ನಿಂದ ತೆಗೆದು ಅದನ್ನು ಇನ್ನೊಬ್ಬರ ಕೈಲಿ ಕೊಡುತ್ತಾರೆ. ಅದರಲ್ಲಿ ಇನ್ನೂ ಕಠಿಣ ಏನು ಗೊತ್ತಾ? ಅದನ್ನು ಇನ್ನೊಬ್ಬರು ಮಾಡುವಾಗ ಅದನ್ನು ನೋಡುವಂಥ ಪರಿಸ್ಥಿತಿ ಬರುತ್ತದೆ. ನಾನು ಯಾವಾಗಲೂ ಹೇಳುತ್ತೇನೆ, ನಮ್ಮ ಸೇವೆಯನ್ನು ಇನ್ನೊಬ್ಬರು ಮಾಡುವುದೆನ್ನುವಂಥದ್ದು ನಮ್ಮ ಸೇವೆ ಮೊದಲು ನಾವೇ ಮಾಡಬೇಕು. ನಮ್ಮ ಸೇವೆಯನ್ನು ಇನ್ನೊಬ್ಬರು ಮಾಡುವಾಗ ನೋಡುತ್ತೇವಲ್ವಾ, ಅದು ಬಹಳ ಕಠಿಣ. ಈಗ ಕರ್ತನೆ ಹೇಳುತ್ತಾರೆ, ಎಲಿಯನ ಸೇವೆಯನ್ನು ಎಲಿಷನಿಗೆ ಕೊಡುವುದಕ್ಕೆ ಹೇಳುತ್ತಾರೆ, ಅದು ಬೇರೆ. ದಾವಿದನು ಸೊಲೊಮೋನನ ಅಭಿಷೇಕ ಮಾಡುವುದಕ್ಕೆ ಹೇಳುತ್ತಾರೆ, ಅದು ಬೇರೆ. ದೇವರೇ ಹೇಳಿದ್ದು. ಆದರೆ ದೇವರು ನಿಮ್ಮಿಂದ ಕಿತ್ತು ಇನ್ನೊಬ್ಬರಿಗೆ ಕೊಡುತ್ತಾರಲ್ವ, ನೀವು ಅದಕ್ಕೆ ಲಾಯಕ್ಕಿಲ್ಲ ಎಂದು. ಅದು ಬಹಳ ಕಠಿಣ. ದೇವರು ಒಂದು ಕಾರ್ಯವನ್ನು ಕೊಡುವಾಗ ಅದು ಕುಟುಂಬವೋ ಅಥವಾ ಅಭಿಷೇಕವೋ ಅಥವಾ ಕರ್ತನು ನಿಮಗೆ ಕೊಟ್ಟಿರುವಂತಹ ಸೇವೆಯೋ ಕೆಲಸವೋ ವ್ಯಾಪಾರವೋ ಯಾವುದೇ ಆಗಿರಲಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಅದಕ್ಕೆ ಪ್ರತ್ಯೇಕವಾಗಿ ಇಂಪಾರ್ಟೆನ್ಸ್ ಕೊಡಿರಿ. ಒಂದು ಅಸಡ್ಡೆ ಬರುತ್ತದೆ. ಒಂದು ಬೆಳವಣಿಗೆ ಬಂದ ಕೂಡಲೇ ಅಸಡ್ಡೆ ಬರುತ್ತದೆ. ಇವರೆಲ್ಲ ಇನ್ನೊಂದು ಆಲ್ಟರ್ನೇಟ್ ಇಟ್ಕೊಂಡಿರ್ತಾರೆ. ಹೋದರೆ ಹೋಗಿ ಬಿಡು, ಇದಿಲ್ಲ ಅಂದರೆ ಇನ್ನೊಂದು. ದೇವರು ಹೇಳುತ್ತಾರೆ, ಇಲ್ಲ, ನಿನಗೆ ಇದೇನೆ. ನೀನು ಇನ್ನೊಂದು ಆಲ್ಟರ್ನೇಟ್ ಎಂಬುದಾಗಿ ನೆನೆಸ್ತೀಯಲ್ಲ, ಅದೇನೆಂಬುದಾಗಿ ಕೇಳೋದಾದರೆ, ಈ ರೋಡಲ್ಲಿ ಆವಿಯ ಹಾಗೆ ಇರುತ್ತದೆ, ನೋಡಿದ್ದೀರಾ? ಗಮನಿಸಿದ್ದೀರಾ? ಅದನ್ನು ನೋಡಿದ್ದೀರಾ ಎಲ್ಲಿರುತ್ತದೆ ಅಂತ? ರೋಡಲ್ಲಿ ಇರುತ್ತದೆ ಹೋಗುವಾಗ. ಎಲ್ಲಾದರೂ ಹೈವೇಯಲ್ಲಿ ಹೋಗಬೇಕಾದ್ರೆ ನೋಡುವುದಾದರೆ ಚೆನ್ನಾಗಿ ಬಿಸಿಲಲ್ಲಿ ದೂರದಲ್ಲಿ ದಗದಗ ಎಂಬುದಾಗಿ ಇರುತ್ತದೆ. ನೋಡುವುದಕ್ಕೆ ಹೇಗಿರುತ್ತದೆ? ನೀರು ಇರುವ ಹಾಗೆ ಇರುತ್ತದೆ, ಆದರೆ ಅಲ್ಲಿ ನೀರು ಇರೋದಿಲ್ಲ. ಹತ್ತಿರ ಹೋದರೆ ಅಲ್ಲಿ ಏನಿರೋದಿಲ್ಲ. ಅದೇ ರೀತಿಯಾಗಿ ನೀನು ಆಲ್ಟರ್ನೇಟ್ ಆಗಿ ಇಟ್ಟಿರುವಂಥ ಅಭಿಷೇಕ. ನೀವು ಅಂದ್ಕೊಂಡಿದ್ದೀರಾ, ಹೋದರೆ ಏನು, ನನಗೆ ಇನ್ನೊಂದಿದೆ, ಇದು ಬಿಟ್ಟರೆ ಏನು, ಅದಿರುತ್ತದೆ. ದೇವರು ಹೇಳುತ್ತಾರೆ, ಅದು ಮಾಯೆ. ಇಲ್ಲಿಂದ ನೋಡುವಾಗ ಅದು ಇರುವ ಹಾಗೆ ಕಾಣುತ್ತದೆ. ಹತ್ತಿರ ಹೋದೆ ಅಂದರೆ ಅಲ್ಲಿ ಏನೂ ಇರೋದಿಲ್ಲ. ನಾನು ನಿನಗೆ ಕೊಟ್ಟಂಥ ಅಭಿಷೇಕ, ನಾನು ನಿನಗೆ ಕೊಟ್ಟಂಥ ವರ, ನಾನು ನಿನಗೆ ಕೊಟ್ಟಂಥ ಕುಟುಂಬ, ನಾನು ನಿನಗೆ ಕೊಟ್ಟ ವ್ಯಾಪಾರ, ನಿನಗೆ ಕೊಟ್ಟಂಥ ಸೇವೆ, ಅದು ನಿನಗೆ ಸಂಬಂಧಪಟ್ಟದ್ದು. ಅದನ್ನು ನೀನು ಕರ್ತನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರು. ಅನೇಕ ಸಮಯದಲ್ಲಿ ನಾವೇನು ಮಾಡುತ್ತೇವೆ? ನಾವು ತಿಳಿಸಲ್ಪಟ್ಟರೂ ಕೂಡ ನಾವೇನು ಮಾಡೋದಿಲ್ಲ? ಮನ ತಿರುಗುವುದಿಲ್ಲ. ಕಡೆಯದಾಗಿ ತಿಳಿಸಲ್ಪಟ್ಟು ಪಶ್ಚಾತ್ತಾಪ ಪಡುವಾಗ ಏನಾಗುತ್ತದೆ? ಓದಿರಿ, ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿರಿ. ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಎಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಇದು ಎಲ್ಲದಕ್ಕಿಂತ ಘೋರ ನೋಡಿ. ಅದೇನೆಂದರೆ, ಸೌಲನಿಗೆ ತಿಳಿಸಲಾಯಿತು ಸಮುವೇಲನ ಮೂಲಕವಾಗಿ. ಸೌಲನು ಅದಕ್ಕೆ ಕಿವಿಗೊಡಲಿಲ್ಲ. ಅವನಲ್ಲಿ ಬೇರೆ ಆತ್ಮ ಬಂತು, ಬೇರೆ ಸೇವೆ, ಪ್ರವಾದನೆ ನುಡಿಯುತ್ತಾನೆ. ಆದರೆ ದಾವಿದನಿಗೆ ತಿಳಿಸಲಾಯಿತು. ಅವನದಕ್ಕೇನು ಮಾಡುತ್ತಾನೆ? ಪಶ್ಚಾತ್ತಾಪ ಪಟ್ಟು ಅವನ ಅಭಿಷೇಕವನ್ನು ಕಾಪಾಡಿಕೊಳ್ಳುತ್ತಾನೆ. ಪರಿಶುದ್ಧಾತ್ಮನನ್ನು ತೆಗೆಯಬೇಡಿ ಎಂದು ಕಾಪಾಡಿಕೊಳ್ಳುತ್ತಾನೆ. ಸೊಲೊಮೋನನಿಗೂ ಯೂದನಿಗೂ ತಿಳಿಸಲ್ಪಡಲಾಯಿತು, ಅದರ ಕುರಿತಾಗಿ ಅವರು ಚಿಂತನೆ ಪಡಲಿಲ್ಲ. ಆದರೆ ಇಲ್ಲಿ ಅವನು ಗ್ರಹಿಸಲೇ ಇಲ್ಲ. ಅಷ್ಟರ ಮಟ್ಟಿಗೆ ಸೊಲೊಮೋನನು ಹೋಗಿದ್ದಾನೆ. ಅಷ್ಟರ ಮಟ್ಟಿಗೆ ಏನಾಗಿದ್ದಾರೆ? ಸಾರು ಹೋಗಿದ್ದಾರೆ, ಬೋಡ ಮಾಡಿದ್ದಾರೆ. ಹಾಗಾದರೆ ಅವನು ಹೇಗೆ ಮಲಗಿದ್ದಾನೆ ನೋಡಿ. ಕೆಲವರಿಗೆಲ್ಲ ಹೇಳುತ್ತಾರಲ್ವಾ, ಅವನು ಮಲಗಿದ್ದಾಗ ಬಾಂಬ್ ಹಾಕಿದ್ರೂ ಕೂಡ ಗೊತ್ತಾಗಲ್ಲ ಅಂತ ಹೇಳುತ್ತಾರೆ ಅಲ್ವಾ. ನಮ್ಮನ್ನು ಕೂಡ ಅಂಥ ವ್ಯಕ್ತಿನೇ ಸಂಸೋನನು. ಅವನ ತಲೆಯಲ್ಲಿದ್ದಂಥ ಇಡೀ ಕೂದಲನ್ನೇ ತೆಗೆದು ಬೋಡ ಮಾಡಿದ್ದಾರೆ. ಎದ್ದು ನೋಡಿದ್ರೆ ಅವನಿಗೆ ಕೂದಲು ತೆಗೆದಿದ್ದೇ ಗೊತ್ತಾಗಿಲ್ಲ. ವಾಕ್ಯ ಹೇಳುತ್ತದೆ, ದೇವರು ತನ್ನನ್ನು ಬಿಟ್ಟು ಹೋಗಿದ್ದಾರೆ ಎನ್ನುವಂಥದ್ದನ್ನು, ಅಭಿಷೇಕ ಹೋಗಿದ್ದೇ ಗೊತ್ತಾಗಲಿಲ್ಲ. ಇದು ಅದಕ್ಕಿಂತ ದುಃಖ. ನಮ್ಮ ಸೇವಕರು ಕೆಲವು ಸಾರಿ ಸಂದೇಶದಲ್ಲಿ ಹೇಳುತ್ತಾರೆ, ಪರಿಶುದ್ಧಾತ್ಮನು ನಿಮ್ಮೊಳಗೆ ಬರುವಾಗ ಅದು ನಿಮಗೆ ಗೊತ್ತಾಗುತ್ತದೆ. ದೇವರಾತ್ಮನು ಬರುವುದು ಗೊತ್ತಾಗುತ್ತದೆ. ಅಭಿಷೇಕ ಬರುವಾಗ ಗೊತ್ತಾಗುತ್ತಾ ಇಲ್ವಾ? ಚೆನ್ನಾಗಿ ಗೊತ್ತಾಗುತ್ತದೆ. ಹಾಗೆ ಜೋರಾಗಿ ಕೈ ತಟ್ಟಿ ದೇವರಾತ್ಮನು ಒಳಗೆ ಬರುವಾಗ ಆತ್ಮದಲ್ಲಿ ಸಂತೋಷ ಉಂಟಾಗುತ್ತದೆ. ಆದರೆ ಹೋಗುವುದು ಯಾವಾಗಲೂ ಗೊತ್ತಾಗಲ್ಲ.
ಯಾವಾಗ ಹೋದ್ರು ಎಂಬುದಾಗಿ ಗೊತ್ತಾಗಲ್ಲ. ಅವರು ಯಾವಾಗ ನಿಮ್ಮನ್ನು ಬಿಟ್ಟು ಹೋದ್ರು ಅಂತಾನೂ ಗೊತ್ತಾಗಲ್ಲ. ಇದು ಅದಕ್ಕಿಂತ ಘೋರವಾದದ್ದು ನೋಡಿ. ಯಾವಾಗ ಹೋದ್ರು ಅಂತಾನೆ ಅವನಿಗೆ ಗೊತ್ತಾಗಲಿಲ್ಲ. ಕರ್ತನು ಅವನನ್ನು ಬಿಟ್ಟು ಹೋಗಿದ್ದಾರೆಂದು ಅವನಿಗೆ ತಿಳಿಯಲೇ ಇಲ್ಲ. ಅವ್ರ ಪಾಡಿಗೆ ಮಿನಿಸ್ಟ್ರಿಗೆ ಹೋದ್ರು. ಫಿಲಿಷ್ಟಿಯರು ನಿನ್ನ ಮೇಲೆ ಬೀಳುವುದಕ್ಕೆ ಬಂದ್ರು ಅಂತ ಹೇಳಿದಾಗ ಅವನು ನಿದ್ರೆಯಿಂದ ಎಚ್ಚರವಾಗಿ ಎಂದಿನಂತೆ ಯಾವಾಗಲೂ ಹೋಗುವಂತೆ ಎದ್ದು ಆಚೆ ಹೋಗುತ್ತೇನೆ ಎಂಬುದಾಗಿ ಹೇಳಿದನು. ಎಂದಿನಂತೆ ಹಾಗಂದ್ರೆ ಏನರ್ಥ? ಎಲ್ಲ ಕರೆಕ್ಟಾಗಿ ಹೋಗ್ತಿದೆ. ಅಪ್ಪ ನಿನ್ನನ್ನು ಬಿಟ್ಟು ಅಭಿಷೇಕ ಹೋಯ್ತು, ಗೊತ್ತಾಗಿಲ್ಲಪ್ಪ ನಿನಗಿನ್ನು. ಈಗ ಬೀಳಾಮನಿಗೂ ಕೂಡ ಪರವಾಗಿಲ್ಲ. ಕತ್ತೆ ಗುದ್ದಿ ಎಲ್ಲೋ ಒಂದು ಕಡೆ ಅವನಿಗೆ ಹೇಳುತ್ತದೆ, ನಾನು ಯಾವತ್ತಾದ್ರೂ ನಿನಗೆ ಹೀಗೆ ಮಾಡಿದ್ದೇನಾ? ನೀನು ನನ್ನನ್ನು ಹೀಗೆ ಹೊಡಿತಿದ್ಯಲ್ಲ. ಏನೋ ಒಂದು ಕಾಷನ್. ಆದರೆ ಕಾಷನ್ನೇ ಕೊಡಲಿಕ್ಕೆ ಆಗದೇ ಇರುವಂಥ ಹಂತಕ್ಕೆ ಯಾರು ಹೋದ್ರು? ಸಂಸೋನನು ಹೋಗುತ್ತಾರೆ. ಅಲ್ಲಿ ಹೋಗಿ ಮಲಗಿದ್ದಾರೆ. ಈಗ ಏನಾಯಿತು? ಎಲ್ಲ ಮುಗಿಯಿತು. ಹೋದದ್ದು ಗೊತ್ತಾಗಲಿಲ್ಲ. ಇವರು ಆ್ಯಸ್ ಯೂಶುವಲ್ ಮಿನಿಸ್ಟ್ರಿಗೆ ಹೋಗುತ್ತಾರೆ. ಎಂದಿನಂತೆ ಅವರು ಹೋಗುತ್ತಾರೆ. ಹೋದ ಕಡೆಯಲ್ಲಿ ಅವರು ನಿಡಿದು ನನಗೆ ಬಹಳ ಬಹಳ ಬೇಸರವಾಯಿತು. ಆದರೆ ದೇವರದನ್ನು ಒಂದೇ ಒಂದು ವಾಕ್ಯದಲ್ಲಿ ಹೇಳಿ ಅವನನ್ನು ಬಹಳಷ್ಟು ಅವಮಾನಪಡಿಸುವುದಕ್ಕೆ ಬಯಸುವುದಿಲ್ಲ. ಅವನ ಕುರಿತಾಗಿ ಬಹಳಷ್ಟು ಬರೆಯುತ್ತಾರೆ. ಆದರೆ ಒಂದೇ ಒಂದು ನಾನು ಓದುವಾಗ ಅಂದುಕೊಂಡೆ, ದೇವರು ಎಷ್ಟು ಒಳ್ಳೆಯವರೆಂಬುದಾಗಿ. 16ನೇ ಅಧ್ಯಾಯ 21ನೇ ವಾಕ್ಯ ಓದಿರಿ. ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಾಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ಆ ಒಂದೇ ವಾಕ್ಯದಲ್ಲಿ ಅವನ ಇಡೀ ಸಮಸ್ಯೆಯನ್ನು ಮುಗಿಸುತ್ತಾರೆ. ಆದರೆ ಅವನ ಕುರಿತಾಗಿರುವ ಕಾರ್ಯ ಹೇಳುವಾಗ ಪರಾಕ್ರಮಶಾಲಿ, ಸಿಂಹವನ್ನು ಸೀಳಿದವನ್ನೆಲ್ಲ ಹೇಳುತ್ತಾರೆ. ಅವನ ಬೀಳುವಿಕೆಯನ್ನು ಮಾತ್ರ ಒಂದೇ ಒಂದು ವಾಕ್ಯದಲ್ಲೇ ಮುಗಿಸುತ್ತಾರೆ. ಅದನ್ನು ಓದುವಾಗ ದೇವರಾತ್ಮ ನನಗೆ ತಿಳಿಸಿದರು, ನಾನು ಅವನ ಹೆಸರನ್ನು ಪ್ರಖ್ಯಾತಿಗೊಳಿಸುವಾಗ ಅಧ್ಯಾಯಗಳಲ್ಲಿ ಪ್ರಖ್ಯಾತಿಗೊಳಿಸಿದೆ. 14ನೇ ಅಧ್ಯಾಯದಿಂದ ಆರಂಭವಾಗುತ್ತದೆ. 14, 15, 16ನೇ ಅಧ್ಯಾಯದಲ್ಲಿ ಅವನನ್ನು ಪ್ರಖ್ಯಾತಿಗೊಳಿಸಿದೆ. ಆದರೆ ಅವನು ಕೆಳಗೆ ಬಿದ್ದಾಗ ಅದರ ಕುರಿತು ಹೇಳುವಾಗ ಒಂದೇ ವಾಕ್ಯದಲ್ಲಿ ಮುಗಿಸುತ್ತಾರೆ. ನೆಕ್ಸ್ಟ್ ಕೂಡಲೇ ಅಷ್ಟರಲ್ಲಿ ಅವನ ತಲೆ ಕೂದಲುಗಳು ಬೆಳೆಯ ಹತ್ತಿದವು. ಮತ್ತೆ ಅವನ ಸೆಕೆಂಡ್ ಲೈಫ್ ಸ್ಟಾರ್ಟ್ ಆಗುತ್ತದೆ. ಅವನ ಬೀಳುವಿಕೆಯನ್ನು ಒಂದೇ ಒಂದು ವಾಕ್ಯದಲ್ಲಿ, ಯಾಕಂದ್ರೆ ಬೇರೆ ಮಾರ್ಗವಿಲ್ಲ, ಹೇಳಲೇಬೇಕು. ದೇವರು ಇನ್ನೂ ಕೂಡ ಬಹಳ ಸುಂದರವಾಗಿ ಮಾಡುತ್ತಾರೆ. ನೋಡೋದಾದ್ರೆ ದಾವಿದನು ಬಹಳಷ್ಟು ತಪ್ಪು ಮಾಡುತ್ತಾರೆ. ಆದರೆ ದಾವಿದನ ಕುರಿತಾಗಿ ಹೇಳುವಾಗ ಏನು ಹೇಳುತ್ತಾರೆ ಗೊತ್ತಾ? ಊರಿಯನ ಹೆಂಡತಿಯ ಆ ಒಂದು ಕಾರ್ಯವನ್ನು ಹೊರತುಪಡಿಸಿ ಅವರು ಅವನಲ್ಲಿ ಬೇರೆ ಏನನ್ನೂ ನೋಡಲಿಲ್ಲ. ಎಷ್ಟು ಸುಂದರವಾಗಿ ಅದನ್ನು ಮಾತನಾಡುತ್ತಾರೆ ನೋಡಿ. ಅದೇ ರೀತಿಯಾಗಿ ಆ ಪೇತ್ರನು ತಪ್ಪು ಮಾಡಿದ ಕೂಡಲೇ ಯಾರತ್ರನೂ ಕೂಡ ನನ್ನನ್ನು ತಿರಸ್ಕರಿಸಿದಂಥ ಪೇತ್ರನನ್ನು ಬರುವುದಕ್ಕೆ ಹೇಳಿ ಅಂತ ಹೇಳುವುದೇ ಇಲ್ಲ. ಸೀಮೋನನಾಗಿರುವಂಥ ಪೇತ್ರನನ್ನು ಬರುವುದಕ್ಕೆ ಹೇಳಿ. ಬಂದ ಕೂಡಲೇ ಅವನ ಹತ್ರ ಏನೂ ಕೇಳೋದಿಲ್ಲ. ನನ್ಗೆ ಯಾಕಪ್ಪ ಈಗ ಮಾಡಿದೆ, ನಾನು ಮುಂಚೆನೇ ಹೇಳಿದ್ನಲ್ಲ, ನಿನಗೆ ಎಚ್ಚರಿಕೆ ಕೊಟ್ಟಿದ್ನಲ್ಲ, ಅದೆಲ್ಲ ಹೇಳೋದೇ ಇಲ್ಲ. ಒಂದೇ ಪ್ರಶ್ನೆ, ನನ್ನ ಮಂದೆಯನ್ನು ಮೇಯಿಸು, ನನ್ನನ್ನು ಪ್ರೀತಿಸುವೆಯಾ? ಹಾಗಂದ್ರೆ ಏನರ್ಥ? ಕರ್ತನು ನಮ್ಮ ಹೆಸರನ್ನು ಪ್ರಖ್ಯಾತಿಗೊಳಿಸುವುದಕ್ಕೆ ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ನಾವೆಲ್ಲಾದರೂ ಬಿದ್ವಿ ಅಂದರೆ ಬೇರೆ ಮಾರ್ಗವಿಲ್ಲ, ಅದನ್ನು ಹೇಳಲೇಬೇಕು. ಎಷ್ಟರ ಮಟ್ಟಿಗೆ ಅದನ್ನು ಶಾರ್ಟಾಗಿ ಹೇಳುವುದಕ್ಕೆ ಸಾಧ್ಯವೋ ಅಷ್ಟು ಶಾರ್ಟಾಗಿ ಹೇಳುತ್ತಾರೆ. ಕಾರಣ ಅವರು ನಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮ ಅಪ್ಪ ಅಮ್ಮಂದಿರು ನೋಡಿರಿ, ಯಾರಾದರೂ ಬೇರೆಯವರು ತಪ್ಪು ಮಾಡಿದ್ರೆ ನಮ್ಮ ಮನೇಲಿ ಕೂತು ಹಾಗೆ ಮಾತಾಡ್ತಾ ಇರ್ತಾರೆ. ಆದರೆ ನಮ್ಮ ಮನೆಯಲ್ಲಿ ತಪ್ಪಾಯ್ತಂದ್ರೆ ಅದನ್ನು ಸಾಧ್ಯವಾಗೋಷ್ಟು ಏನು ಮಾಡ್ತಾರೆ? ಅದನ್ನು ಮರೆ ಮಾಡುವುದಕ್ಕೆ ನೋಡುತ್ತಾರೆ. ಯಾಕಂದರೆ ಅದು ನನ್ನ ಮಗ, ನನ್ನ ಮಗಳು. ಕೂಡಲೇ ಹೇಳುತ್ತಾರೆ, ಹೇಗ್ರಿ ಬಿಡೋಕ್ಕೆ ಸಾಧ್ಯ? ಏನಾದರೂ ಪ್ರಯಾಸಪಟ್ಟು ಅದನ್ನು ಮುಗಿಸುವಂಥ ಕೆಲಸ ನೋಡಿ. 4 ಜನರಿಗೆ ಗೊತ್ತಾಗುವುದಕ್ಕಿಂತ ಮುಂಚೆ ಅದನ್ನು ಮಾಡಿರಿ. ಹಾಗಂದ್ರೆ ಏನರ್ಥ? ಅವರ ಮಕ್ಕಳನ್ನು ಅವ್ರು ಏನು ಮಾಡ್ತಿದ್ದಾರೆ? ಪ್ರೀತಿಸುತ್ತಿದ್ದಾರೆ. ಇದು ಯಾರ ಸ್ವಭಾವ ಅಂದರೆ ತಂದೆಯ ಸ್ವಭಾವ. ನಮ್ಮ ತಂದೆ ಅಂತವರೇ. ಈ ವಾಕ್ಯವನ್ನು ನಾನು ಓದುತ್ತಾ ಇರುವಾಗ ದೇವರು ಹೇಳಿದ್ರು, ನೀನು ನೋಡು 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯ, 3 ಅಧ್ಯಾಯದಲ್ಲಿ ಅವನ ಪರಾಕ್ರಮವನ್ನು ಮಾತನಾಡ್ತೇನೆ. ಆದರೆ ಅವನ ಬೀಳುವಿಕೆಯನ್ನು ಒಂದೇ ಒಂದು ವಾಕ್ಯದಲ್ಲಿ ಮಾತ್ರ ಹೇಳಿ ಮುಗಿಸಿದೆ. ಅವನ ಕಷ್ಟವನ್ನು, ಅದುವೇ ತಂದೆಯು ತನ್ನ ಮಕ್ಕಳನ್ನು ಪ್ರೀತಿಸುವಂಥದ್ದು. ಹಲ್ಲೆಲೂಯಾ. ಆದರೆ ಈಗ ದೇವರು ಏನು ಮಾಡುತ್ತಾರೆ ಗೊತ್ತಾ? ಅವನ ಹತ್ರ ಒಂದು ಒಳ್ಳೆಯ ಗುಣ ಇತ್ತು. ಯಾವ ಗುಣ? ಅದನ್ನು ಓದಿರಿ. ಅದೇ ಅಧ್ಯಾಯ 16ನೇ ಅಧ್ಯಾಯ 28ನೇ ವಾಕ್ಯ ಓದಿರಿ. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸಿ ಎಂದು ಮೊರೆಯಿಟ್ಟು. ಈ ವಾಕ್ಯ ಇದೆ ನೋಡಿ, ದೇವರನ್ನೇ ಕದಲಿಸಿದ ವಾಕ್ಯ. ಈ ಒಂದೇ ಒಂದು ಸಾರಿ ಮಾತ್ರ ನನ್ನನ್ನು ಬಲಪಡಿಸಿರಿ. ಅಲ್ಲಿ ಏನು ಹೇಳುತ್ತಾನೆ? ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸಿ ಎಂದು ಮೊರೆಯಿಟ್ಟು. ಆ ವಾಕ್ಯವನ್ನು ಗಮನಿಸಿರಿ. ಒಂದು ಸಾರಿ ನನ್ನನ್ನು ಬಲಪಡಿಸು, ಆ ರೀತಿ ಕೇಳುತ್ತಾನೆ. ಅವನ ಜೀವ ಹೋಯಿತು, ಅದು ಬೇರೆ ವಿಷಯ. ಅದು ಅವನಿಗೂ ದೇವರಿಗೂ ಬಿಟ್ಟಿದ್ದು. ಅವನ ಜೀವ ಹೋಯಿತಲ್ವಾ, ಹಾಗಾಗಿ ಅವನು ನರಕಕ್ಕೆ ಹೋದ, ಪಾತಾಳಕ್ಕೆ ಹೋದ ಅಂತ ಹೇಳಕ್ಕಾಗಲ್ಲ ನಿಮ್ಮಿಂದ. ಅವನು ಎಲ್ಲಿದ್ದಾನೆ ಗೊತ್ತಾ? ಓದಿರಿ, ಮತ್ತೆ ಆ ವಾಕ್ಯವನ್ನು ಓದಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದಿರಿ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಅವನೀಗ ಇಲ್ಲಿ ಬಂದಿದ್ದಾನೆ ನಂಬಿಕೆಯ ವೀರರ ಪಟ್ಟಿಗಳಲ್ಲಿ. ಇಷ್ಟು ಮಂದಿ ಸಾಕ್ಷಿಯವರು. ಅವನು ಎಲ್ಲಿ ಬಂದ? 12ನೇ ಅಧ್ಯಾಯಕ್ಕೆ ಬಂದ. ಆ ಸಾಕ್ಷಿಯ ಲಿಸ್ಟಲ್ಲಿ ಯಾರು ಬಂದರು?
ಸಂಸೋನನು ಬಂದಿದ್ದಾನೆ. ಅವನು ಆತ್ಮಹತ್ಯೆ ಮಾಡಿಕೊಂಡು ಸಾಯಲಿಲ್ಲ. ಅವನು ಯುದ್ಧದಲ್ಲಿ ವೀರನಾಗಿ ಸತ್ತಿದ್ದಾನೆ. ಅದೇ ಸಮಯದಲ್ಲಿ ಅವನು ಸತ್ತ. ಆದರೆ ನಂಬಿಕೆಯ ವೀರರ ಹೆಸರಿನ ಪಟ್ಟಿನಲ್ಲಿ ಅವನ ಹೆಸರು ಬಂತು. ಆದರೆ ವಾಕ್ಯ ಹೇಳುತ್ತದೆ, ಅವನು ಜೀವಂತವಾಗಿದ್ದಾಗ ಸಾಯಿಸಿದವರಿಗಿಂತಲೂ ಅವನು ಸಾಯುವಾಗ ಸಾಯಿಸಿದವರ ಸಂಖ್ಯೆ ಹೆಚ್ಚು. ಟೋಟಲ್ ಮಿನಿಸ್ಟ್ರಿಯನ್ನು ಒಂದೇ ದಿನ ಅದನ್ನು ಕ್ಲೋಸ್ ಮಾಡಿ ಮುಗಿಸುತ್ತಾನೆ. ಇದೇ ಸೆಕೆಂಡ್ ಚಾನ್ಸ್, ಇದೇ ಎರಡನೇ ಅವಕಾಶ. ಇದನ್ನೇ ದೇವರು ನಿಮಗೂ ನನಗೂ ಕೊಡುವುದಕ್ಕೆ ಬಯಸುತ್ತಿದ್ದಾರೆ. ಇದೇ ಅಭಿಷೇಕ. ಮತ್ತೆ ತಲೆ ಕೂದಲುಗಳು ಬೆಳೆಯುವುದಕ್ಕೆ ಆರಂಭವಾಯಿತು. ಅವನ ತಲೆಯ ಕೂದಲೇ ಅವನಿಗೆ ಅಭಿಷೇಕ. ಅವನ ತಲೆಯ ಮೇಲೆ ಕರ್ತನ ಅಭಿಷೇಕ ತೈಲ ಎನ್ನುವಂತ ಕಿರೀಟವಿದೆ. ಕೂದಲಿಗೆ ಇನ್ನೊಂದು ಹೆಸರು ಮಹಿಮೆ ಕಿರೀಟ. ಹೌದು ತಾನೆ? ಹಾಗಾದ್ರೆ ಇದು ಅವನ ತಲೆಯ ಮೇಲಿರುವಂತ ಅಭಿಷೇಕ. ಅವನ ಅಭಿಷೇಕ ಅದರಲ್ಲಿತ್ತು. ಈ ಅಭಿಷೇಕವನ್ನು ತಿಳಿಯದೆ ಕಳ್ಕೊಂಡ. ವಾಕ್ಯ ಹೇಳುತ್ತದೆ, ಕರ್ತನು ಅವನನ್ನು ಬಿಟ್ಟು ಹೋಗಿದ್ದನು ಅವನು. ಯಾಕಂದ್ರೆ ಕೂದಲು ತೆಗೆಯುವಾಗ ಅವನಿಗೆ ಗೊತ್ತಾಗ್ಲಿಲ್ಲ, ಅಭಿಷೇಕ ಓದಿದ್ದು ಗೊತ್ತಾಗ್ಲಿಲ್ಲ. ಆದ್ರೆ ದೇವರು ಹೇಳುತ್ತಾರೆ, ನಿನ್ನನ್ನು ಮತ್ತೆ ನಾನು ಎಬ್ಬಿಸಿ ನಿಲ್ಲಿಸುವುದಕ್ಕೆ ಬಯಸುತ್ತೇನೆ. ಆದರೆ ಅದಕ್ಕೆ ನೀವು ಮಾಡಬೇಕಾಗಿರುವುದು ಮತ್ತೆ ದೇವರೊಂದಿಗೆ ಸಮಾಧಾನವಾಗುವಂಥದ್ದು. ಕರ್ತನು ತಿಳಿಸುತ್ತಾರೆ, ಸಮಾಧಾನವಾಗಬೇಕು. ನೀನು ಸಮಾಧಾನವಾದೆ ಅಂದರೆ ಹಿಂದಿನ ಸ್ಥಿತಿಗಿಂತಲೂ ನಿನ್ನ ಸೇವೆ 2ರಷ್ಟು ಆಶೀರ್ವದಿಸಲ್ಪಡುತ್ತದೆ. ದೊಡ್ಡ ಲೆವೆಲಲ್ಲಿ ದೇವರು ಕೊಂಡು ಬರುತ್ತಾರೆ. ನಾನು ಹೇಳುತ್ತೇನೆ, ನಾನು ಅನುಭವದಿಂದ ಹೇಳುತ್ತೇನೆ, ನನಗಿರುವಂಥ ಸ್ವಲ್ಪ ಮಟ್ಟಿಗೆ ಅನುಭವದಿಂದ ಹೇಳುತ್ತೇನೆ. ಇಲ್ಲಿ ಬೀಳದೆ ದೇವರನ್ನು ಹುಡುಕಿದಂಥ ಒಬ್ಬನು ಇಲ್ಲವೇ ಇಲ್ಲ. ಆದರೆ ಎರಡನೇ ಅವಕಾಶ ನೀನು ಪ್ರಯೋಜನಪಡಿಸಿಕೊಳ್ಳುವುದಾದರೆ ದೇವರು ನಿನ್ನನ್ನು ಉಪಯೋಗಿಸುವುದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನು ನಿಮ್ಮ ಸೇವೆಯಲ್ಲಿ ನಿಮ್ಮ ಅಭಿಷೇಕವನ್ನು ಅಷ್ಟರ ಮಟ್ಟಿಗೆ ಉಪಯೋಗಿಸುವುದಕ್ಕೆ ಬಯಸುತ್ತಿದ್ದಾರೆ. ನಿಮ್ಮ ಮೇಲೆ ಇರುವಂಥ ಅಭಿಷೇಕ ತೈಲ ಎನ್ನುವಂಥ ಕಿರೀಟ ಅಷ್ಟು ಬೆಲೆಯುಳ್ಳದ್ದು. ಕರ್ತನು ಈಗ ಮತ್ತೆ ಅದನ್ನು ರೂಪಿಸುವುದಕ್ಕೆ ಬಯಸ್ತಿದ್ದಾರೆ. ಅದೇ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ ನೀವು ಬಿದ್ದರೂ ಅದೇ ಸ್ಥಳದಲ್ಲಿ ದೇವರು ಮತ್ತೆ ನಿಮ್ಮನ್ನು ಮೇಲೆತ್ತುವುದಕ್ಕೆ ಬಯಸ್ತಿದ್ದಾರೆ. ಎಲ್ಲಿಂದ ನೀನು ತಳ್ಳಲ್ಪಟ್ಟೋ ಅದೇ ಸ್ಥಳದಲ್ಲಿ ದೇವರು ನಿಮ್ಮನ್ನು ಮೇಲೆತ್ತುವುದಕ್ಕೆ ಬಯಸ್ತಿದ್ದಾರೆ. ಯಾವ ಅಭಿಷೇಕ ನೀವು ಕಳ್ಕೊಂಡ್ರೋ ಅದೇ ಅಭಿಷೇಕ ದೇವರು ಪುನಃ ನಿಮಗೆ ಕೊಡುವುದಕ್ಕೆ ಬಯಸ್ತಿದ್ದಾರೆ. ನೀನು ಒಂದು ವೇಳೆ ತಿರಸ್ಕರಿಸಿದ್ದರೂ ದೇವರು ನಿಮಗೆ ಎಚ್ಚರಿಕೆ ಕೊಡಲು ಬಯಸ್ತಿದ್ದಾರೆ. ಒಂದು ವೇಳೆ ನೀವು ನನ್ನ ಕಣ್ಣು ಕುರುಡಾಗಿದೆ, ಎಲ್ಲವೂ ಕೂಡ ಮುಗಿದು ಹೋಯಿತು ಎನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಪುನಃ ದೇವರು ನಿಮ್ಮನ್ನು ನಿಲ್ಲಿಸುವುದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಇದುವೇ ನಿಮ್ಮ ಅಭಿಷೇಕ ತೈಲವನ್ನು ಕಾಪಾಡಿಕೊಳ್ಳುವಂಥದ್ದು. ಕರ್ತನು ಹೇಳುತ್ತಾರೆ, ನಾನು ಬರುವ ತನಕ ನಿನಗಿರುವಂಥ ಜಯಮಾಲೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ಆಮೇನ್. ಹಾಗಾದರೆ ಅಭಿಷೇಕ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇದನ್ನು ಹೇಳುತ್ತಾರೆ, ಕಡೆಯ ತನಕ ತಾಳಿಕೊಳ್ಳುವವನೇ ರಕ್ಷಣೆ ಹೊಂದುವನು. ಆಮೇನ್. ಹಾಗಾದರೆ ಇಷ್ಟೊಂದು ಜನ, ಇಷ್ಟೊಂದು ವಿಧವಾದಂಥ ಫೇಲ್ಯೂರ್ ಸಕ್ಸಸ್. ಸೌಲನ ಒಂದು ವಿಧವಾದ ಫೇಲ್ಯೂರ್, ಯೂದನ ಒಂದು ವಿಧವಾದ ಫೇಲ್ಯೂರ್, ಸೊಲೊಮೋನನ ಒಂದು ವಿಧವಾದ ಫೇಲ್ಯೂರ್, ದಾವಿದನ ಒಂದು ವಿಧವಾದ ಸಕ್ಸಸ್, ಸಂಸೋನನ ಒಂದು ವಿಧವಾದ ಸಕ್ಸಸ್. ಇದರ ಮಧ್ಯದಲ್ಲಿ ದೇವರೊಂದು ಮಾತನ್ನು ಹೇಳುತ್ತಾರೆ, ಅದನ್ನು ಓದಿ ಮುಗಿಸೋಣ. ಓದಿರಿ. 2 ತಿಮೋಥಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 7ನೇ ವಾಕ್ಯ ಓದಿರಿ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಆ ನೀತಿಯ ಕಿರೀಟವನ್ನು ನಾವು ಪಡೆಯಬೇಕೆಂದರೆ ಪೌಲನು ಹೇಳುತ್ತಾರೆ, ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ, ಓಟವನ್ನು, ಇದುವೇ ಕಡೆಯ ತನಕ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ಓಟವನ್ನು ಕಡೆಗಾಣಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನನ್ನ ಮುಂದೆ ನೀತಿಯ ಕಿರೀಟ ಇಡಲ್ಪಟ್ಟಿದೆ. ಹಾಗಾದರೆ ಅಭಿಷೇಕ ತೈಲವನ್ನು ನೀವು ಕಾಪಾಡಿಕೊಳ್ಳುವುದಾದರೆ ದೇವರು ಬರುವಾಗ ನಿಮಗೆ ಒಂದು ಕಿರೀಟವನ್ನು ಕೊಡುತ್ತಾರೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆ ಹೊಂದುವನು. ಯಾಕೋಬ ಪುಸ್ತಕ ಹೇಳುತ್ತದೆ ಅಲ್ವಾ? ಹಾಗಾದರೆ ದೇವರು ನಿಮಗೊಂದು ಕಿರೀಟ ಇಟ್ಟಿದ್ದಾರೆ. ಆ ಕಿರೀಟವನ್ನು ಪಡೆಯುವುದಕ್ಕೆ ನೀವು ಕಡೆಯ ತನಕ ಓಡಬೇಕು. ಆ ಓಟವನ್ನು ಓಡಿ ಮುಗಿಸಬೇಕು. ಆ ರೀತಿ ಮುಗಿಸದಂತೆ ನಡುವೆ ಏನು ಬರುತ್ತದೆ? ತಡೆಗಳು ಬರುತ್ತದೆ, ಕೆಲವು ಸಮಸ್ಯೆಗಳು ಬರುತ್ತದೆ, ಬೀಳುವಿಕೆ ಬರುತ್ತದೆ. ಕರ್ತನು ಹೇಳುತ್ತಾರೆ, ಎದ್ದು ಓಡಿರಿ. ದೇವರು ಪುನಃ ಸೆಕೆಂಡ್ ಚಾನ್ಸ್ ಕೊಡುತ್ತಾರೆ, ಎದ್ದು ಓಡಿರಿ ಎಂದು. ನಿಮ್ಮ ಅಭಿಷೇಕವನ್ನು ಕಾಪಾಡಿಕೊಳ್ಳಿರಿ. ಯಾಕಂದರೆ ದೇವರು ನಿಮಗೆ ಕೊಟ್ಟಿರುವಂಥ ಅಭಿಷೇಕ ಬಹಳ ಬೆಲೆಯುಳ್ಳದ್ದು. ಅದು ನಿಮಗೆ ಸಂಬಂಧಪಟ್ಟದ್ದು, ಅದು ಯುನೀಕ್. ಒಂದು ವೇಳೆ ನೀವೆಲ್ಲರೂ ಇವ್ಯಾಂಜಲಿಸ್ಟ್ ಆಗಿರಬಹುದು, ಆದರೆ ಇವ್ಯಾಂಜಲಿಸ್ಟಲ್ಲೇ ನೀವು ವ್ಯತ್ಯಾಸವಾದಂಥ ವ್ಯಕ್ತಿ. ನೀವೆಲ್ಲ ಬೋಧಕರಾಗಿರಬಹುದು, ಆದರೆ ಬೋಧಕರಲ್ಲಿಯೇ ನೀವು ವ್ಯತ್ಯಾಸವಾದ ಬೋಧಕ. ನೀವು ಬೈಬಲ್ ಟೀಚರ್ ಆಗಿರಬಹುದು, ಅದರಲ್ಲೇ ವಿಶೇಷವಾದ ಕರೆಯುವಿಕೆಯನ್ನು ಹೊಂದಿದವರಾಗಿರುತ್ತೀರಿ. ನೀವು ಆರಾಧನೆ ಮಾಡುವವರಾಗಿರಬಹುದು, ಅದರಲ್ಲೇ ವಿಶೇಷವಾದ ಅಭಿಷೇಕ ನಿಮ್ಮ ಸ್ವರದಲ್ಲಿ ಇಟ್ಟಿರುತ್ತಾರೆ. ಇಲ್ಲಿ ಒಬ್ಬೊಬ್ಬರು ಯುನೀಕ್, ಒಬ್ಬೊಬ್ಬರು ಕೂಡ ವ್ಯತ್ಯಾಸವಾದವರು. 10ರಲ್ಲಿ 11 ಇಲ್ಲಿ ಯಾರೂ ಇಲ್ಲ. ನಾವೆಲ್ಲರೂ ಒಂದರಲ್ಲಿ ಒಂದು. ಆ ಒಂದು ಯೇಸು, ಇನ್ನೊಂದು ನಾವು. ಹಲ್ಲೆಲೂಯಾ. ಅವರೊಂದು, ನಾವೊಂದು. 10ರಲ್ಲಿ 11 ಇಲ್ಲ, ಒಂದರಲ್ಲಿ ಒಂದು. ನಾವೆಲ್ಲರೂ ಕೂಡ ಮಗನ ಸಾರೂಪ್ಯದಲ್ಲಿರುವಂಥ ಸಹೋದರರು. ಆದ್ದರಿಂದ ದೇವರು ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇದುವರೆಗೂ ನಡೆದಿದ್ದೆಲ್ಲ ನಡೀಲಿ, ಇದುವರೆಗೂ ಮುಗಿದಿದ್ದು ಮುಗಿಯಿತು, ಅದೇನೇ ಆಗಿರಲಿ, ವಾಟ್ ಎವರ್ ಇಟ್ ಈಸ್. ಕರ್ತನು ಈಗ ಹೇಳುತ್ತಿದ್ದಾರೆ, ಮತ್ತೆ ಎದ್ದು ನಡೆ. ಇನ್ನೊಂದು ಸಾರಿ ಮಾತ್ರ, ಇನ್ನೊಂದೇ ಒಂದು ಸಾರಿ ದೇವರು ಇನ್ನೊಂದು ಚಾನ್ಸ್ ಕೊಡುವುದಕ್ಕೆ ಬಯಸ್ತಿದ್ದಾರೆ. ಹಲ್ಲೆಲೂಯಾ. ಆದರೆ ಓಟವನ್ನು ಮಾತ್ರ ಕಡೆಯ ತನಕ ಏನು ಮಾಡಿ? ಓಡಿ ಮುಗಿಸಿರಿ. ನಿಮ್ಮ ಕಿರೀಟವನ್ನು ಭದ್ರವಾಗಿ ಕಾಪಾಡಿಕೊಳ್ಳಿರಿ. ಅವರು ಬರುವಾಗ ನಿಮಗೆ ಜೀವ ಕಿರೀಟವನ್ನು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ.
ನಾವು ಪ್ರಾರ್ಥಿಸೋಣ. ಎದ್ದು ನಿಂತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಮೊದಲು ದೇವರು ಕೊಟ್ಟಂತ ಅಭಿಷೇಕ ತೈಲ ನಮ್ಮಲ್ಲಿ ಇದೆಯಾ ಎಂಬುದಾಗಿ ಪರಿಶೋಧಿಸಿರಿ. ದುಃಖಪಟ್ಟು ಸೌಲನನ್ನು ಬಿಟ್ಟು ಹೋದ ಹಾಗೆ ದೇವರಾತ್ಮನನ್ನು ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ನೋಡಿ. ಇಲ್ಲ, ಇದ್ದಾರೆ ಎನ್ನುವುದಕ್ಕೆ ಒಂದು ಗುರುತು ಏನು? ದೇವರಾತ್ಮನು ಇದ್ದಾರೆ ಎನ್ನುವುದಕ್ಕೆ ಒಂದು ಗುರುತು ಏನೆಂದರೆ, ಇನ್ನು ನಿಮ್ಮಲ್ಲಿ ಖಂಡಿಸಿ ತಿಳಿಸುವಂತಹ ಒಂದು ಅನುಭವ ಇರುತ್ತದೆ. ನೀನು ತಪ್ಪು ಮಾಡುವಾಗ ತಪ್ಪು ಎನ್ನುವಂಥ ಒಂದು ಗ್ರಹಿಕೆ ಇರುತ್ತದೆ. ಸೌಲನ ಹಾಗೆ ಉದ್ದಟತನ ಇರೋದಿಲ್ಲ, ಯೂದನ ಹಾಗೆ ಆ ಉದ್ದಟತನ ಇರೋದಿಲ್ಲ, ಸೊಲೊಮೋನನ ಹಾಗೆ ಏನೇ ಹೇಳಿದರೂ ಕೂಡ ಮನ ತಿರುಗಬಾರದು ಎನ್ನುವಂಥ ಭಾವನೆ ಇರೋದಿಲ್ಲ. ಹಾಗೇನೆ ಎಲ್ಲರೂ ಹಾಗೇನೆ ಹೇಳುತ್ತಾರೆ, ನಾವು ಹಾಗೇನೆ ಹೋಗಬೇಕು, ಅದೇ ಸರಿ ಎಂಬುದಾಗಿ ನೀವು ಅಂದ್ಕೊಂಡ್ರಿ ಅಂದರೆ ನಿಮ್ಮೊಳಗಿಂದ ಪರಿಶುದ್ಧಾತ್ಮನು ಹೋಗಿದ್ದಾರೆ ಎಂದು ಅರ್ಥ. ಇಲ್ಲ, ನೀವು ಮಾಡುವಾಗ ಅಯ್ಯೋ ಇದನ್ನು ನಾನು ಮಾಡಬಾರ್ದಾಗಿತ್ತಲ್ಲ, ನಾನು ಮತ್ತೆ ದೇವರ ಹತ್ರ ಬರಬೇಕಲ್ಲ, ದೇವರೇ ಇದು ನನಗೆ ಬಹಳ ಪೇನ್ಫುಲ್ ಆಗಿದೆ, ನನಗೆ ಇದು ಕಷ್ಟವಾಗಿದೆ ದೇವರೇ. ಒಳಗೆ ದೇವರಾತ್ಮ ನಿಮಗೆ ತಿಳಿಸುವಾಗ ಅದು ನಿಮ್ಮನ್ನು ಚುಚ್ಚುತ್ತದೆ, ಒಂದು ವಿಧವಾದ ನೋವಿರುತ್ತದೆ. ನಾನು ದೇವರನ್ನು ಬಿಟ್ಟು ದೂರ ಹೋಗುತ್ತಿದ್ದೇನೆ ಎಂಬುದಾಗಿ ಹೇಳುವಾಗ ನಿಮ್ಮಲ್ಲಿ ನೋವಿರುತ್ತದೆ. ಆ ಪೇಯ್ನ್ ಇದೆ ಅಂದರೆ ಇನ್ನೂ ಕೂಡ ದೇವರಾತ್ಮನು ನಿಮ್ಮೊಳಗೆ ಹೋರಾಡುತ್ತಿದ್ದಾನೆ ಎಂಬುದಾಗಿ ಅರ್ಥ. ಆ ಪೇಯ್ನ್ ನಿಮ್ಮೊಳಗಿರಬೇಕು. ನೀನು ಮಾಡುವುದೆಲ್ಲ ಸರಿ, ನಾನು ತಪ್ಪೇ ಮಾಡ್ತಿಲ್ಲ ಎಂಬುದಾಗಿ ನಿಮ್ಗೆ ಅನಿಸ್ತು ಅಂದರೆ ದೇರ್ ಈಸ್ ಎ ಮಿಸ್ಟೇಕ್. ಯಾವುದೋ ಒಂದು ತಪ್ಪು ನಡೆಯುತ್ತದೆ. ಭೂಮಿಯಲ್ಲಿ ಇರುವ ತನಕ ಅವರು ಖಂಡಿಸಿ ತಿಳಿಸುವವರಾಗಿದ್ದಾರೆ ದೇವರಾತ್ಮನು. ದೇವರ ಹತ್ರ ಒಪ್ಪಿಸಿಕೊಟ್ಟು ಪರೀಕ್ಷಿಸಿ ನೋಡಿ. ಅವರು ತಿಳಿಸುವಾಗ ಮೊದಲು ಅದಕ್ಕೆ ಸ್ಥಳ ಕೊಡಿರಿ. ಆ ತಿಳಿಸುವಾಗ ಅದಕ್ಕೆ ಕಿವಿಗೊಡಿರಿ. ಸರಿ ದೇವರೇ ಅಂತ ಹೇಳಿರಿ. ನಾನೇ ಆ ಮನುಷ್ಯನು ಎಂಬುದಾಗಿ ಹೇಳಿರಿ. ಪರಲೋಕಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿರಿ. ದೇವರಾತ್ಮನನ್ನು ಕೂಗಿ ಹೇಳಿರಿ, ದೇವರೇ ನಿಮ್ಮ ಪರಿಶುದ್ಧಾತ್ಮನು ನಮ್ಮಿಂದ ತೆಗೆಯಬೇಡಿ. ಸ್ಥಿರವಾದ ಮನಸ್ಸು ನನ್ನಲ್ಲಿರಲಿ. 51ನೇ ಕೀರ್ತನೆಯನ್ನು ಡೈಲಿ ಓದಿರಿ. ಅದು ನಿಮ್ಮ ಜೀವಿತಕ್ಕೆ ಬಹಳ ಮುಖ್ಯ. ಯಾಕಂದ್ರೆ ನಿಮ್ಮ ಹತ್ರ ಇರುವಂಥ ಅಭಿಷೇಕ ಅದಕ್ಕಿಂತ ಮುಖ್ಯ. ಅದುವೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ. ಆ ಅಭಿಷೇಕದ ಪರಿಣಾಮವಾಗಿ ಅದರ ಮೂಲಕವಾಗಿ ಕೊಡಲ್ಪಟ್ಟಂತ ಅರಸುತನ ಯಾಜಕತ್ವದ ಸೇವೆ ಅದರೊಳಗೆ ಇದೆ. ಎಷ್ಟೋ ಜನ ನಮ್ಮ ಕಣ್ಮುಂದೆ ಅದನ್ನು ಕಳ್ಕೊಂಡಿದ್ದಾರೆ. ಆ ಮೇಘದೋಪಾದಿಯ ಸಾಕ್ಷಿಯಲ್ಲಿ ಸೊಲೊಮೋನನ ಹೆಸರು ಬರಲಿಲ್ಲ. ಎಷ್ಟೋ ಜನರ ಹೆಸರು ನಮ್ಮ ಕಣ್ಮುಂದೆ ಇಲ್ಲದೆ ಹೋಗಿದೆ. ಆದರೆ ನಿಮ್ಮ ಹೆಸರನ್ನು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ನಿಮ್ಮ ಅಭಿಷೇಕವನ್ನು ದೇವರ ಮುಂದೆ ಯಾವಾಗಲೂ ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ನಿಮ್ಮ ಎಕ್ಸ್ಪೀರಿಯನ್ಸು ಅಥವಾ ನಿಮ್ಮ ಪಟ್ಟ ಪದವಿಗಳು, ಮನುಷ್ಯರು ಹೊಗಳುವಂಥ ಹೊಗಳಿಕೆ, ಇದರಿಂದ ನಿಮ್ಮ ಅಭಿಷೇಕ ಕರೆಕ್ಟ್ ಆಗಿದೆ ಎಂಬುದಾಗಿ ಅರ್ಥ ಅಲ್ಲ. ಅದರಿಂದ ಸರಿ ಇದೆ ಅಂತ ಅಲ್ಲ. ನಿಮಗೆ ಗೊತ್ತು. ಒಪ್ಪಿಸಿಕೊಡೋಣವ. ಒಂದು ವೇಳೆ ಕಡೆಯದಾಗಿ ನೀವು ಇದುವರೆಗೂ ಯಾವುದೋ ಒಂದು ಕಾರಣದ ನಿಮಿತ್ತವಾಗಿ ಕಳ್ಕೊಂಡಿರುವುದಾದರೆ ಇವತ್ತು ಒಂದು ಪ್ರಾರ್ಥನೆ ಮಾಡೋಣ. ಇನ್ನೂ ಒಂದು ಸಾರಿ ದೇವರೇ, ಇನ್ನೂ ಒಂದು ಸಾರಿ ನನಗೆ ಮನವೆರಗಿರಿ. ನಡುವೆ ನಿಮ್ಮ ಅಭಿಷೇಕವನ್ನು ನಾನು ಹಣಕ್ಕಾಗಿ ಯೂಸ್ ಮಾಡಿದೆ. ಈ ಅಭಿಷೇಕವನ್ನು ನನ್ನ ಸ್ವಾರ್ಥಕ್ಕಾಗಿ, ಹೆಮ್ಮೆಗಾಗಿ ಯೂಸ್ ಮಾಡಿದೆ. ಈ ಅಭಿಷೇಕವನ್ನು ನನಗೆ, ನನ್ನ ಮಕ್ಕಳಿಗೆ ಸಂಪಾದನೆಗೋಸ್ಕರವಾಗಿ ಯೂಸ್ ಮಾಡಿದೆ. ಈ ಅಭಿಷೇಕವನ್ನು ನಾನು ಜನರ ಮುಂದೆ ಗೌರವವನ್ನು ಪಡೆಯುವುದಕ್ಕೋಸ್ಕರವಾಗಿ ಯೂಸ್ ಮಾಡಿದೆ. ನನ್ನನ್ನು ಕ್ಷಮಿಸಿ ದೇವರೇ. ಒಪ್ಪಿಸಿಕೊಡೋಣವ. ಆ ರೀತಿಯಾಗಿ ನೀವು ಹೇಳಿ ನೋಡಿ. ದೇವರು ಇದುವರೆಗೂ ಇದ್ದದಕ್ಕಿಂತಲೂ ನಿಮ್ಮನ್ನು ಇನ್ನೂ ಬಲವಾಗಿ ಉಪಯೋಗಿಸುವುದಕ್ಕೆ ಶಕ್ತರು. ಇನ್ನೂ ಅಧಿಕವಾಗಿ ನಿಮ್ಮನ್ನು ಉಪಯೋಗಿಸುತ್ತಾರೆ. ಕರ್ತನು ಬಯಸುತ್ತಿದ್ದಾರೆ. ಕರ್ತನು ನಿಮ್ಮನ್ನು ಅಭಿಷೇಕದಿಂದ ತಳ್ಳಬೇಕೆಂದು ಬಯಸುತ್ತಿಲ್ಲ. ಅದನ್ನು ತಿಳಿಸಿ ಪುನಃ ನಿಮ್ಮನ್ನು ಕೂರಿಸುವುದಕ್ಕೆ ಬಯಸುತ್ತಿದ್ದಾರೆ. ಅವರು ಹೇಳುವುದಕ್ಕೆ ಕಿವಿಗೊಟ್ಟು ದೇವರ ಮುಂದೆ ನೀವು ಅರಿಕೆ ಮಾಡಿ ಕೇಳುವುದಾದರೆ ಕರ್ತನು ನಿಮ್ಮನ್ನು ಪುನಃ ತೆಗೆದು ಉಪಯೋಗಿಸುವುದಕ್ಕೆ ಶಕ್ತರಾಗಿದ್ದಾರೆ. ಒಪ್ಪಿಸಿಕೊಡೋಣವ. ದೇವರು ಇವತ್ತು ನನ್ನನ್ನು ಸಂಧಿಸಿದ್ದಾರೆ. ಈ ವಾಕ್ಯವು ನನ್ನಲ್ಲಿ ಬಂದಿದೆ. ಇವತ್ತು ದೇವರು ಈ ವಾಕ್ಯದ ಮೂಲಕವಾಗಿ ನನ್ನೊಂದಿಗೆ ಮಾತನಾಡಿದ್ದಾರೆ. ಆ ರೀತಿ ಹೇಳುವವರು ಮಾತ್ರ ನಿಮ್ಮ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ, ಈ ವಾಕ್ಯವು ನನ್ನಲ್ಲಿ 100ಕ್ಕೆ 100ರಷ್ಟು ಕ್ರಿಯೆ ಮಾಡಲಿ. ನಾನು ಅಸಡ್ಡೆ ಮಾಡದಂತೆ, ಅಲಕ್ಷ್ಯ ಮಾಡದಂತೆ, ವ್ಯರ್ಥವಾಗಿ ನಾನು ಕೊಚ್ಚಿಕೊಳ್ಳದಂತೆ, ನನಗಿರುವಂಥ ಈ ಚಿಕ್ಕ ಜ್ಞಾನದಲ್ಲಿ ಬಹಳಷ್ಟು ನಾನು ನನ್ನ ಕುರಿತಾಗಿ ಕೊಚ್ಚಿಕೊಳ್ಳದಂತೆ, ನಾನೇ ಆ ಮನುಷ್ಯನು, ನನ್ನನ್ನು ತಗ್ಗಿಸಿಕೊಳ್ಳುತ್ತೇನೆ ಅಪ್ಪ. ಅಂತಹ ದೊಡ್ಡ ಅರಸನ್ನು ಪಾದಕ್ಕೆ ಬಿದ್ದು ಹೇಳುತ್ತಾನೆ, ನಾನೇ ಆ ಮನುಷ್ಯನು,
ಅಂತಹ ಸಂಸೋನನೇ ಕೇಳುತ್ತಾನೆ, ಇನ್ನೂ ಒಂದು ಸಾರಿ ನನ್ನನ್ನು ಕ್ಷಮಿಸಿ, ನನ್ನನ್ನು ಬಲಪಡಿಸಿ ಎಂದು. ಜಸ್ಟ್ ಒನ್ ಟೈಮ್ ದೇವರ ಹತ್ರ ಕೇಳೋಣವಾ? ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ಕರಗಳನ್ನು ಎತ್ತಿ, ದೇವರೇ ಒಂದು ಸಾರಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ದೇವರೇ, ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ಮಧ್ಯಾಹ್ನ ವೇಳೆಗಾಗಿ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ಅಪ್ಪ. ಇನ್ನೂ ಒಂದು ಸಾರಿ ದೇವರಾತ್ಮನೆ, ಇನ್ನೂ ಒಂದು ಸಾರಿ ದೇವರಾತ್ಮನೆ, ಮನವೆರಗಿರಿ ಅಪ್ಪ. ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆಯಿರಿ, ನಮ್ಮನ್ನು ಶುದ್ಧೀಕರಿಸಿರಿ, ನಿಮ್ಮ ಅಭಿಷೇಕವನ್ನು ಕಾಪಾಡಿಕೊಳ್ಳುವುದಕ್ಕೆ ಕೃಪೆ ನೀಡಿರಿ. ಆ ಅಮೂಲ್ಯವಾದಂಥ ಕಿರೀಟವನ್ನು ಬಿಗಿಯಾಗಿ ನಾವು ಹಿಡಿದುಕೊಳ್ಳುವುದಕ್ಕೆ ಕೃಪೆ ನೀಡಿರಿ. ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಅದನ್ನು ಕಳಕೊಳ್ಳದಂತೆ ನೀವು ಬರುವ ತನಕ ನಾವು ಅದನ್ನು ಭದ್ರವಾಗಿ ಇಟ್ಟುಕೊಳ್ಳುವುದಕ್ಕೆ ಕೃಪೆ ನೀಡಿರಿ. ದೇವರೇ, ಈ ವಾಕ್ಯವು ಡೈಲಿ ಜನರೊಂದಿಗೆ ಮಾತನಾಡಲಿ. ನಿಮ್ಮ ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.